ಹೇಗಿತ್ತು ನಿಮ್ಮ ಬಾಲ್ಯದ ಜೀವನಗಳು? ನಿಜ ಹೇಳ್ಬೇಕಂದ್ರೆ ನಾವು ಬಾಗ್ಮಳ್ಳ ಬಿಟ್ಟು ಹೊರಗಿನ ಪ್ರಪಂಚವನ್ನೇ ನೋಡಿರ್ಲಿಲ್ಲ ತುಂಬಾ ವರ್ಷಗಳ ಕಾಲ. ಓ, ಮಡಿಕೇರಿ ತರ ಒಂದು ಟೌನ್ ಇದೆಯಲ್ವಾ, ಓ ಇಲ್ಲೂ ಈ ತರ ಎಲ್ಲ ಜನ ಇದ್ದಾರಲ್ಲ. 100 ಔಟ್ ಆಫ್ 100 ತೆಗೆಯುವಾಗ ನಿಮ್ಮನ್ನ ತುಳಿಬೇಕಂತ ನಿಮಗೆ ನಿಮ್ಮ ಗುರುವೇ ಒಂದು ಮಾರ್ಕ್ ಪರ್ಪಸ್ಫುಲಿ ಕಮ್ಮಿ ಮಾಡಿದಾಗ ಅದು ಹರ್ಟ್ ಆಗುತ್ತೆ. ನನ್ನ ಮೊದಲ ಪುಸ್ತಕ ಕವನ ಸಂಕಲನ. ಹುಡುಗರ ಬಗ್ಗೆ ಪ್ರೀತಿ ಆಗ್ತದೆ, ಸೆಳೆತಗಳು ಯಾವುದು ಕೈ ಸಿಗ್ಲಿಲ್ಲ. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಮೇಲಿಂದ ದೊಡ್ಡ ಮಟ್ಟದ ಒತ್ತಡ ಇರುತ್ತೆ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಪ್ರೆಷರ್ ಇದೆ, ಇಲ್ಲ ಅಂತ ಹೇಳೋದು. ರಾಜಕಾರಣಿಗಳ ಒತ್ತಡ ಇರುತ್ತೆ, ಜನ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಅವರು ಒಂದು ನಾಣ್ಯದ ಎರಡು ಮುಖಗಳಂತೆ. ಅವರು ಏನೋ ಒಂದು ಮಾಡ್ಬೇಕು ಅಂತ ಇರ್ತಾರೆ, ನಮಗೆ ಅವರು ಹೇಳುವ ಗೈಡ್ ಲೈನ್ ನಮ್ಮನ್ನ ಬಿಡ್ತಾ ಇರೋದಿಲ್ಲ. 3 ವರ್ಷದ ಮಗಳಿದ್ದಾಳೆ, ನನಗೆ ಅಚೀವ್ಮೆಂಟ್, ಅವಳಿಗೆ ಪನಿಷ್ಮೆಂಟ್ ಅಂತ ಹೇಳಿ. ಆದ್ರೆ ಎಷ್ಟಿದ್ರು ತಾಯಿ ಜೊತೆ ಬೆಳೆಯುವ ಏಜ್ ಇದ್ರೆ, ಅವಳು 1 ವರ್ಷದಿಂದ 2 ವರ್ಷದವರೆಗೂ ನಾನು ನನ್ನ ಕಚೇರಿಯಲ್ಲೇ ಅವಳನ್ನ ಸಾಕಿದ್ದು. ಅಲ್ಲಿ ಚಾಪೆ ಹಾಸಿ, ಅಲ್ಲೇ ಕಂಬಳೆ ಹಾಸಿ ಮಲಗಿಸಿ, ಅಲ್ಲೇ ಊಟ ಕೊಟ್ಟು ಅಲ್ಲೇ ಸಾಕಿದ್ದು ನಾನು ಅವಳನ್ನ. ನಾನು ಹುಟ್ಟಿದಾಗ 2ನೇದು ಹೆಣ್ಣು, ನನ್ನನ್ನು ಯಾರು ನೋಡ್ಲಿಕ್ಕೆ ಬಂದಿಲ್ಲ. ಹೆಣ್ಮಕ್ಳು ಅಂತ ಯಾಕೆ ಟೀಸ್ ಮಾಡ್ತೀರಿ, ಯಾಕೆ? ಹಾಯ್, ಕೂರ್ಗ್ ಬಜ್ನ ಇನ್ ಅಂಡ್ ಔಟ್ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಈಗಾಗಲೇ ಪುರುಷರನ್ನ ಮಾತಾಡಿಸಿದ್ವಿ, ತೃತೀಯ ಲಿಂಗಿಯರನ್ನ ಮಾತಾಡಿಸಿದ್ವಿ, ಈಗ 3ನೇ ಮಹಿಳೆಯರೊಬ್ಬರು ಬಾಕಿ ಇದ್ದರು. ಆ ಸ್ಥಾನವನ್ನು ಈಗ ಭರ್ತಿ ಮಾಡೋದಕ್ಕೆ ಕೂರ್ಗ್ ಬಜ್ನ ಈ ಗೆಸ್ಟ್ ಚೇರ್ನಲ್ಲಿ ವಿಶೇಷ ಅತಿಥಿ ಈ ಎಪಿಸೋಡ್ನಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ. ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ಗ್ರಾಮೀಣ ಪ್ರತಿಭೆ, ಗ್ರಾಮ ಮಟ್ಟದಿಂದ ಬೆಳೆದು ಈಗ ಸರ್ಕಾರಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರುವಂಥ ಅಧಿಕಾರಿ, ಅದರ ಜೊತೆಗೆ ಸಾಹಿತಿ, ನೃತ್ಯಗಾರ್ತಿ, ಹಾಡುಗಾರ್ತಿ ಅಂತ ಹೇಳ್ಬೋದಾ, ಹಾಡುಗಾರ್ತಿ ಜೊತೆಗೆ ಒಳ್ಳೆಯ ಮಾತುಗಾರ್ತಿ. ಮೀನುಗಳು ಅಂದರೆ ಪಂಚಪ್ರಾಣ, ಜೀವನದ ಒಂದು ಭಾಗವಾಗಿ ಮೀನುಗಳಿದ್ದಾವೆ. ಕೊಡಗಿನ ಎಲ್ಲೇ ಹೋದರೂ ಇವರ ಹೆಸರು ಚಿರಪರಿಚಿತ ಅಂತ ಹೇಳ್ಬೋದು. ಮಿಲನಾ ಭರತ್, ವೆಲ್ಕಮ್ ಟು ಕೂರ್ಗ್ ಬಜ್ ಇನ್ ಅಂಡ್ ಔಟ್. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮಳೆಗಾಲ ನಮಗೆ ಆಗಲೇ ಹೇಳ್ತಾ ಇದ್ರೆ ಮೀನುಗಳ ಖುಷಿ ಅಂತ ಹೇಳಿ, ಅದು ಮೀನುಗಳ ಕಾಲ ಇದು ಮಳೆಗಾಲ ಅಂತ ಹೇಳಿದ್ರೆ ನಮಗೆ. ಇಂಟ್ರೊಡಕ್ಷನ್ ಏನೋ ಬಾಕಿ ಐತೆ, ಬೇರೆ ಏನೋ ಸಾಕು ಕಟ್ ಮಾಡ್ತಿರಲ್ಲ ಇದೆಲ್ಲ. ಕುದುಕೊಳಿ ಮಿಲನಾ ಭರತ್ ಹೌದು. ಸದ್ಯ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿಯಾಗಿ ಸೋಮವಾರಪೇಟೆ ತಾಲೂಕಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಮೂಲತಃ ಭಾಗಮಂಡಲದವರು ಅನ್ನೋದು ಗೊತ್ತಿದೆ. ಮೇಡಮ್, ಸಾಕಷ್ಟು ವಿಚಾರಗಳು ಮಾತಾಡಲಿಕ್ಕಿದೆ. ನಿಮ್ಮ ಈ ವೃತ್ತಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನಿಮ್ಮ ಶಿಕ್ಷಣ, ಬಾಲ್ಯ, ಜೀವನ ಎಲ್ಲದ್ರ ಬಗ್ಗೆ ಮಾತಾಡುವ, ಮೀನುಗಳ ಬಗ್ಗೆಯೂ ಮಾತಾಡುವ ಮುಂದಿನ ಸಮಯ ನಮ್ಮಿಬ್ಬರದು ಮಾತಾಡ್ತಾ ಹೋಗೋಣ. ಮಿಲನಾ ಭರತ್ ಗೊತ್ತಿದೆ, ಭಾಗಮಂಡಲದವರು ಅನ್ನೋದು ಗೊತ್ತಿದೆ, ನೃತ್ಯಗಾರ್ತಿ ಅನ್ನೋದು ಗೊತ್ತಿದೆ, ಸಾಹಿತಿ, ಕಥೆ ಕವನಗಳು ಬರಿತಾ ಇರ್ತೀರಿ, ಸಂಶೋಧನಾ ಪ್ರಬಂಧ ಕೂಡ ಮಂಡನೆ ಮಾಡಿದ್ದೀರಿ. ಅದಕ್ಕೆಲ್ಲ ಮೂಲ ನಿಮ್ಮ ಭಾಗಮಂಡಲದಿಂದ ಬಂದಿದೆ. ನಿಮ್ಮ ಬಾಲ್ಯ ಅಲ್ಲಿಂದ ನಿಮ್ಮ ಶುರು ಮಾಡಿ ಹೇಗೆ ನಿಮ್ಮನ್ನು ಗುರುಸ್ಕೊಳ್ತೀರಿ? ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಭಾಗಮಂಡಲದಲ್ಲೇನೆ. ಭಾಗಮಂಡಲ ಗೊತ್ತಿದೆ, ಇವಾಗಲೂ ಒಂದು ಕುಗ್ರಾಮ ಅಂತಲೇ ಹೇಳ್ಬೋದು. 30 ವರ್ಷದ ಹಿಂದೆ ಅದು ಹೇಗಿದ್ದಿರ್ಬೋದು ಅಂತ ಯೋಚನೆ ಮಾಡಿ. ಮಳೆಗಾಲ ನೀವುಗಳೆಲ್ಲ ಬರ್ತೀರಾ, ಅಕ್ಟೋಬರ್ 17th ರಿಪೋರ್ಟಿಂಗ್ ಕೂಡ ಬರ್ತೀರಾ. ಆವಾಗಲೂ ಯಾವ ಪರಿಸ್ಥಿತಿ ಇಲ್ಲಿದೆ ಅಂತ ನೀವು. ಅದರ ಜೊತೆಗೆ ಅಕ್ಟೋಬರ್ 17th ಜೊತೆಗೆ ಈ ಮಳೆಗಾಲದ ಈ ವರ್ಷದಿಂದ ಅದಿಲ್ಲ ನಮ್ಮ ಸ್ನೇಹಿತರಿಗೆ. ಅದು ಹೌದು, ನೀವೆಲ್ಲ ನಮ್ಮ ಮನೆ ಪಕ್ಕದಿಂದ ಬಂದು ನೋಡಿ ಹೋಗಿ, ಇವ್ರ ಮನೆ ಮುಂದೆವರೆಗೂ ಕೂಡ ಕಾವೇರಿ ನೀರು ಬಂದು ಆಶೀರ್ವಾದ ಮಾಡಿ ಹೋಗ್ತಿತ್ತ. ಯಾವ ರೀತಿ ತಗೊಳ್ಬೇಕು ಗೊತ್ತಿಲ್ಲ. ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾಳೆ ಅಂತಾನೆ ನಂಬುವವರು ನಾವು. ಕಾವೇರಮ್ಮ ಬರ್ತಾರೆ ನಮ್ಮ ಮನೆಗೆ ಅಂತ ಹೇಳಿ ಡೌಟ್ ಇರ್ಬೋದು. ಅದು ಕಾವೇರಿ ನದಿ ತ್ರಿವೇಣಿ ಸಂಗಮದಲ್ಲಿ ಜಾಸ್ತಿ ಮಳೆ ಆದಾಗ ಭರ್ತಿಯಾಗಿ ಆ ನೀರು ಮೇಲೆಗೆ ಬಂದು ರಸ್ತೆಯನ್ನ ದಾಟಿ, ದೇವಸ್ಥಾನದ ಆವರಣವನ್ನು ದಾಟಿ, ಆ ದೇವಸ್ಥಾನದ ಹಿಂಭಾಗದಲ್ಲಿ ಇವ್ರ ಮನೆ ಇರೋದು, ಅಲ್ಲಿಗೆ ಬಂದು ಇವರ ಮೆಟ್ಟಿಲಿನವರೆಗೂ ಬಂದಿದೆ. ಒಳಗೆ ಬಂದಿದ್ಯಾ? ಒಳಗೆ ಬಂದಿದೆ, ಒಳಗೂ ಬಂದಿದೆ ಒಂದು ಸಾರಿ. ಅದೇ ಲಾಸ್ಟ್ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಆ ವರ್ಷ, ಎಷ್ಟೋ ವರ್ಷಗಳ ನಂತರ ಈ ಥರ ಅನುಭವ ಆಯಿತು ಅಂತ ಎಲ್ಲ ಮಾತಾಡ್ತಿದ್ರಲ್ಲ, ಆ ಟೈಮಲ್ಲಿ ಒಂದು ಬಂದಿದೆ ಅಷ್ಟೇ. ಅದೇ ಪ್ಲೇಸ್ನಲ್ಲಿ ನಾನು ಹುಟ್ಟಿದ್ದು ಬೆಳೆದದ್ದೆಲ್ಲ. ಪ್ರಾಥಮಿಕ ಶಿಕ್ಷಣ ಕೂಡ ಅಲ್ಲೇನೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಹೌದು ಹೌದು. ಮತ್ತು ಹೈಸ್ಕೂಲಿಗೆ ಆಗುವಾಗ 2 ವರ್ಷ ಉದಯ ಪ್ರೌಢಶಾಲೆ ಬೆಟ್ಟಗೇರಿಯಲ್ಲಿ ಓದಿದ್ದೆ. ಮತ್ತು 10ನೇ ತರಗತಿಯನ್ನು ಕಾವೇರಿ ಪ್ರೌಢಶಾಲೆ, ಕಾವೇರಿ ಜೂನಿಯರ್ ಕಾಲೇಜ್ ಬಾಗಮಂಡಲದಲ್ಲೇನೆ. ಮತ್ತೊಂದು ಅನ್ರಿಟನ್ ರೂಲ್ ಇದೆಯಲ್ಲ, ಅಬವ್ 80 ಬಂದವರು ಸೈನ್ಸ್ ತಗೊಳ್ಬೇಕಂತ ಹೇಳಿ. ನನ್ನ ಸೈನ್ಸ್ ತುಂಬ ಆಸಕ್ತಿ ಇದ್ದದ್ದೇನಲ್ಲ, ಲೈಫ್ ಸೈನ್ಸ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಬಟ್ ನಮಗೆ KVG ಕುರುಂಜಿ ವೆಂಕಟರಮಣ ಅವರು ಭಾಗಮಂಡಲದ ಮಕ್ಕಳ ಮೇಲೆ, ಜನರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು. ನಾವೆಲ್ಲ ಉತ್ತಮ ಅಂಕ ತಗೊಂಡು ಹೋದಾಗ ಅವರು ನಮಗೆ ಸೈನ್ಸ್ ತಗೊಳ್ಳಿ, ಮುಂದೆ ಬನ್ನಿ ಅಂತ ಒಂದು ಸಪೋರ್ಟ್ ಮಾಡಿ
ಬಹುಶಃ ಅವರ ಕಾರಣಕ್ಕೆ ನಮಗೆಲ್ಲ ಒಂದು ಡಿಸ್ಕೌಂಟಲ್ಲಿ ಕನ್ಸೆಷನಲ್ಲಿ ಸೀಟ್ ಕೊಟ್ಟು ನಾವಲ್ಲಿ PCMB ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ KVG ಅಲ್ಲಿ ಓದಿದ್ದು. ಅದಾದ ನಂತರ ನನಗೆ PCMB ತಗೊಂಡ ನಂತರ ಲೈಫ್ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂದುಬಿಡ್ತು. ಫಾರೆಸ್ಟ್ರಿ ಕೋರ್ಸ್ ನನಗೆ ಸಿಕ್ಕಿತ್ತು. ಆದರೆ ನಾನು ಫಿಶರೀಸ್ ಹೋಗ್ಬೇಕಂತ ಹೇಳಿ ಮತ್ತೊಮ್ಮೆ ಟ್ರೈ ಮಾಡಿ ಫಿಶರೀಸ್ಗೆ ತಗೊಂಡು. ಇಲ್ಲ, ನಮಗೆ ಹೇಗಂದರೆ 6 ಮಂತ್ಸಲ್ಲಿ ನಾವು ಚೇಂಜ್ ಮಾಡ್ಕೋಬೋದು. ಎಗ್ರಿ ಹಾರ್ಟಿ ಯಾವುದಕ್ಕೆ ಹೋದ್ರೂ 6 ತಿಂಗಳ ಒಳಗೆ ನಾವು ಚೇಂಜ್ ಮಾಡ್ಕೊಳ್ಬೋದು ಸಬ್ಜೆಕ್ಟನ್ನು. ನಾನು ಮತ್ತೆ ಫಿಶರೀಸ್ಗೆ ಬಂದೆ. ಅಲ್ಲಿ ಬೇಜಾರು ಅನ್ಸುತ್ತಾ ಅಥವಾ? ಇಲ್ಲ, ನಾನು ಖುಷಿಯಾಗಿ ತಗೊಂಡದ್ದು. ಲೈಫ್ ಸೈನ್ಸ್ ನನಗೆ ತುಂಬಾ ಖುಷಿ. ಅದಾದ್ಮೇಲೂ ನಾನು ಝುವಾಲಜಿ ಎಷ್ಟು ಓದಿದ್ದೇನೆ ಅಂತ ಹೇಳಿದ್ರೆ ನಗ್ತಾ ಇದ್ರು, ಅದೇನು ಹಂಗೆ ಝುವಾಲಜಿ ಓದ್ತೀಯ ಅಂತ. ನಂಗೆ ಇವಾಗಲೂ ಬಾಟ್ನಿ ಝುವಾಲಜಿ ತುಂಬಾ ಆಸಕ್ತಿಯ ಸಬ್ಜೆಕ್ಟ್ ಅದು. ಅದಾದ ನಂತರ ಆವಾಗಲೂ ಕೂಡ ಅದೊಂದು ಪ್ರೊಫೆಷ್ನಲ್ ಡಿಗ್ರಿ ಮಾಡಿ MBA ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಏನು ತಪ್ಪಾಗ್ತಾ ಇತ್ತು ಅಂತ ಹೇಳಿದ್ರೆ ನಮಗೆಲ್ಲ ಮಾರ್ಗದರ್ಶನದ ಕೊರತೆ ಇತ್ತು. ಒಂದು ನಾವು ಹಳ್ಳಿಯಿಂದ ಹೋದ್ವೋ ಅಥವಾ ನಮಗೆ ಎಕ್ಸ್ಪೋಜರ್ ಸಿಗ್ಲಿಲ್ವೋ, ನಮ್ಮ ವ್ಯಾಪ್ತಿ ಅಷ್ಟು ಸಣ್ಣದಿತ್ತೇನೋ. ಹಾಗಾಗಿ ಪ್ರೊಫೆಷ್ನಲ್ ಡಿಗ್ರಿ ಆದರೆ ಎಂಜಿನಿಯರಿಂಗ್ ಹೋದವರು ಬರ್ತಾ ಇದ್ರು MBA ಮಾಡಲಿಕ್ಕೆ. ಹಾಗಾಗಿ ನಾನು ಕೂಡ MBA ಜಾಯ್ನ್ ಆದೆ. ಮಾಸ್ಟರ್ ಇನ್ ಸೇಲ್ಸ್ ಇನ್ ಮಾರ್ಕೆಟಿಂಗ್ ಅಂತ ಸ್ಪೆಷಲೈಸೇಷನ್ ಕೋರ್ಸ್ ಇತ್ತದು ಮಂಗಳೂರು ಯೂನಿವರ್ಸಿಟಿನಲ್ಲಿ. ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಬಂತು. ನನಗೆ ಸೇರಿದ ಮೇಲೆ ಹೆದರ್ಕೊಂಡ್ಬಿಟ್ಟಿದ್ದೆ, ಇದು ಸೈನ್ಸ್ ಓದಿ ಕಾಮರ್ಸಿಗೆ ಬಂದಿದ್ದೀನಿ, ಏನು ಅರ್ಥ ಆಗುತ್ತೆ ಅಂತ ಹೇಳಿ. ಕ್ರೆಡಿಟ್ ಡೆಬಿಟ್ ಎರಡೇ ಗೊತ್ತಿದ್ದು MBA ಹೋಗ್ಬೇಕಾದ್ರೆ. ಬಟ್ ನಾನು ಚೆನ್ನಾಗಿ ಓದಿ ಅದಾದಮೇಲೆ ಮಾರ್ಕೆಟಿಂಗ್ ಆಗಿದೆ, ಸೇಲ್ಸ್ ಕೂಡ ಆಗಿದೆ. ನನ್ನ ಅಕ್ಕ ಅವ್ರು ನನಗೆ ಸಜೆಸ್ಟ್ ಮಾಡಿದರು, ಒಂದು HR ಕೂಡ ಮಾಡಿಬಿಡು ಅಂತ ಹೇಳಿ. ಹೌದು, ಕಾಂಚನ. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ HR ಕೂಡ ಮಾಡಿಕೊಂಡೆ ನಾನು. ಅದು ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲೇ ಮಾಡಿದ್ದು. ಎಟ್ ಪ್ರೆಸೆಂಟ್ ಈಗ ಡಾಕ್ಟರ್ ಆಫ್ ಲಿಟ್ರೇಚರ್ D.Litt ಪದವಿಯನ್ನು ಪಡೀತಾ ಇದ್ದೇನೆ. ಅದು ನೃತ್ಯದಲ್ಲಿ. ಒಂದು 4 ನಿಮಿಷದಲ್ಲಿ ನಿಮ್ಮ ಎಜುಕೇಶನ್ ಎಲ್ಲ ಹೇಳ್ಬಿಟ್ರಿ. ನಿಮ್ಮ ಮನೆ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಯಾರ್ಯಾರು ಇದ್ರಿ, ಎಷ್ಟು ಮಕ್ಕಳು, ಅಪ್ಪ ಅಮ್ಮ? ನನ್ನ ತಂದೆ ಕುದುಕುಳಿ ಜೆ ಭರತ್, ಅವರು ಕೃಷಿಕರು. ಸಾಮಾಜಿಕ ರಂಗದಲ್ಲಿ ಕೂಡ ಅವರು ಇದ್ದವರೇನೆ, ರಾಜಕೀಯದಲ್ಲೂ ಕೂಡ ಇದ್ದವರು. ತಾಯಿ ಇಂದಿರಾ ಅಂತ ಹೇಳಿ, ಅವರು ಶಿಕ್ಷಕಿಯಾಗಿದ್ದವರು, ಈಗ ನಿವೃತ್ತ ಆಗಿದ್ದಾರೆ. ನನ್ನ ಅಕ್ಕ ಕಾಂಚನಗೌಡ ಮತ್ತು ಹೆಲೆನ್ ಮುಂಡಚಾಡಿರ ಹೇಳಿ, ಅವಳು ನನ್ನ ತಂಗಿ. ಇಬ್ರು ಕೂಡ ಉಪನ್ಯಾಸಕರು. ನಾನು ಕೂಡ ಅಮ್ಮನ ಫೀಲ್ಡ್ಗೆ ನಾನು ಕೂಡ ಉಪನ್ಯಾಸಕಿ ಆಗಿದ್ದವಳೆ. ಬ್ಯಾಂಗ್ಳೂರ್ನಲ್ಲಿ ಕಿಮ್ಸ್ ಅಂತ ಹೇಳಿ, ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಅಲ್ಲಿ 1 ಇಯರ್ ಟೀಚ್ ಮಾಡ್ತಾ ಇದ್ದೆ ಮಾರ್ಕೆಟಿಂಗ್. ನಮಗೆ ಫಿಶರೀಸಲ್ಲಿ ಕೂಡ ಫಿಶರೀಸ್ ಮಾರ್ಕೆಟಿಂಗ್, ಫಿಶರೀಸ್ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇದ್ದಿದ್ದರಿಂದ ಅದರ ರಿಲೇಟೆಡ್. ಇದು ಅಕೌಂಟೆನ್ಸಿ ಅಂಥದ್ದೆಲ್ಲ ನಮಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ಇಲ್ಲಿ ಬಂದಾಗ ಮಾರ್ಕೆಟಿಂಗ್ ಸಬ್ಜೆಕ್ಟ್ಗೆ ನಾನು ಹೋಗಬಹುದಿತ್ತು, ಅದೆರಡು ಬೇಸಿಕ್ ತಗೊಂಡು. ಹಾಗೆ ನಾನು ಅಲ್ಲಿ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೆ. ಅಲ್ಲೇ ನವರಸ ಆರ್ಟ್ಸ್ ಅಂತ ಒಂದು ನೃತ್ಯ ಶಾಲೆಯಲ್ಲಿ ನೃತ್ಯ ತರಬೇತುದಾರಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ, ಕೋರಮಂಗಲದಲ್ಲಿ. ಆವಾಗ ನಾನು ಒಡಿಸಿ ನೃತ್ಯವನ್ನು ಕೂಡ ಕಲಿತದ್ದು ಅಲ್ಲಿ ಹೊಸದಾಗಿ ಬೆಂಗಳೂರಿನಲ್ಲಿ. ಅದಾದ ನಂತರ ನಾನೇನೋ ಬೇರೆ ಮಾಡಬೇಕು ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಇನ್ ಬಿಟ್ವೀನ್ ನಮಗೆ ಫಿಶರೀಸ್ನಲ್ಲೂ ಕೂಡ ಪೋಸ್ಟ್ ಓಪನಿಂಗ್ ಆಗ್ಬೋದು, ಎಲ್ಲ ವಿಷಯದ ಕಡೆನೂ ದೃಷ್ಟಿ ಹಾಯಿಸಿದ್ದೀನಿ. ಸೊ ನನಗೆ ಚೂಸ್ ಮಾಡ್ಕೊಳಕ್ಕಾಯ್ತು. ನಾನು ಬೇರೆ ಪೋಸ್ಟ್ ಕೂಡ ಚಾನ್ಸಸ್ ಇತ್ತು ಹೋಗ್ಲಿಕ್ಕೆ. ಫಿಶರೀಸಲ್ಲೂ ಪೋಸ್ಟಿಂಗ್ ಆಯಿತು. ನಾನು ನಿಜವಾಗ್ಲೂ ತುಂಬ ಇಷ್ಟಪಡ್ತಾ ಇದ್ದೆ ಫಿಶರೀಸ್ ಸಬ್ಜೆಕ್ಟ್ಸು, ಫೀಲ್ಡ್ ತುಂಬ ಇಷ್ಟ ಆಯಿತು. ಸೊ ಐ ಚೂಸ್ ಇದು ಫಿಶರೀಸನ್ನು ತಗೊಂಡೆ ನಾನು. ಸೊ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಫಿಶರೀಸ್. ಅಪ್ಪ ಏನು ಮಾಡ್ಕೊಡ್ತೀವಿ? ಕೃಷಿಕರು. ನಮ್ಮದಿಲ್ಲಿ ಕೊಡಗಿನಲ್ಲಿ ಗೊತ್ತಿದೆಯಲ್ಲ ನಿಮಗೆ, ಕಾಫಿ. ನಾವು ಏಲಕ್ಕಿ ಬೆಳೆಗಾರರು ಮೊದಲು. ಆ್ಯಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಬಾಗ್ಮಂಡ್ಲ. ಹೌದು, ಕಟ್ಟೆ ರೋಗ ಬಂದಮೇಲೆ ಮತ್ತು ಈ ಮಂಗಗಳ ಕಾಟ ಬಂದಮೇಲೆ ಕಬ್ಬು ತಿಂದಾಗಿ ಏಲಕ್ಕಿ ತಿನ್ಲಿಕ್ಕೆ ಶುರು ಮಾಡಿದ್ವು ಈ ಮಂಗಗಳು. ಅದಾದಮೇಲೆ ನಾವೇ ಡಿಸೈಡ್ ಮಾಡಬೇಕಾಯ್ತು. ಬಾಳೆಗೊನೆಯಲ್ಲಿ ಬಾಳೆ ಕೂಂಬೆ ಮಾತ್ರ ಉಳಿತಾ ಇತ್ತು, ಬಾಳೆ ಎಲ್ಲ ತಿಂದು ಹೋಗ್ತಾ ಇತ್ತು. ಮೂಸಂಬಿ ಬಿಡ್ತಾ ಇತ್ತು. ಇವಾಗ ಮಂಗಗಳು ಮೂಸಂಬಿ, ಕಿತ್ಲೆ ಹಣ್ಣು ಕೂಡ ಬಿಡ್ತಾ ಇಲ್ಲ ತೋಟದಲ್ಲಿ. ಸೊ ಕಾಫಿ ಹಣ್ಣನ್ನು ತಿನ್ಲಿಕ್ಕೆ ಶುರು ಮಾಡಿದ್ದಾವೆ ಈಗ ಮಂಗಗಳು. ಅವರು ಕಾಫಿ, ಏಲಕ್ಕಿ ಕೃಷಿಕರು. ತಾಯಿ ಅಲ್ಲೇನೆ ತಾವೂರು ಅಂತ ಹೇಳೋ ಒಂದು ಊರಲ್ಲಿ ಅವರ ಮೊದಲು ವರ್ಕ್ ಮಾಡಿದ್ರು. ಮತ್ತು ಬಾಗ್ಮಂಡ್ಲ ರಿಟೈರ್ಮೆಂಟ್ ಆಗ್ಬೇಕಾದ್ರೆ ಕರಿಕೆ ಅಂತ ಹೇಳುವಲ್ಲಿ ಅವರು ಅವರ ಗಡಿಗ್ರಾಮ ಕೊಡಗಿನ ಗಡಿಗ್ರಾಮದಲ್ಲಿ ಸರ್ವಿಸ್ ಕಂಪ್ಲೀಟ್ ಮಾಡಿದ್ರು ಅವರು. ಹೇಗಿತ್ತು ನಿಮ್ಮ ಬಾಲ್ಯದ ಜೀವನಗಳೆಲ್ಲ? ಯಾಕೆಂದರೆ ಕೊಡಗಿನಲ್ಲಿರುವಂಥ ವ್ಯಕ್ತಿಗಳ ಬಾಲ್ಯದ ಜೀವನ ಅಂತಂದರೆ ಊರಿಂದ ಊರಿಗೆ ಭಿನ್ನತೆ ಇರುತ್ತೆ. ಆ ಅನುಭವಗಳು ಹೇಗೆ? ಹೌದು, ಬಾಲ್ಯ ಇವಾಗ ನೋಡಿದ್ರೆ ಅಂದ್ಕೊಳ್ತೀವಿ ಎಷ್ಟು ಕಷ್ಟಪಟ್ಟಿದ್ವಲ್ಲ ನಾವು ಅಂತ. ಆದರೆ ಆವಾಗ ಬಾಲ್ಯದಲ್ಲಿ ಹೇಗಿತ್ತಂದ್ರೆ ನಮಗೆ ಗೊತ್ತಿರಲಿಲ್ಲ ಅದೇ ಜೀವನ.
ನಿಜ ಹೇಳ್ಬೇಕಂದ್ರೆ ನಾವು ಬಾಗ್ಮಳ್ಳ ಬಿಟ್ಟು ಹೊರಗಿನ ಪ್ರಪಂಚವನ್ನೇ ನೋಡಿರ್ಲಿಲ್ಲ ತುಂಬ ವರ್ಷಗಳ ಕಾಲ. ಯಾವಾಗ ನಾವು ನೃತ್ಯ ಕಲಿಬೇಕು ಅಂತ ಅಮ್ಮ ಬಾಗ್ಮಳ್ಳದಿಂದ ಮಡಿಕೇರಿ ಕಳಿಸಿದ್ರು, ಓ ಮಡಿಕೇರಿ ಥರ ಒಂದು ಟೌನ್ ಇದೆಯಲ್ವಾ, ಓ ಇಲ್ಲೂ ಈ ಥರ ಎಲ್ಲ ಜನ ಇದ್ದಾರಲ್ಲ. ತುಂಬ ನಿಮಗೆ ಹಳ್ಳಿಯ ಜೀವನ ಗೊತ್ತಿರ್ಬೋದು. ಅದು ಬಾಗ್ಮಳ್ಳ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಜಾಸ್ತಿ ಮಳೆ ಬೀಳುವ ಏರಿಯಾ. ಮತ್ತೆ ಇವಾಗೆಲ್ಲ 2-3 ತಿಂಗಳಿಗೆ ನಿಂತು ಸಮಯ ಕತ್ತಲಲ್ಲಿ ಕತ್ತಲಲ್ಲಿ. ಮಳೆಗಾಲದಲ್ಲಿ ನಮಗೆ ಕರೆಂಟ್ ಇಲ್ಲ, ಫೋನ್ ಇಲ್ಲ, ಹೌದು ತಿಂಗಳಾನ್ಗಟ್ಲೆ. ಆಮೇಲೆ ಗ್ಯಾಸ್ ಇಲ್ಲ, ಗ್ಯಾಸ್ ಸ್ಟವ್ಗೆ ಸಿಲಿಂಡರ್ ಬರ್ತಿರ್ಲಿಲ್ಲ ನಮಗೆ. ವೆಜಿಟೇಬಲ್ಸ್ ತರಕಾರಿಗಳು ಬರ್ತಿರ್ಲಿಲ್ಲ ಆ ಕಡೆಗೆ ನೀರು ದಾಟ್ಕೊಂಡು. ಮತ್ತೆ ಕಾವೇರಿ ಹೊಳೆ ಇದು ರಸ್ತೆ ಮೇಲೆ ಬಂತು ಅಂತ ಹೇಳಿದ್ರೆ ಮುಗೀತು, ನಮ್ಗೆ ದಾಟಲಿಕ್ಕೆ ಶಾಲೆ ಸಹ ಇರ್ತಾ ಇರ್ಲಿಲ್ಲ. ಅವಾಗ ಮಳೆಗಾಲ ರಜೆ ಅಂತಿತ್ತು, ನಿಮಗೆ ಗೊತ್ತಿತ್ತು. 15 ದಿನ ಮಳೆಗಾಲ ರಜೆ. ಏಪ್ರಿಲ್ ಮೇ ರಜೆ ಮುಗಿಸಿ ಜೂನಲ್ಲಿ ಮತ್ತೆ ಇನ್ನೊಂದ್ಸರಿ ಹೋಮ್ವರ್ಕ್ ತಗೊಂಡು ಬರ್ತಾ ಇದ್ದು ಮಳೆಗಾಲ ರಜೆಯಲ್ಲಿ ಹೋಮ್ವರ್ಕ್ ಮಾಡ್ಲಿಕ್ಕೆ. ಆಗ ಮಳೆದು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿತ್ತು, ಇಂಥ ಟೈಮಲ್ಲಿ ಮಳೆ ಬರುತ್ತೆ, ಆ ರಜೆ ಕೊಡಬೇಕು ಅಂತ. ಈಗ ಚೆನ್ನಾಗಿ ಹಿರಿಯರೆಲ್ಲ ಹೇಳೋರು, ಆರಿದ್ರ ಮುಗೀತು ಅಂತ ಹೇಳೋರು. ಇನ್ನು ಅಂದ್ರೆ ದರಿದ್ರದಂಗೆ ಹೊಡಿತಾ ಇದೆ ಆರಿದ್ರ ಹೇಳೋರು, ಆಶೆ ಭಾಷೆ ಹಂಗೆ ಇಲ್ಲದಂಗೆ ಹೊಡಿತಾ ಇದೆ ಆಶ್ಲೇಷ ಅಂದ್ರೆ ಅವ್ರ ಲೆಕ್ಕಾಚಾರದಲ್ಲಿ ಹೇಳೋರು, ಈ ಮಳೆ ಇಷ್ಟು ಜೋರು ಬಂತು ಅಂತ ಹೇಳಿ. ಬಟ್ ಬರೀಗಾಲಲ್ಲಿ ಶಾಲೆಗೆ ಹೋಗ್ತಾ ಇದ್ದಿದ್ದು ಇದೆ. ಅಕ್ಕನ ಬಟ್ಟೆಯನ್ನ ತಂಗಿಯಂದ್ರು ಹಾಕೊಂಡು ಬೆಳೆದದ್ದು, ಒದ್ದೆಯಾಗಿ ಗೊರ್ಗ ಹಾಕೊಂಡು ಹೋಗ್ತಾ ಇದ್ದಿದ್ದು ಇದೆ. ಗೊರ್ಗ ಗೊತ್ತಿರ್ಬೋದು, ಮಳೆಗಾಲಕ್ಕೆ ಇಲ್ಲೆಲ್ಲ ಹಾಕ್ತಾರೆ. ಎಲ್ಲ ಜೀವನ ಇತ್ತು. ಆದ್ರೆ ನಮಗೆ ಆ ಸಮಯದಲ್ಲಿ ಅದು ಕಷ್ಟ ಅಂತ ನಿಜವಾಗ್ಲೂ ಅನ್ನಿಸ್ತಾ ಇರಲಿಲ್ಲ. ಬದುಕೇ ಹೀಗೆ ಅಂತ. ಬಟ್ ಚಂದ ಇತ್ತು. ನಾನೀಗೆಲ್ಲ ಈಗ ಕಾರ್ನಲ್ಲಿ ಹೋಗ್ತಾ ದಾರಿಯ ಸೈಡಲ್ಲಿ ಮಾವಿನ ಹಣ್ಣೆಲ್ಲ ಬಿದ್ದಿದ್ರೆ ನಾನು ಅನ್ಕೋತೀನಿ, ಇವತ್ತು ಚಿಕ್ಕವರಾಗಿದ್ರೆ ಇದು ಹೆಕ್ಕಿ ಮನೆಯಲ್ಲಿ ಹೋಗಿ ಉಪ್ಪಿಗೆ ಹಾಕಿ ಆಗ್ತಾ ಇತ್ತು, ಎಷ್ಟು ಬಿದ್ಕೊಂಡಿದೆ ಅಂತ. ಮಾವಿನ ಹಣ್ಣು ಹೆರ್ಕೋದಕ್ಕೆ ಕಾಂಪಿಟೇಷನ್ ಆಗ್ತಾ ಇತ್ತು. ಅಣಬೆ ಹುಡ್ಕೊಂಡು ಹೋಗೋದು ಎಲ್ಲ. ಬಾಲ್ಯ ಒಂಥರ ಹಳ್ಳಿಯಲ್ಲಿ ತುಂಬ ಚಂದ ಇತ್ತು. ಆದರೆ ನಾನು ಯಾವಾಗ ನನ್ನ SSLC ಮುಗಿಸಿ PUCಗೆ ಹೋದೆ, ಆವಾಗ ನನಗೆ ಆ ಕರಾಳ ಮುಖಗಳು ಅಂತ ಹೇಳ್ತಾರಲ್ಲ, ಸಡನ್ನಾಗಿ ಹಳ್ಳಿಯಿಂದ ಕನ್ನಡ ಮಾಧ್ಯಮ ಶಾಲೆಯಿಂದ ಆಕ್ಸಿಜನ್ ಸ್ಪೆಲ್ಲಿಂಗ್ ಬರೀಲಿಕ್ಕೆ ಬರೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ನಾವು. ಆಮ್ಲಜನಕ ಅಂದರೆ ಆಕ್ಸಿಜನ್ ಅಂತ ಕಲೀಲಿಕ್ಕೆ ಟೈಮ್ ತಗೊಂಡ್ವಿ. ಅಂದರೆ ನಮಗೆ ಸಂಪೂರ್ಣ ಎಲ್ಲ ಹೊಸತೆ ಇದ್ದದ್ದು. ನನಗೆ ಪನಿಷ್ಮೆಂಟ್ ಆಯಿತು ಫಸ್ಟ್ 1 ಇಯರ್ ಸೈನ್ಸ್ ಅನ್ನೋದು ಪನಿಷ್ಮೆಂಟ್ ಆಯಿತು. ಸೆಕೆಂಡ್ ಇಯರ್ಗೆ ನನಗೆ ಕವರ್ ಅಪ್ ಆಯಿತು. ಬಟ್ ನನಗೆ ಓದೋದು ಮಾರ್ಕ್ಸೇ ಎಲ್ಲ ಅಂತ ಯಾವತ್ತೂ ನಾನು ನಮ್ಮ ಮನೆಯಲ್ಲೂ ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ. ನಾನು PUCಯಲ್ಲೂ ಡಾನ್ಸ್ ಮಾಡ್ತಾ ಇದ್ದೆ, MBAನಲ್ಲಿ ಹೋದಾಗಲೂ ಡಾನ್ಸ್ ಮಾಡ್ತಾ ಇದ್ದೆ. ಬಾಲ್ಯದಲ್ಲೂ ನನ್ನಮ್ಮ ಆಸಕ್ತಿಯಿಂದ ನೋಡಿ ಡಾನ್ಸ್ ಮಾಡಿಸ್ತಾ ಇದ್ದಿದ್ದು ಅದು ಇದೆ. ಮತ್ತು ಎಲ್ಲ ನಮಗೆ ಸಪೋರ್ಟ್ ಸಿಕ್ಕಿದೆ. ಬಾಲ್ಯ ತುಂಬ ಚೆನ್ನಾಗಿತ್ತು. ಎಲ್ಲ ತಟ್ಟಿ ಮುಂದೆ ಕಳಿಸಿದ್ರು. ಅದೇ ಕೇಳಬೇಕು ಅಂತಿದ್ದೆ, ನೀವೆಲ್ಲ ಈ ಬೆಳ್ಳಿ ಸ್ಪೂನ್ ಚಿನ್ನ ಸ್ಪೂನಲ್ಲಿ ನಮಗೆ ಶನಿವಾರ ಮಧ್ಯಾಹ್ನ ನಂತರ ಅಮ್ಮ ಕೂಡ ಶಾಲೆಯಿಂದ ಬರ್ತಿದ್ರು, ಅವ್ರು ಶಿಕ್ಷಕಿಯಾಗಿದ್ರು. ನಾವು ಬ್ಯಾಗ್ ತಗೊಂಡು ತೋಟಕ್ಕೆ ಹೋಗ್ತಾ ಇದ್ವಿ. ಕೆಲಸ ಮಾಡಬೇಕಿತ್ತು, ಸೌದೆ ಹೊರಬೇಕಿತ್ತು, ಏನು ತೋಟದ ಕೆಲಸಗಳಿರ್ತವೆ ಅವುಗಳು ಮಾಡಬೇಕಿತ್ತು. ಭಾನುವಾರ ಮತ್ತದೇ ಭಾನುವಾರವು ನಾವು ಇಲ್ಲಿ ಎಲ್ಲ ಹಳ್ಳಿ ಮಕ್ಕಳು ಈಗಲೂ ಕೂಡ ಸಾಧಾರಣವಾಗಿ ಹಳ್ಳಿಯ ಮಕ್ಕಳು ಹೋಗ್ತಾರೆ. ಭಾನುವಾರವು ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಡಬ್ಬಿ ತುಂಬಿಸ್ಕೊಂಡು ನಾವು ತೋಟಕ್ಕೆ ಹೋದರೆ ನಮಗೆ ನಮ್ಮ ತೋಟಕ್ಕೆ ಅವಾಗ 3 ಕಿಲೋಮೀಟರ್ ಅಷ್ಟು ನಡಿಬೇಕಿತ್ತು. ಗದ್ದೆಯಲ್ಲೇ ನಡ್ಕೊಂಡು ಹೋಗಬೇಕಿತ್ತು. ಬೆಳಗ್ಗೆ ಹೋದರೆ ಸಂಜೆವರೆಗೆ ಕೆಲಸ ಮಾಡಿ ನಾವು ಬರ್ತಾ ಇದ್ದೆವು. ಗದ್ದೆ ಇತ್ತು. ನನಗೆ ಹಾಗೆ ತೆಗೆಯೋದು ಗೊತ್ತಿತ್ತು, ನಾಟಿ ನೆಡೋದು ಗೊತ್ತಿತ್ತು. ನನಗೆ ಸ್ವಲ್ಪ ಕೃಷಿ ಬಗ್ಗೆ ತುಂಬ ಆಸಕ್ತಿ ಇತ್ತು. ಅಕ್ಕ ತಂಗಿಯರಿಗಿಂತ ನಾನೇ ಸ್ವಲ್ಪ ತೋಟ ಜಾಸ್ತಿ ಹೋಗ್ತಾ ಇದ್ದಿದ್ದು, ಮೇಂಟೈನ್ ಮಾಡ್ತಾ ಇದ್ದಿದ್ದೆಲ್ಲ. ನಾನು 10th ವರೆಗೆ ನಾನು ಹಳ್ಳಿಲಿ ಏನು ಓದ್ತಾ ಇದ್ದೆ, ನಾನು ಕೆಲಸಗಳಿಗೆ ನಾವೆಲ್ಲರೂ 3 ಜನನೂ ಹೋಗ್ತಾ ಇದ್ವಿ. ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಹೇಳಿ ಸೌದೆ, ಮಳೆಗಾಲಕ್ಕೆ ಸೌದೆ ಅದು ತೋಟದಿಂದ ಎತ್ತಿ ದಾರಿಗೆ ಹಾಕಿ, ದಾರಿಯಿಂದ ಎತ್ತಿ ಜೀಪಿಗೆ ಹಾಕಿ ಮತ್ತೆ ಮನೆಗೆ ತಂದು ಮನೆಯಲ್ಲಿ ಬಿದ್ದ ಮೇಲೆ ಮತ್ತೆ ಜೋಡಿಸಿ ಕಣೆ ಒಟ್ಟೋದು ಅಂತ ಹೇಳ್ತಿದ್ರಲ್ಲ, ಅಷ್ಟು ಮಾಡಬೇಕಿತ್ತು ಆ ಕೆಲಸ ಎಲ್ಲ. ಅದೆಲ್ಲ ಇತ್ತು. ಅದೆಲ್ಲ ಅವಾಗ ನಮಗೆ ಇದೇ ಲೈಫ್ ಅಂತಾನೆ ಮಾಡಿದ್ದು ನಾವು. ಈಗ ಬಾಲ್ಯವನ್ನು ಕೂತ್ಕೊಂಡು ಯೋಚನೆ ಮಾಡಿದರೆ ನನಗೆ ಅನ್ನಿಸ್ತದೆ, ಇಲ್ಲ ನಮಗೆ ಇನ್ನೂ ಒಳ್ಳೆ ಅವಕಾಶ ಸಿಕ್ಕಿದ್ದಿದ್ರೆ, ನಮ್ಗೊಂಚೂರು ಗೈಡೆನ್ಸ್ ಕೊಡೋರು ಇದ್ದಿದ್ರೆ, ಇಲ್ಲ ನೀನು ಹೀಗೆ ಮಾಡು ಹೀಗಾಗತ್ತೆ ಅಂತ ಹೇಳೋರು ಇದ್ಬಿಟ್ಟಿದ್ರೆ, ಈಗ ನಾವು ಹೇಗೆ ಇನ್ನೊಂದು ಮಕ್ಕಳಿಗೆ ಹೇಳ್ತಾ ಇದ್ದೀವಿ ಆ ಥರ ಸಿಕ್ಬಿಟ್ಟಿದ್ರೆ ನಾವು ಇನ್ನೂ ಹೆಚ್ಚು ಸಾಧಿಸಬಹುದಿತ್ತು. ಹಾಗೆ ಇತ್ತು. ಹೌದು. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ, ನನಗೆ ನೃತ್ಯದಲ್ಲಿ ತುಂಬ ಆಸಕ್ತಿ ಇತ್ತು. ನನ್ನ ತಾಯಿ ಹೆದರ್ಕೊಂಡ್ರು ಅದೇ ಫೀಲ್ಡಲ್ಲಿ ನನ್ನನ್ನು ಕಂಟಿನ್ಯೂ ಮಾಡಲಿಕ್ಕೆ. ನಾನು ಧಾರಾವಾಹಿಗಳಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಹೆದರ್ಕೊಂಡ್ರು, ಲೈಫ್ ಇದೆಯಾ ಅದರಲ್ಲಿ ಅಂತ ಹೇಳಿ. ನಮಗೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಯರೇ ಗೈಡ್ಗಳು ನಮಗಾಗ. ಅವ್ರು ಹೇಳಿದ್ದೇ ಸರಿ ಇತ್ತು, ನಾವು ಪ್ರಪಂಚವನ್ನು ನೋಡಲಿಲ್ಲ. ಇಲ್ಲ ಹೀಗೆ ಮಾಡುವ ಆಗತ್ತೆ ಅಂತ ಹೇಳೋ ಗಾಡ್ ಫಾದರ್ಗಳು ನಮಗಿರ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಇವಾಗ ಸ್ವಲ್ಪ ಗಿಲ್ಟ್ ಇದೆ, ನನ್ನ ಮಗಳನ್ನ ಬಿಡಬೇಕಿತ್ತೇನೋ, ಅವಳು ಈಗಲೂ ಮುಂದುವರಿಸ್ಕೊಂಡು ಇದ್ರಲ್ಲಿ ಹೋಗ್ತಿದ್ದಾಳೆ ಅಂದರೆ ಸಾಧಿಸ್ತಿದ್ಲೇನೋ ಅಂತ.
ಹಾಗಂದ್ರೆ ಹೊರಗಿನ ಪ್ರಪಂಚದ ಒಂದು ರೀತಿ ಭಯ ಇರುತ್ತೆ ಸಹಜವಾಗಿ ಮಕ್ಕಳನ್ನ, ಅದರಲ್ಲೂ ಹೆಣ್ಣು ಅದೇ ಮಕ್ಕಳು. ಯಾಕಂದ್ರೆ ನಾವು 3 ಜನ ಹೆಣ್ಮಕ್ಳಲ್ಲ. ಆಗ ನಮ್ಮಮ್ಮ ನಮ್ಮನ್ನೊಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ್ಲೇನೆ ಡಾನ್ಸ್ ಕ್ಲಾಸಿಗೆ ಮಡಿಕೇರಿಗೆ ಕಳಿಸ್ಲಿಕ್ಕೆ ಶುರು ಮಾಡಿದ್ರು. ನಾನು ಸೌರಭ ನೃತ್ಯ ಕಲಾ ಪರಿಷತ್ನಲ್ಲಿ ನೃತ್ಯ ಕಲಿತದ್ದು. ಆವಾಗ ಅಮ್ಮಂಗೆ ಹೇಳ್ತಾ ಇದ್ರು, ಹೆಣ್ಮಕ್ಳಿಗೆ ಯಾಕೆ ಡ್ಯಾನ್ಸ್, ನೀನು ಹಿಂಗೆ ಕುಣಿಸ್ತಾ ಇರು ಓಡೋಗ್ತಾರೆ. ಅದೆಲ್ಲ ಅವರಿಗೆ ನನ್ನ ತಾಯಿ ಸ್ವಲ್ಪ ತುಂಬ ಸ್ಟ್ರಾಂಗ್, ಹೇಳ್ತಾ ಇರಲಿ ಬಿಡು, ಹೇಳೋರು ಹೇಳ್ತಾ ಇರ್ತಾರೆ, ನಾವು ಸಾಧಿಸಬೇಕು, ನಮ್ಮ ಸಾಧನೆ ಮಾತಾಡಬೇಕು ಅಂತ ಹಾಗೆ ಧೈರ್ಯ ಹೇಳೋರು. ತಂದೆ ಸ್ವಲ್ಪ ಮಾತಿಗೆ ನೀವು ಹೆಣ್ಮಕ್ಳಿಗೆ ಹೀಗೆ ಹೇಳ್ತಾರೆ. ಹೇಗೆ ಹೇಳ್ತಾ ಇದ್ರು ಅಂದರೆ, ಮದುವೆಗೆ ಕೂಡಿಡೋದು ಬಿಟ್ಟು ಹಿಂಗೆ ಕಳೀತಾ ಇದ್ದೀರಾ ಅಂಥ ಮಾತುಗಳನ್ನೆಲ್ಲ ನಾವು ಕೇಳ್ಕೊಂಡೇ ಬೆಳೆದವರು. ಓಡ್ ಹೋಗ್ತಾರ ಅನ್ನೋದು, ಮದುವೆಗೆ ನಿಮಗೆ ದುಡ್ಡು ಇರಲ್ಲ, ಮದುವೆಗೆ ದುಡ್ಡು ಮಾಡೋದು ಬಿಟ್ಟು ಇದಕ್ಕೆ ಕಳೀತಿದ್ದೀರಾ, ಯಾಕೆ ಹೆಣ್ಮಕ್ಳನ್ನ ಓದಿಸ್ತೀರಾ. ನನಗೆ ಈಗಲೂ ನೆನಪಿದೆ, ಒಬ್ಬರು ಹೈಲಿ ಎಜುಕೇಟೆಡ್ ಒಂದು ದೊಡ್ಡ ಹುದ್ದೆಯಲ್ಲಿದ್ದವರು, ನಿಂದು ಏನು ಅಂತ ಕೇಳಿದಾಗ ನಾನು PhD ಮಾಡಬೇಕು ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದರು, ನೀವು ಹುಡುಗಿರೆಲ್ಲ ಹೀಗೆ PhD ಓದಿದರೆ ನಿಮ್ಮನ್ನ ಮದುವೆ ಮಾಡೋದು ಹೇಗೆ, ನಿಮಗಿಂತ ಹೆಚ್ಚು ಓದಿದವರು ಎಲ್ಲಿಂದ ತರೋದು. ಅಂದ್ರೆ ಮದುವೆಯೇ ಜೀವನದ, ಅದೇ ಮದುವೆ ಮಾಡಿಬಿಟ್ರೆ ಇವ್ರದ್ದು ಜವಾಬ್ದಾರಿ ಮುಗೀತು ಅನ್ನೋದು ಮನಸ್ಥಿತಿ. ಆಮೇಲೆ ಒಂದು 5 ವರ್ಷ ಆದ್ಮೇಲೆ ನಾನು ಅವ್ರು ನಮ್ಮವ್ರನವ್ರೆ, ಅವ್ರ ಮಗಳು ಏನ್ ಮಾಡ್ತಿದ್ದಾಳೆ ಅಂತ ವಿಚಾರಿಸಿದ್ದೆ. ಬಿಕಾಸ್ ಅವರು MBBS ಓದ್ತಾ ಇದ್ರು. ಈಗ ಅವ್ರ ಮಗಳಿಗೆ ಎಲ್ಲಿಂದಪ್ಪ ತರ್ತಾರೆ ಅಲ್ಲ, ಬೇರೆಯವರ ಮಕ್ಳಿಗೆ ಅದು ಹೇಳಲಿಕ್ಕೆ ಈಸಿ ಆಗತ್ತೆ ಅಂತ ಅನ್ಕೋತೇನೆ. ಬಟ್ ಹಾಗಲ್ಲ, ಜೀವನದ ಗುರಿಗಳು ಯಾವುದೋ ಒಂದೇ ಅಲ್ಲ. ಹೆಣ್ಮಕ್ಳು ಹುಟ್ಟಿದ್ದೀರಾ, ನೀವು ಬೆಳಿತೀರಾ, ಮದುವೆ ಆಗ್ತೀರಾ, ಹೋಗ್ತೀರಾ, ಮುಗೀತು. ನೋ, ದಟ್ ಈಸ್ ನಾಟ್ ಲೈಫ್ ಅಲ್ಲ. ಹಾಗಾಗಿ ಆ ಥರ ಮಾತುಗಳನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ. ಮದುವೆ ಸ್ವಲ್ಪ ತಡ ಆದಾಗ ಅವಾಗಲೂ ಮಾತು ಕೇಳಿದ್ದೇವೆ. ಮಾತುಗಳಿದ್ದೇ ಇರ್ತದೆ. ಬಟ್ ಅದೇ ಇವಾಗ ಕೂತು ನೋಡಿದಾಗ ನಮ್ಮ ಬಾಲ್ಯ ನಿಜ ಕಷ್ಟದಿತ್ತು ಅಂತ ಯೋಚನೆ ಮಾಡ್ತೇವೆ. ಇವತ್ತು 2 ಸ್ಲಿಪ್ಪರ್ ಇದ್ದು 3ನೇದು ತೆಗೆಯುವಾಗ ಬಾಲ್ಯ ನೆನಪಾಗತ್ತೆ. ಅಕ್ಕನ ಸ್ಲಿಪ್ಪರ್ ಅನ್ನೇ ನಾನು ಹಾಕೊಂಡು ಹೋಗ್ಬೇಕಿತ್ತಲ್ಲ. ಹೌದು, ಒಂದೇ ಸ್ಲಿಪ್ಪರಲ್ಲಿ ಇಡೀ ವರ್ಷ. ಮತ್ತೆ ಹವಾಯಿ ಸ್ಲಿಪ್ಪರ್ ಒಂದು, ತೋಟ ಗದ್ದೆ ಮನೆಗೆ ಹಾಕ್ಲಿಕ್ಕೆ, ಸ್ಕೂಲಿಗೆ ಹಾಕ್ಲಿಕ್ಕೆ ಒಂದು ಸ್ಲಿಪ್ಪರ್. ಅದು ಶೂಸ್ ಎಲ್ಲ ಇಲ್ಲ ಕಾನ್ವೆಂಟ್ ತರ. ಆಮೇಲೆ ಯೂನಿಫಾರ್ಮ್ ಅಕ್ಕಂದೇ ತಂಗಿ ಹಾಕೋದು. ನಾನು 3 ವರ್ಷ ಹೈಸ್ಕೂಲಿಗೂ ನನ್ನ ಅಕ್ಕನ ಹೌದು ಹೌದು. ಇವಾಗೆಲ್ಲ ನಮ್ಮ ಮಕ್ಕಳಿಗೆ ತಿಂಗಳಿಗೆ ಒಂದು ಬಟ್ಟೆ ತೆಗಿತೇವೆ. ಆದ್ರೆ ಅವಾಗ ನನಗೆ ಇನ್ನೂ ನೆನಪಿದೆ, ನಾನು ಹೈಸ್ಕೂಲ್ 3 ವರ್ಷ ಬರ್ತದೆ. ಬಟ್ ಇವಾಗ ನಾನು ನೆನಪಿಸ್ಕೊಳ್ತೇನೆ ಅದನ್ನು ತುಂಬಾ. ಹೌದು, ನಮಗೆ ಇರ್ಲಿಲ್ಲಲ್ಲ ಹೀಗೆ ಒಂದು. ನನ್ನ ಅಕ್ಕ ಈಗಲೂ ಹೇಳ್ತಾಳೆ, ಜಾತ್ರೆಯಲ್ಲಿ ಒಂದು ಏರೋಪ್ಲೇನ್ ತೆಗಿಲಿಕ್ಕೆ ನಾವು ಎಷ್ಟು ಜಾತ್ರೆ ಕಾದಿದ್ದೇವೆ, 3-4 ಜಾತ್ರೆಗಳು ಕಾದಿದ್ದೇವೆ ಒಂದು ಏರೋಪ್ಲೇನ್ ತೆಗಿಬೇಕಾದ್ರೆ ಅಂತ ಹೇಳಿ. ಬಟ್ ಈಗ ನೆನಪಿಸ್ಕೊಳ್ಳೋಕೆ ಖುಷಿ ಆಗುತ್ತೆ. ಬಟ್ ಆ ದಿನಗಳು ಒಂದು ರೀತಿ ಚೆನ್ನಾಗಿದ್ವು. ಯಾಕೆಂದ್ರೆ ಈಗ ಎಲ್ಲವೂ ಕೈಗೆಟುಗುತ್ತೆ, ಮಕ್ಕಳಿಗೆ ಬೇಕಾಗಿದ್ದನ್ನೆಲ್ಲ ತೆಗೆದು ಕೊಡ್ತಾರೆ. ಆದ್ರೆ ಆ ಕಷ್ಟಪಟ್ಟು ತೆಗೆದ ದಿನಗಳು, ಕಷ್ಟಪಟ್ಟು ಹೆಜ್ಜೆ ಇಟ್ಟು ಬಂದ ದಿನಗಳೆಲ್ಲ ನೆನೆಸ್ಕೊಂಡಾಗ ಈಗ ಎಲ್ಲನ್ನ ಕೇಳಿ. ಈಗ ಸಂಜೆ ಹೋದಾಗ ಒಂದು ಇದು ಕುಕ್ಕೆ ಹೇಳ್ತಾರೆ, ನಾವು ಸಗಣಿ ಹೆರಕಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆಯ ತರಕಾರಿ ಗಿಡಗಳಿಗೆ, ಹೂವಿನ ಗಿಡಗಳಿಗೆ ನಾವು ರಸ್ತೆಯಲ್ಲಿ ಹೋಗಿ ಹೆರಕ್ತಾ ಇದ್ವಿ ಎಲ್ಲ. ಒಂದು ತೆಂಗಿನ ಚಿಪ್ಪು ಬಿದ್ದಿದ್ರೆ ಸಾಕು, ಅದನ್ನ ತಂದು ಅಂಗಳಕ್ಕೆ ಒಣಗ್ಲಿಕ್ಕೆ ಹಾಕೋದು. ಆ ಮನೆ ಹಿಂದೆ ಸೌದೆ ಒಲೆಗೆ ಇದು ಸ್ನಾನಕ್ಕೆ ಎಲ್ಲ ಹಳ್ಳಿಯಲ್ಲಿ ಅದು. ಈಗ ನೋಡುವ ಸಗಣಿ ಹೆರಕ್ಲಿಕ್ಕೆ ಹೋಗೋದೇ ಕಾಣಿಸ್ತದೆ. ಆ ರೀತಿ ಅನುಭವಗಳು ಇದ್ದವರಿಗೆ ಅರಿವಿರುತ್ತೆ, ಮುಂದೆ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಛಲ ಇರುತ್ತೆ. ಬಟ್ ಈಗ ಎಲ್ಲವೂ ನಮಗೆ ಕೈಗೆಟುಕಿದಾಗ ವಿತೌಟ್ ಶ್ರಮ ಸಿಗುತ್ತಲ್ಲ. ಹೌದು, ಅಂದ್ರೆ ನನ್ನ ತಾಯಿ ಹೇಳ್ತಾ ಇದ್ರು, ಜೀವನ ಇಷ್ಟೇ ಅಲ್ಲ, ಬಟ್ ಓದಬೇಕು, ತುಂಬ ಓದಿ. ಅವರು ಯಾವತ್ತೂ ಹೇಳೋರು ನಮಗೆ, ಎಷ್ಟು ಓದ್ತೀರಾ ಓದಿದ ನಂತರ 2 ವರ್ಷ ಕೆಲಸ ಮಾಡಲೇಬೇಕು. ಮದುವೆಗೆ ಮುಂಚೆ 2 ವರ್ಷ ನೀವು ಮಾಡಿ ನಿಮ್ಮ ಶ್ರಮದ ಒಂದು ಎಂಜಾಯ್ಮೆಂಟ್ನ ನೀವು ಅನುಭವಿಸಿ ಮತ್ತೆ ಮದುವೆ ಆಗ್ಬೇಕಂದ್ರೆ ನೀವು ದುಡಿದು ಸ್ವಾವಲಂಬಿಯಾಗಿ ಮತ್ತೆ ಮದುವೆ ಆಗ್ಬೇಕು. ಮತ್ತೆ ಓದಿ, ಎಷ್ಟು ಓದಿಸ್ತೇನೆ ನಾನು. ಆದರೆ ಆಸ್ತಿ ಮಾಡಲಿಕ್ಕೆ, ಚಿನ್ನ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಯಾಕೆಂದರೆ 3 ಹೆಣ್ಮಕ್ಳಿದ್ವಿ, ಕೃಷಿಕರು ಅಂತ ಅಪ್ಪನ ಹತ್ರ ಹೇಳ್ತಿದ್ದೆ, ಕಾಫಿ ಬೆಳೀತಾ ಇದ್ವಿ ಅಂತ. ನಿಮಗೆ ಬಾಗ್ಮಂಡಲದ ಮಳೆ ಗೊತ್ತಿದೆ, ಮಳೆ ತಕ್ಕಷ್ಟು ಆದ್ರೆ ಮಾತ್ರ ನಮಗೆ ಕೃಷಿ ನಮ್ಮ ಕೈಗೆ. ಈಗಿನ ಇಲ್ಲ, ಆ ವರ್ಷ ಮಳೆ ಸ್ವಲ್ಪ ಜಾಸ್ತಿ ಆಯ್ತಾ, ಫೆಬ್ರವರಿ ಶಿವರಾತ್ರಿಗೊಂದು ಮಳೆ ಬರುದಲ್ಲ ಮೊದಲು, ಆ ಮಳೆ ಬಂದಿಲ್ವಾ, ಗಾನ್, ಆ ವರ್ಷ ಹೋಯ್ತು ಅಂತಾನೆ ಅರ್ಥ. ಕಾಫಿಗೆ ಮತ್ತೆ ರೇಟ್ ಇದ್ರೆ ಆ ವರ್ಷ ಬದುಕಿದೆವು, ಇಲ್ಲದ್ರೆ ಇಲ್ಲ. ಏಲಕ್ಕಿ ಕೂಡ, ಏಲಕ್ಕಿ ತಂದು ರಾಶಿ ಹಾಕುದು ಮನೆಯ ಹಾಲಲ್ಲಿ ರಾತ್ರಿ. ಈಗಿನ ಥರ ಮೆಷಿನರೀಸ್ ಇಲ್ಲ, ಅದನ್ನು ಒಂದು ಚೀಲದಲ್ಲಿ ಹಾಕಿ ಎಳಿಬೇಕು ಹೀಗೆ ರಾತ್ರಿ ಇಡೀ. ಅದರದ್ದು ತೊಟ್ಟನ್ನು ತೆಗಿಬೇಕು ಅಂತ ಹೇಳಿದ್ರೆ ಏಲಕ್ಕಿ ಮೆಷಿನ್ ಗೂಡುಗಳಿರ್ತಾ ಇದ್ವು, ಆ ಮಣ್ಣಿನ ಗೂಡುಗಳೆಲ್ಲ ಮಾಡಿ ಸೌದೆ ಹಾಕಿ ಒಣಗಿಸಿ ಅಲ್ಲಿಂದ ಏಲಕ್ಕಿ ತಂದು ರಾತ್ರಿ 10-11 ಗಂಟೆವರೆಗೆ ನಮಗೆ ಆ ಕೆಲಸ ಆಗ್ತಾ ಇತ್ತು. ಅದೆಲ್ಲ ಮಾಡಿ ನಾವು ಕೃಷಿಯನ್ನ ಕಣ್ಣಾರೆ ಕಂಡ್ಕೊಂಡು ನಾವು ಕೆಲಸ ಮಾಡಿಕೊಂಡು ಎಲ್ಲ ಮುಂದೆ ಬಂದದ್ದು. ಆದರೆ ತಾಯಿ ಒಬ್ಬರು ಟೀಚರ್ ಆಗಿದ್ರು. ನಿಮಗೆ ಗೊತ್ತಿದೆ, ಹಿಂದೆಲ್ಲ ಟೀಚರ್ಸ್ನ ಏನು ಹೇಳ್ತಾ ಇದ್ರು ಹೇಳಿ, ಬಡ ಮೇಷ್ಟ್ರು ಅಂತ. ಅಮ್ಮನ ಸಂಬಳ ಇದ್ದದ್ದು ಅಷ್ಟೇ. ನಾವು ಈಗ ಯೋಚನೆ ಮಾಡ್ತೇವೆ, ಇಷ್ಟು ಸಂಬಳ ತೆಗೆದ್ರೂ ನಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಾಯಿ 300 ರೂಪಾಯಿ, 800 ರೂಪಾಯಿ, 1200 ರೂಪಾಯಿ
ಈಗ ಸಂಬಳ ಮತ್ತೊಂದು ಅನುಕೂಲತೆಗಳು ಅಂದ್ರೆ ಶಾಲೆಗೆ ಹೋಗ್ಲಿಕ್ಕೆ ಬಸ್ಗಳು ಆ ಟೈಮಿಗೆ ಇದೆ, ಆ ಟೈಮಲ್ಲಿ ಏನು ನಡೆಯೋದು. ನಾ ಈಗ ಅದೇ ಯೋಚನೆ ಮಾಡ್ತೇನೆ, ಈಗ ಕಾರಲ್ಲಿ ಹೋಗುವಾಗ ಮನೆಯಿಂದ ಒಂದು 5 ಕಿಲೋಮೀಟರ್ 4-5 ಕಿಲೋಮೀಟರ್ ಇದೆ ಹೈಸ್ಕೂಲಿಗೆ, ಎಷ್ಟು 15 ನಿಮಿಷದಲ್ಲಿ ನಡೆದು ಹೋಗ್ಬಿಡ್ತಾ ಇದ್ವಿ, ನಾವು ನಡ್ಕೊಂಡೇ ಹೋಗ್ತಾ ಇದ್ದದ್ದು. ಅಮ್ಮ ಕೂಡ ಅವರು ಶಾಲೆಗೆ ಹೋಗುವಾಗ ಅವರು ಕೆಲಸ ಮಾಡ್ತಿದ್ದ ಶಾಲೆಯಲ್ಲಿ ಫಸ್ಟ್ ಎಲ್ಲ ಜಾಯಿನ್ ಮಾಡಿದ್ದು, ನಡ್ಕೊಂಡೇ ಹೋಗ್ತಾ ಇದ್ದದ್ದು. ನಮಗೀಗ ತಂಗಿಯ ಗರ್ಭಿಣಿ ಆಗಿದ್ದಾಗ, ಪ್ರೆಗ್ನೆಂಟ್ ಆಗಿದ್ದಾಗ ನಾನು ಅಕ್ಕ ಇಬ್ರು ಕೈ ಹಿಡ್ಕೊಂಡು ಮುಂದೆ ಹೋಗೋದು, ಅಮ್ಮ ಅವೇ 3 ಕಿಲೋಮೀಟರ್ ನಡ್ಕೊಂಡು ನಮ್ಮ ಹಿಂದೆ ಬರ್ತಾ ಇದ್ರು. ಇವಾಗ ನಾವು ಆಫೀಸಲ್ಲಿ ಒಂದು ಅರ್ಧ ಗಂಟೆ ಕೂತ್ ಕೆಲಸ ಮಾಡ್ಲಿಕ್ಕೆ ಆಕಾಶಭೂಮಿ ಮನೆಯಿಂದ ಅಂಗಡಿ ಸಾಮಾನು ತರಲಿಕ್ಕೆ ಅವರು ನಡೀತಾ ಇದ್ರು ನಮ್ಮ ಜೊತೆ. ಆ ಕಷ್ಟಗಳನ್ನ ನಾವು ನೋಡಿದ್ದೇವೆ, ಹಿಂದೆಯೂ ಇಷ್ಟು ಕಷ್ಟ ಇತ್ತು ಅಂತ ಹೇಳಿ. ಮತ್ತೆ ನಾವೆಲ್ಲ ಡಾನ್ಸಿಗೆ ಸೇರಿದಾಗ ನಿಮಗೆ ಗೊತ್ತಿರ್ಬೋದು, ಈಗೆಲ್ಲ ಒಂದು ಭರತನಾಟ್ಯಂ ಡ್ರೆಸ್ ಹೊಲಿಸಬೇಕು ಅಂದರೆ ನಾವು 8,000-9,000 ಎತ್ತಿಡಬೇಕು. ಆವಾಗ ಇದ್ದದ್ದು 1,000 ರೂಪಾಯಿ ಆದರೂ ಕೂಡ ನಮಗೆ ಕಷ್ಟ ಇತ್ತು ಮನೆಯಲ್ಲಿ. ನಮ್ಮಮ್ಮ ಒಬ್ಬರು ದುಡಿಯೋರಿದ್ರು, 3 ಹೆಣ್ಮಕ್ಳಿದ್ದೆವು. ಪಾಪ ಆಕೆ ಅವರ ಮದುವೆಯಲ್ಲಿ ಪೆಟ್ಟಿಗೆ ಹಾಕಿದ ಒಳ್ಳೆಯ ರೇಷ್ಮೆ ಸೀರೆಗಳನ್ನ ಕಟ್ ಮಾಡಿ ನಮಗೆ ಡ್ರೆಸ್ ಹೊಲಿಸಿ ಕೊಡ್ತಾರೆ. ಆವಾಗೊಂದು ಕಂಡೀಷನ್ ಹಾಕ್ತಾ ಇದ್ರು, ಈ ವರ್ಷ ಭರತನಾಟ್ಯಂ ಡ್ರೆಸ್ ಹೊಲಿಸಿದ್ದೇವೆ, ನಿಮಗೆ ಹೊಸ ಬಟ್ಟೆ ಇಲ್ಲ. ಬಟ್ ದಟ್ ವಾಸ್ ಓಕೆ, ನಮಗೆ ಭರತನಾಟ್ಯಂ ಡ್ರೆಸ್ ಸಿಗ್ತಾ ನಮಗೆ. ಆದರೆ ಇವಾಗ ಅನ್ನಿಸ್ತಾ ಇದೆ, ನಾವು ಒಂದು ಬಟ್ಟೆನ ಸೀರೆಯನ್ನು ಎಷ್ಟು ಆಸೆ ಪಟ್ಟು ಇಟ್ಕೊಂಡಿರ್ತೀವಿ. ಇಲ್ಲ ಇಲ್ಲ ಇಲ್ಲ, ನಮಗೆ ಭರತನಾಟ್ಯಂ ಇದು ಡ್ರೆಸ್ ಸಿಗ್ತದೆ, ನಾವು ಬೇರೆಯವರು ಹೋಗ್ತಾ ಇರ್ಲಿಲ್ಲಲ್ಲ. ಬಟ್ ಹೊರಗಿನ ಪ್ರಪಂಚ ನೋಡ್ಲಿಕ್ಕೆ ಆದ್ಮೇಲೆ ನಮಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು, ಹೌದು ಎಷ್ಟು ಹಾಕ್ತಾರೆ, ಹೇಗೆ ಹಾಕ್ತಾರೆ ಅದು. ಹಾಗೆ ಅವರ ಒಂದು ಸಂಬಳದಲ್ಲಿ ಆ ಡ್ರೆಸ್ ಮಾಡಿಕೊಂಡು ನಾವು ಇವಾಗ ಅದೇ ಯೋಚನೆ ಮಾಡ್ತೇವೆ. ಒಂದು ಇಷ್ಟಪಟ್ಟು ತೆಗೆದ ಸೀರೆಯನ್ನು ನಾವು ಕಟ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಆಕೆ ಮದುವೆಯಲ್ಲಿ ಅವರ ತಾಯಿ ಕೊಟ್ಟ ಸೀರೆ ನನಗೊಂದು ಅಕ್ಕನಿಗೊಂದು ಕಟ್ ಮಾಡಿಸಿ, ಹಾಗೆ ತೆಗಿಲಿಕ್ಕೆ ದುಡ್ಡಿಲ್ಲ, ಅಟ್ಲೀಸ್ಟ್ ಸೀರೆ ಒಂದು ಅಮ್ಮಂದು ಕೊಟ್ಟರೆ ಸ್ವಲ್ಪ ಹಣ ಕಮ್ಮಿ ಆಗ್ತದಲ್ಲ ಅಂತ ಹೇಳಿ ಅದೆಲ್ಲ ಈಗ ನೆನಪಾಗ್ತದೆ. ಈಗ ಒಂದೊಂದು ಮಾಡ್ಬೇಕಾದ್ರೂ ನೆನಪಾಗ್ತದೆ, ನಮ್ಮ ಕಾಲ ಹಾಗೆ ಇತ್ತಲ್ಲ ಹೇಳಿ. ಅಷ್ಟೇ ಮಾತುಗಳನ್ನ ಕೇಳಿದ್ದೇವೆ ಕೂಡ. ಆದರೆ ತಾಯಿದೊಂದು ಅವರು ಒಂದು ಸ್ಟ್ರಾಂಗ್ ವಿಮೆನ್, ನಾನು ಆಗಲೇ ಹೇಳ್ತಿಲ್ಲ, ನಾನು ಒನಕೆ ಒಬ್ಬವ ಅಂತ ಕರಿತಾ ಇದ್ದದ್ದು ನಮ್ಮ ಅಮ್ಮ, ಅಂದರೆ ಅಷ್ಟು ಸ್ಟ್ರಾಂಗ್ ವಿಮೆನ್ ಅವರು ಅಂತ ಹೇಳಿ. ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡಿ, ತಲೆಗೆ ಹಾಕೋಬಿಡಿ ಅಂತ ಹೇಳಿ. ನೆಂಟರುಗಳು ಹೀಯಾಳಿಸಿಕೊಂಡಿದ್ದಾರೆ, ಕಾಲಿಗೆ ಚಪ್ಪಲಿಲ್ಲದಕ್ಕೆ ನಕ್ಕಿದ್ದಾರೆ, ಹವಾಯಿ ಸ್ಲಿಪ್ಪರ್ ಹಾಕಿಕೊಂಡು ಹೋಗಿದ್ದಕ್ಕೆ ನಮ್ಮನ್ನ ಕಂಡೆಮ್ ಮಾಡಿದ್ದಾರೆ, ಕಿವಿಗೆ ಆರ್ಟಿಫಿಷಿಯಲ್ ಓಲೆ ಹಾಕೊಂಡು ಹೋಗಿದ್ದಕ್ಕೆ ಗತಿ ಇಲ್ಲದವ್ರು ಬಂದರು ಅಂತ ಹೇಳಿದ್ದಾರೆ. ನಮ್ಮದು ಬಾಗ್ಮಂಡ್ಲದಿಂದ ನಾವು ಸ್ವಲ್ಪ ಟೌನಲ್ಲಿರೋ ಅವ್ರ ಮನೆಗೆ ಹೋದಾಗ ಅಂಡಮಾನಿಂದ ಬಂದರು ಅಂತ ಹೇಳಿ. ನಿಮಗೆ ಸೀಗೆಕಾಯಿ ಗೊತ್ತಲ್ಲ, ಸೀಗೆದು ಬಲ್ಲೆ, ಆವಾಗ ನಮ್ಮ ಬಾಗ್ಮಂಡ್ಲದಲ್ಲಿ ಮಲೆ ತೋಟದಲ್ಲಿ ಸೀಗೆ ಬಲ್ಲೆ ಜಾಸ್ತಿ. ಸೀಗೆಕಾಯಿ ಎಲ್ಲ ಹೆಕ್ಲಿಕ್ಕೆಲ್ಲ ಹೋಗ್ತಾ ಇದ್ರು. ನಾವು ರಜೆಯಲ್ಲಿ ಹೋದ್ರೆ ಸಾಕು, ಅಮ್ಮನ ಸಿಸ್ಟರ್ಸ್ ಎಲ್ಲ ಸೀಗೆ ಬಲ್ಲೆ ಕಡೆಯೋ ಬಂದು ಅಂತ ಹೇಳಿ ನಾವೆಲ್ಲ ಕೇಳಿದ್ದೇವೆ ಅದೆಲ್ಲ. ಬಟ್ ಈಗ ಅದಕ್ಕಿಂತ ಉಲ್ಟವಾದ ರೆಸ್ಪೆಕ್ಟ್ ಸಿಗ್ತಾ ಇದೆ. ನಿಮ್ಮ ಎಲ್ಲ ಶ್ರಮ ಇದರ ಸಾಧನೆಯಿಂದ ಅಮ್ಮ ಗಟ್ಟಿಯಾಗಿ ನಿಂತಿದ್ದು ದೊಡ್ಡದು. ಯಾಕಂದ್ರೆ ಒಂದು ವೇಳೆ ಅಮ್ಮ ಅವರ ಆ ಕುಂಕು ಮಾತುಗಳಿಗೆ ಕಿವಿ ಕೊಟ್ಟು ಇವ್ರು ಇಲ್ಲೇ ಇರ್ಲಿ, ಇವ್ರನ್ನ ಮದುವೆ ಮಾಡಿ ಮುಗಿಸಿರ್ ಸಾಕು ಅಂತ ಇದ್ದು ಬಿಟ್ಟಿದ್ರೆ ಈ ಮೂವರು ಮಕ್ಕಳಿಗೆ. ಅಮ್ಮನನ್ನು ನಾವು ತುಂಬಾ ಇವತ್ತಿಗೂ ಕೂಡ ಈಗಲೂ ನೋಡಿ, ನಾನು ಹೇಳಿದೆ ನಿಮಗೆ ಡಾನ್ಸ್ನಲ್ಲಿ ಡೀಲಿಂಗ್ ಮಾಡ್ತಾ ಇದ್ದೇನೆ ಅಂತ. ಅವ್ರು ಹೇಳ್ತಾರೆ, ಮಗಳು ನನಗೊಂದು 3 ವರ್ಷದ ಮಗಳಿದ್ದಾಳೆ, ಪುಣ್ಯ ಪ್ರಾಂಜಲಿ ಅಂತ ಹೇಳಿ. ನನ್ನ ಹಸ್ಬೆಂಡ್ ಜಿತೇಂದ್ರ ಗೌಡ ಅವರು ಬ್ಯಾಂಗ್ಳೂರ್ನಲ್ಲಿ ಇರೋದು. ಹಾಗಾಗಿ ನನಗೆ ಮಗಳನ್ನ ನೋಡ್ಕೊಂಡು ಓದ್ಲಿಕ್ಕೆ ಆಗೋದಿಲ್ಲ ಹೇಳಿ ಈಗಲೂ ಕೂಡ ತಾಯಿ ಮಗಳನ್ನ ಕರ್ಕೊಂಡು ಹೋಗಿ ನೋಡ್ಕೊಳ್ತಾರೆ. ನಿನಗೆ ಒಂದು ಆಸೆ ಇತ್ತು ಡಾನ್ಸಲ್ಲಿ ಏನೋ ಅಚೀವ್ ಮಾಡಬೇಕು ಅಂತ, ಬಹುಶಃ ಅದು ನನ್ನಿಂದನೇ ನಿಂತೋಯ್ತು ಅನ್ಸುತ್ತೆ, ಅದು ಆಗೋದು ಬೇಡ, ನಿನ್ನ ಮಗಳನ್ನ ನಾನು ನೋಡ್ಕೊಳ್ತೇನೆ. ನೀನು ಈಗಲೂ ಕೂಡ ಅದೇ ಹೇಳೋದು, ತಾಯಿ ತಾಯಿ ಅಂತ ಹೇಳಿ. ಅವರು ಸಪೋರ್ಟ್ ತುಂಬ ಇದೆ. ಅವರು ನಾನು ಈಗಲೂ ಕೂಡ ಡಾನ್ಸ್ ಎಲ್ಲ ಮಾಡ್ತೇನಲ್ಲ, ಅವರು ಓಡಿ ಬರ್ತಾರೆ ಜಸ್ಟ್ ಬಿಕಾಸ್ ಮಗಳನ್ನ ನೋಡ್ಕೊಳ್ಳಿಕ್ಕೆ, ನಿನಗೆ ಪ್ರೋಗ್ರಾಮ್ ಚೆಂದ ಆಗಬೇಕಲ್ಲ, ಕ್ಲಾಸ್ ಆಗಬೇಕಲ್ಲ ಅಂತ ಹೇಳಿ. ಅದು ತುಂಬ ಸಪೋರ್ಟ್ ಇದ್ದಾರೆ, ಅಂದೂ ಇದ್ದರು ಇವತ್ತಿಗೂ ಇದ್ದಾರೆ. ಈ ಡಾನ್ಸಲ್ಲಿ ಆಸಕ್ತಿ ಹೇಗೆ ಬಂತು ನಿಮಗೆ? ನಾನು ಅದೇ ಫಸ್ಟೇ ಹೇಳ್ದಲ್ಲ, ತಾಯಿ ಶಿಕ್ಷಕಿ ಅಂತ ಹೇಳಿ. ಅವರು ಅವ್ರ ಮಕ್ಕಳಿಗೆ ತರಗತಿಯಲ್ಲಿ ಕಲಿಸಲೇಬೇಕು, ಶಿಕ್ಷಕರಿಗೆ ಅದು ಸಹಪಠ್ಯ ಚಟುವಟಿಕೆ ಅಂತ ಬರುತ್ತೆ. ಅವರಿಗೂ ಕೂಡ ತರಬೇತಿಯಲ್ಲಿ ಕೊಡುವಾಗ ಅವರಿಗೆ ಹಾಡು ಕಲಿಸಿರ್ತಾರೆ, ನೃತ್ಯ ಕಲಿಸಿರ್ತಾರೆ, ಅವರು ಕೂಡ ಮಕ್ಕಳಿಗೆ ಬಂದು ಕಲಿಸಿರ್ಬೇಕಾಗತ್ತೆ. ನಮ್ಮ ಮೊದಲ ಗುರು ತಾಯಿಯೇ. ಅವ್ರಿಗೆ ಎಷ್ಟು ಅವರು ಒಳ್ಳೆ ಡಾನ್ಸರ್ ಅಲ್ಲದಿದ್ದರೂ ಕೂಡ ಒಳ್ಳೆ ಡಾನ್ಸನ್ನು ಹೇಳ್ಕೊಡ್ತಾಯಿದ್ರು ನಮಗೆ. ನನ್ನ ಅಕ್ಕನಿಗೆ ಮನೆಯಲ್ಲಿ ಡಾನ್ಸ್ ಹೇಳಿಕೊಟ್ಟು ನನ್ನ ಸ್ಟೇಜ್ ಹಚ್ಚಿದ್ದು ಅವರೇನೆ. ಅವ್ರಿಗೆ ಅವಾಗ ಗೊತ್ತಾಯಿತು ನನಗೆ ಡಾನ್ಸಲ್ಲಿ ಆಸಕ್ತಿ ಇದೆ ಅಂತ. ನಾನು ಅಕ್ಕ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೆವು. ಅಂಗನವಾಡಿಯಲ್ಲಿ ನನಗೆ ಒಳ್ಳೆ ಟೀಚರ್ ಸಿಕ್ಕಿದ್ರು, ಶೋಭಾ ಟೀಚರ್ ಅಂತ ಹೇಳಿ. ಅವರು ಕೂಡ ಡಾನ್ಸ್ ಹೇಳ್ಕೊಡ್ತಾ ಇದ್ರು. ಪ್ರೈಮರಿ ಸ್ಕೂಲ್ಗೆ ಹೋಗಬೇಕಾದ್ರೆ ನಮಗೊಬ್ಬರು PT ಸರ್ ಇದ್ರು, ಸುಬ್ರಹ್ಮಣ್ಯ ಸರ್ ಅಂತ ಹೇಳಿ. ಅವರು ಒಳ್ಳೆ ತಬಲ ನುಡಿಸ್ತಾ ಇದ್ರು, ಅವ್ರಿಗೆ ಒಳ್ಳೆ ಡಾನ್ಸ್ ಸಹ ಬರ್ತಾ ಇತ್ತು. ಅವರು ನಮ್ಮ ಶಾಲೆ ತುಂಬ ಮಕ್ಕಳನ್ನು ಸೇರಿಸ್ಕೊಂಡು ಡಾನ್ಸ್ ಹೇಳ್ಕೊಡೋದು, ಸ್ಕೂಲ್ ಡೇಗ್ ಮಾಡೋದು, ಫಂಕ್ಷನ್ಗಳಿಗೆ, ಗಣೇಶ ಚತುರ್ಥಿ, ರಾಮನವಮಿ ಪ್ರೋಗ್ರಾಮ್ಗೆಲ್ಲ ಡಾನ್ಸ್ ಮಾಡಿಸೋದು. ಹಾಗೆ ಅವರು ಸಹ ನನ್ನ ಅಮ್ಮನಿಗೆ ಹೇಳಿದ್ರಂತೆ, ಒಳ್ಳೆ ನಾಲೆಜ್ ಇದೆ ಅವಳಿಗೆ, ನೀವು ಒಳ್ಳೆ ಕಡೆ ಡಾನ್ಸ್ ಕಲಿಸಿ ಅಂತ. ಅಷ್ಟೊತ್ತಿಗೆ ನಮ್ಮ ಚೇರಂಬಾಣೆ ಅಂತ ಪ್ಲೇಸಲ್ಲಿ ನಮ್ಮ ಸೌರಭ ನೃತ್ಯ ಕಲಾ ಪರಿಷತ್ ಅವರು ಕೂಡ ಡಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರು. ಅಮ್ಮ ನನ್ನಲ್ಲಿರುವ ಆಸಕ್ತಿಯನ್ನು ನೋಡಿ ಅಕ್ಕ ನಾನು ಇಬ್ಬರನ್ನು ಕೂಡ ಅಲ್ಲಿಗೆ
ನೃತ್ಯ ತರಬೇತಿಗೆ ಕಳಿಸಿದ್ರು. ನನ್ನ ಮೊದಲನೆಯ ಪ್ರೋಗ್ರಾಮಲ್ಲಿ ಕೂಡ ಪ್ರೋಗ್ರಾಮಿಗೆ ಬಂದಿದ್ದಂಥ ಗೆಸ್ಟ್ ನನ್ನ ಡ್ಯಾನ್ಸನ್ನು ನೋಡಿ ನಮ್ಮ ಟೀಚರಿಗೆ ಹೇಳಿದ್ರಂತೆ, ಅದು ಯಾರೋ ಹುಡುಗಿ ಎಷ್ಟು ಚಂದ ಮಾಡಿದ್ದಾಳೆ, ಅವಳನ್ನು ಮುಂದೆ ತಗೊಂಡು ಹೋಗಿ. ಶಕ್ತಿಯ ಸಂಸ್ಥಾಪಕರಾದ ಶ್ರೀ ಗೋಪಾಲಕೃಷ್ಣರವರು, ಅವರು ಗೆಸ್ಟ್ ಆಗಿ ಬಂದದ್ದು. ಅವರು ಅದರ ನೆಕ್ಸ್ಟ್ ಡೇ ನಮ್ಮ ಕಾರ್ಯಕ್ರಮ ಮುಗಿದ ನಂತರ ನನ್ನ ತಂದೆಗೆ ಕರೆ ಮಾಡಿ ನನ್ನ ಟೀಚರ್ ಹೇಳಿದರು, ಗೆಸ್ಟ್ ನಿಮ್ಮ ಮಗಳನ್ನ ಮೆನ್ಷನ್ ಮಾಡಿ ಹೇಳಿದರು ಮುಂದೆ ತಗೊಂಡು ಹೋಗ್ಲಿಕ್ಕೆ. ದೊಡ್ಡ ಮಟ್ಟದ ಹೌದು, ಅಪ್ರಿಸಿಯೇಷನ್. ಹೌದು, ನಮ್ಮ ಅಪ್ಪನಿಗೆ ಫಸ್ಟಿನಲ್ಲಿ ಇಷ್ಟ ಇರಲಿಲ್ಲ ನಾವು ಡ್ಯಾನ್ಸ್ ಎಲ್ಲ ಕಲಿಯೋದು. ಅವರಿಗೆ ನಾನು ಕೂಚಿಪುಡಿ ಡ್ಯಾನ್ಸ್ ಎಲ್ಲ ಕಲ್ತಿದ್ದು ಅವ್ರಿಗೆ ಗೊತ್ತೇ ಇಲ್ಲ. ಆ್ಯಕ್ಚುಲಿ ನಾನು ತಲೆ ಮೇಲೆ ಚೊಂಬೆಲ್ಲ ಇಟ್ಟು ಮಾಡ್ತೇನೆ ಅಂತೆಲ್ಲ ಗೊತ್ತಿರಲಿಲ್ಲ. ಅಲ್ಲಿಂದ ನಂತರದಲ್ಲಿ ಆಸಕ್ತಿನ ಮುಂದುವರಿಸ್ಕೊಂಡು ಹೋದ್ರೆ? ಹಾಂ, ನಾನು ನನ್ನ ಮನೆಯಲ್ಲಿ ಎರಡನೇ ಹೆಣ್ಣು ಮಗಳು. ನಾನು ಹುಟ್ಟಿದಾಗ ಮನೆಯಲ್ಲಿ ಸ್ವಲ್ಪ ತಂದೆಯ ಮನೆಯಲ್ಲಿ ಶುರು ಆಯಿತು ಎರಡನೆಯದು ಹೆಣ್ಣು ಅಂತ. ನನ್ನನ್ನು ಯಾರೂ ನೋಡ್ಲಿಕ್ಕೆ ಬಂದಿಲ್ಲ. ಅದು ಅಮ್ಮ ಈಗಲೂ ಹೇಳ್ತಾರೆ, ಎರಡನೇ ಮಗಳು ಹೆಣ್ಣಾದಾಗ ನೀನು ಸ್ವಲ್ಪ ನೆಗ್ಲೆಕ್ಟೆಡ್ ಆದೆ ಅಂತ ಹೇಳಿ. ತಂದೆ ಅಲ್ಲ, ಅವರ ಮನೆಯವರು. ಆವಾಗ ನನ್ನ ತಾಯಿಯ ತಾಯಿ ನನ್ನನ್ನು ಕರ್ಕೊಂಡು ಹೋಗಿ ಅವರು ಸಾಕಿದ್ದು. ನನಗೆ 3 ವರ್ಷ ಆಗುವವರೆಗೂ ಅಮ್ಮ ಶಿಕ್ಷಕಿ ಆಗಿದ್ದ ಕಾರಣ 2 ತಿಂಗಳಷ್ಟೇ ಅವರಿಗೆ ರಜೆ ಸಿಗ್ತಾ ಇದ್ದಿದ್ದು. ಅಲ್ಲಿ 1-2 ತಿಂಗಳು ಬಂದು ನನ್ನನ್ನು ಅವ್ರ ತಾಯಿ ನೋಡಿಕೊಂಡ್ರು. ಆಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಅವರೇ ಸಾಕಿದ್ದು. ಮತ್ತು ತಾಯಿಯ ತಮ್ಮ ತೆಕ್ಕಡೆ ಸುರೇಶ್ ಅಂತ ಹೇಳಿ, ಇನ್ನೊಬ್ಬರು ಕುಮಾರಸ್ವಾಮಿ ಅಂತ ಹೇಳಿ, ಮಾವಂದರು ಕುಮಾರಸ್ವಾಮಿ ಅಂತ ಹೇಳಿ. ಅವರು ನನ್ನ ನೃತ್ಯ ಕ್ಷೇತ್ರ ನಾಟಕ ಕ್ಷೇತ್ರಕ್ಕೆಲ್ಲ ತುಂಬ ಕುಮಾರಸ್ವಾಮಿಯವರು, ಅವರು ಕೂಡ ಸ್ವತಃ ಕಲಾವಿದರು, ಗೊತ್ತಿದೆ ನಿಮಗೆ. ಅವರು ಬೆನ್ನಿಗೆ ನಿಂತಿದ್ರು ನನಗೆ. ಬಟ್ ನನ್ನ ಅಜ್ಜಿ ಮತ್ತು ಮಾವ ಯಾವತ್ತೂ ನನ್ನನ್ನು, ಅವಾಗೆಲ್ಲ ಗೋಣಿ ಚೀಲ ಚಾಪೆ ಇರಲಿಲ್ಲ, ಅಲ್ಲಿ ಹಾಕಿ ನನಗೆ ಎಣ್ಣೆ ಹಾಕ್ತಾ ಹೇಳೋರಂತೆ, ಇವಳು ಮುಂದೆ ದೊಡ್ಡ ಆಫೀಸರ್ ಆಗ್ತಾಳೆ, ತುಂಬ ಹೆಸರು ಮಾಡ್ತಾಳೆ. ಆವಾಗ ಇವತ್ತು ಯಾರೆಲ್ಲ ಅವಳನ್ನ ಎರಡನೇದು ಹೆಣ್ಮಗು ಅಂತ ಇದು ಮಾಡ್ಕೊಂಡಿದ್ದಾರೆ, ಬರ್ತಾರೆ ನೋಡು ಅಂತ. ಅಮ್ಮ ನಾನು ಜಾಬ್ ಆಗಿ ಸಿಕ್ಕಿದಾಗ ಮತ್ತು ಸ್ವಲ್ಪ ಹೆಸರು ಮಾಡಿದಾಗ ಅಮ್ಮ ಈ ವಿಷಯ ಎಲ್ಲ ನನ್ನ ಕಿವಿಗೆ ಹಾಕ್ತಾಯಿದ್ರು. ಆದರೆ ನನಗೆ ಗೊತ್ತಿದೆ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು, ನನಗೆ ಗೊತ್ತಿದೆ. ಅದೊಂದು ನಾನು ಯಾವತ್ತೂ ಯೋಚನೆ ಮಾಡ್ತೇನೆ, ಹೆಣ್ಮಕ್ಳು ಆದ ತಕ್ಷಣ ಯಾಕೆ ಹೀಗೆ ನೆಗ್ಲೆಕ್ಟೆಡ್ ಆಗ್ತೇವೆ ಅಂತ. ಮೂರನೇದು ಹೆಣ್ಮಗು ಆಯ್ತಲ್ಲ, ಆಗ ಯಾವ ರೀತಿ? ಇಲ್ಲ, ಆವಾಗ ನಮ್ಮಮ್ಮ ತುಂಬ ಸ್ಟ್ರಾಂಗ್ ಅಮ್ಮ ಅಲ್ಲ, ಕುಟುಂಬದವರು ಇಲ್ಲ, ನಮಗೆ ಅದು ಕೊನೆಗೆ ಕಾಂಟ್ಯಾಕ್ಟ್ ಇಲ್ದಾಗೆ ಆಗೋಯ್ತು. ಅಂದರೆ ತಾಯಿ ಶಿಕ್ಷಕಿಯಾಗಿ ಸರ್ಕಾರಿ ಹುದ್ದೆ ಪಡೆದಿದ್ದು ಇಷ್ಟ ಆಗಲಿಲ್ಲ ಅವರಿಗೆ ಕೂಡ. ಮತ್ತು ತಂದೆ ಕೂಡ ಪರಿಸ್ಥಿತಿ ನೋಡಿ ಸ್ವಲ್ಪ ಅಲ್ಲಿಂದ ಹೊರಗಡೆ ಬರಬೇಕಾಯ್ತು. ಕೆಲವೊಂದು ಇರ್ತದೆ ಫ್ಯಾಮಿಲಿಯ ತೊಂದರೆಗಳು. ಆದರೆ ಹೆಣ್ಮಕ್ಳು ಅಂತ ಯಾಕೆ ಟೀಸ್ ಮಾಡ್ತೀರಿ, ಯಾಕೆ ಅವರನ್ನು ನೆಗ್ಲೆಕ್ಟ್ ಮಾಡ್ತೀರಿ? ಈಗ ನಾನು ಅದೇ ಹೆಣ್ಮಕ್ಳಾಗಿ ಇಲ್ಲಿ ಬಂದು ನೀವು ನನ್ನನ್ನು ಸುಮ್ಮನೆ ಕರೆದಿರ್ಲಿಕ್ಕಿಲ್ಲ ಅಲ್ಲ, ಏನೋ ಒಂದು ಇದೆ ಮಾಡಿ ಸಾಧಿಸಿದ್ದಾರೆ ಅಂತ ಹೇಳಿ ಕರೆದಿರ್ಬೋದು. ಮಾಡ್ತಾರೆ, ಅವರಿಗೆ ಬೇಕಾಗೋದು ಏನು ಗೊತ್ತಾ, ಒಂದು ಸಹಜವಾಗಿ ಆಗೋದಿಲ್ಲ. ಈಗಲೂ ಇದೆ, ಕೆಲವ್ರು ಹೇಳ್ತಾರೆ ನೀವು ಅಲ್ಲಿ ಹೋಗಿದ್ದೀರಾ, ಇಲ್ಲಿ ಹೋಗಿದ್ದೀರಾ, ಇದರಲ್ಲಿದ್ದೀರಾ, ಏರ್ಫೋರ್ಸಲ್ಲಿದ್ದೀರಾ, ನೇವಿಯಲ್ಲಿದ್ದೀರಾ, ಇನ್ನೇನು ಬೇಕು ಅಂತ ಹೇಳಿ. ನಾವು ಏರ್ಫೋರ್ಸ್ ನೇವಿ ಅಲ್ಲಿ ಮಾತಾಡೋದಿಲ್ಲ, ಒಂದು ಸಾಮಾನ್ಯ ಹಳ್ಳಿಯ ಹೆಣ್ಮಗಳಾಗಿ ಮಾತಾಡ್ತೇನೆ. ಅಲ್ಲಿ ಪರಿಸ್ಥಿತಿ ಇವಾಗಲೂ ಬದಲಾಗಲಿಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದಾಗಲೂ ನನಗೆ ಏನು ಆಶೀರ್ವಾದ ಮಾಡ್ತಿದ್ರು, ಒಳ್ಳೆ ಗಂಡು ಅದು ಬದಲಾಗಬೇಕು ಅಂತ ಹೇಳಿ. ಆಗ ನಾನು ಇಮಿಡಿಯೇಟ್ ಅವ್ರಿಗೆ ಇಲ್ಲ ನೀವು ಒಳ್ಳೆ ಗಂಡು ಮಗನನ್ನು ಹೆತ್ತು ಆರ್ಮಿಯಲ್ಲಿ ದೇಶ ಸೇವೆ ಮಾಡುವಂತಾಗಲಿ ಅಂತ ಆಶೀರ್ವಾದ ಮಾಡೋದು. ಆಗ ನಾ ಹೇಳ್ತಿದ್ದೆ, ಹೆಣ್ಣು ಮಗಳಾಗಿ ಸಹ ಕೆಲಸ ಮಾಡಬಹುದಲ್ಲ, ಯಾಕೆ ಹೇಳೋದಿಲ್ಲ ಹಾಗೆ ನೀವು? ಈಗಿನ ಅವಕಾಶಗಳ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಆ ಒಂದು ಮನಸ್ಥಿತಿ. ಹೌದು, ಕೆಲವು ಮನಸ್ಥಿತಿಗಳನ್ನು ಇಲ್ಲ. ನಾನು ಕೊಡಗನ್ನ ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೇನೆ, ನಾನು ನೋಡಿದ್ದೇನೆ. ಎಲ್ಲ ಈಕ್ವಲ್ ಆಗಿ ಇಲ್ಲ. ಹೆಣ್ಮಕ್ಳ ಪರಿಸ್ಥಿತಿ ಇವತ್ತಿಗೂ ಕೂಡ, ನಾನೊಂದು ನೃತ್ಯ ಕಲಿಸಿ ಅವ್ರನ್ನ ಹೊರಗಡೆ ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಒದ್ದಾಡ್ತಿದ್ದೆ ಅಂತ ನನಗೆ ಗೊತ್ತಿದೆ. ಎಲ್ಲ ಕಡೆ ಇಲ್ಲ, ಅವಕಾಶ ಇದ್ದವರು ಮುಂದೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಬಹುದು. ಇದು ಬಾಲ್ಯದಲ್ಲಿ ಅದೊಂದು ನನಗೆ ಸ್ವಲ್ಪ ಈಗಲೂ ಸ್ವಲ್ಪ ನೋವು ಇರುವಂತಹದ್ದು. ಆದರೆ ಈಗ ನನ್ನ ಅಜ್ಜಿ ಹೇಳ್ದ ಹಾಗೆ ಒಂದು ಒಳ್ಳೆ ಪೋಸ್ಟಿಗೆ ಹೋಗಿತ್ತು, ಮತ್ತಷ್ಟು ಸ್ಫೂರ್ತಿ. ಅವರು ಕೊನೆಯವರೆಗೂ ತುಂಬಾ ಕಾಲದವ್ರಿಗೆ ಇವಾಗ್ಲೂ ನೋಡ್ತಾರೆ ನನ್ನ ಮಾವ, ನಮ್ಮ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಬಾಲ್ಯದಲ್ಲಿ ಹೇಗಿದ್ರಿ? ಚೂಟಿಯ ಅಥವಾ ಅಯ್ಯೋ ತುಂಬಾ ನೋ ವೇಸ್ ಇಲ್ಲ, ಡೀಸೆಂಟ್ ಎಲ್ಲ ಅಲ್ಲ. ತುಂಬಾ ಏನು ಹೇಳ್ತಾರೆ, ತಂಟೆ ಮಾಡೋದು ಹೇಳ್ತಾರಲ್ಲ. ನನ್ನನ್ನು ಬಾಗ್ಮಂಡ್ಲದಲ್ಲಿ ನೀವು ಹೇಳಿದ್ರಲ್ಲ, ಹೊಳೆ ಪಕ್ಕ ಮನೆ, ಅದು ಬ್ರಾಹ್ಮಣರ ಬೀದಿ, ಅಲ್ಲಿದು ರೌಡಿ ಅಂತ ಕರೀತಾರೆ. ಮತ್ತೆ ನಾನು ಹೇಳ್ದಾಗೆ ಆಗ್ಬೇಕಿತ್ತು, ಮನೆಗೆ ಮಾತ್ರ ಅಲ್ಲ. ಲೇಡಿ ರಾಂಬನೆ. ಆ್ಯಂಡ್ ಅಲ್ಲಿ ಎಷ್ಟೋ ಜನ ಹುಡುಗರಿದ್ರು ನನಗಿಂತ ಸಣ್ಣವರು ದೊಡ್ಡವರು. ಆದರೆ ಅಲ್ಲಿ ಮನೆ ಹಿಂದೆ ಇದ್ದ ಮಾವಿನಕಾಯಿ ಮರ ಹತ್ತಿ ಮಾವಿನಕಾಯಿ ಕೀಳ್ತಾ ಇದ್ದಿದ್ದು ನಾನೇ. ಕಿತ್ತು ಹಾಕೋದು ಮಾತ್ರ ಅಲ್ಲ, ಅದನ್ನ ಡಿವೈಡ್ ಮಾಡ್ತಾ ಇದ್ದಿದ್ದು ನಾನೇ.
ಮರಕೋತಿಗಳೇ ಅವಾಗ. ಇಲ್ಲ, ಬಾಲ್ಯದಲ್ಲಿ ಹಳ್ಳಿಯಲ್ಲಿ ಮಕ್ಕಳು ಏನೆಲ್ಲ ಎಂಜಾಯ್ ಮಾಡಬಹುದು ಎಲ್ಲ ರೀತಿ. ಹೌದು ಹೌದು. ಮತ್ತು ನಮ್ಮ ತಂದೆ ತಾಯಿ ಆದರೂ ಕೂಡ ನಾನು ಮೊದಲಿಂದನೇ ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು, ಹೆಣ್ಮಕ್ಳು ಅಂತ ಆಡಿಸ್ಕೊಂಡವರ ಮಧ್ಯದಲ್ಲಿ ನಾನು ಸ್ಟ್ರಾಂಗ್ ಆಗಿ ಓಡಾಡ್ತಾ ಇದ್ದಿದ್ದು. ಇಲ್ಲ, ಜೋರಾಗಿ ಇದ್ದೆ ನಾನು, ಪಾಪದವಳು ಡಿಸೆಂಟ್ ಅಂತ ಹೇಳೋದಿಲ್ಲ. ಬಟ್ ಹಳ್ಳಿ ಅನ್ನೋದು ನಮಗೆ ಎಂಥ ಲಿಮಿಟೇಷನ್ ಹಾಕಿ ಕೊಡ್ತದೆ ಅಂತ ನಿಮಗೆ ಗೊತ್ತು. ಆ ಲಿಮಿಟೇಷನ್ಸ್ಗಳು ನಮಗೆ ಇದ್ವು. ಬಟ್ ಊರಲ್ಲಾಗಲಿ, ತೋಟದಲ್ಲಾಗಲಿ, ಆ ರೋಡಲ್ಲಾಗಲಿ ಒಂದು ಡಾನ್ ಥರ ಇದ್ದದ್ದು ನಾನು. ಇವಾಗಲೂ ಕೂಡ ಇದೇನು ಕದರ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಕಮ್ಮಿ ಆಗಲಿಲ್ಲ ಅಲ್ಲಿ. ಆದರೆ ಇವಾಗ ಹೋಗ್ತಾ ಹೋಗ್ತಾ ಒಂದು ಮೆಚುರಿಟಿ ಅಂತ ಬೆಳೆದಾಗ, ಜವಾಬ್ದಾರಿ ಬಂದಾಗ, ಅವಾಗ ಒಂದು ಡಿಗ್ನಿಫೈಡ್ ಹುದ್ದೆಯಲ್ಲಿದ್ದಾಗ ಆಟೋಮ್ಯಾಟಿಕ್ ಆಗಿ ಒಂದು ಸೀರಿಯಸ್ನೆಸ್ ಅಂತ ಕಬಡ್ಡಿ ಆಡ್ತಾ ಇದ್ದಿದ್ದೇನೋ, ಲಗೋರಿ ಆಡ್ತಾ ಇದ್ದಿದ್ದೇನೋ ಅವಾಗ ಅದು ಆ ಎಂಜಾಯ್ಮೆಂಟೇ ಬೇರೆ. ಈಗ ಮಕ್ಕಳೆಲ್ಲ ಸಿಗ್ತಾರೆ ನಾವು ಬೆಳೆದಾಗ. ಹುಡುಗರ ಜೊತೆ ಜಗಳಾಡಿ ಏನು ನಿಜ ಉಂಟು. ನನ್ನ ಅಕ್ಕ ಇದ್ದಾರಲ್ಲ, ಅವ್ರು ತುಂಬ ಪಾಪ, ನಂದು ಡೆಡ್ ಅಪೋಸಿಟ್. ನಾನು ಅವಳಿಗೆ ಬಾಡಿ ಗಾರ್ಡ್, ನಾನೇನೆ ಅಕ್ಕನಿಗೆ. ಯಾರ ಹತ್ರನೂ ಹೊಡ್ಸ್ಕೊಂಡು ಬಂದ್ಬಿಡ್ತಾ ಇದ್ಲು. ಈಗ ಜೋರಿದ್ದಾರೆ ಚಿಕ್ಕದರಲ್ಲಿ. ನನ್ನ ಎದುರು ಮನೆ ಹುಡುಗ ಏನು ಮಾಡಿದ್ದಾನೆ, ಅವಳಿಗೆ ಸರಿ ಹೊಡೆದ್ಬಿಟ್ಟಿದ್ದಾನೆ. ಹೊಡ್ಸ್ಕೊಂಡ್ಬಂದು ಹತ್ಕೊಂಡು ಕೂತಿದ್ದಾಳೆ. ಏನಕ್ಕೆ ಕೇಳಿದ್ರೆ ಅವನು ಹೊಡೆದ ಅಂತ. ಹೋಗೋಗಿ ಅವನ ಕೈಯಿಂದ ಹೊಡ್ಸ್ಕೊಂಡು ಬಂದಿದ್ಯಾ ಅಂದರೆ ನನ್ನ ಮನೇಲಿ ಯಾರು ಹೊಡೆಸ್ಕೊಂಡು ಬರಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಡೇ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ, ನಿಮಗೆ ಹೊಟ್ಟುಳಿ ಗೊತ್ತಲ್ಲ, ನಮ್ಮ ಕಡೆ ಹೊಟ್ಟುಳಿ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬಡ್ಡುಳಿ ಅದರದ್ದು ಮುಳ್ಳು ಗೊತ್ತಲ್ಲ, ಇಷ್ಟು ಎಲ್ಲ ಇಟ್ಕೊಂಡು ಹೋಗಿದ್ದೀನಿ ನಾನು. ಇಲ್ಲಿ ಇಟ್ಕೊಂಡು ಹೋಗಿ ಅವನಿಗೆ ಹಾಯ್ ಅಂತೇಳಿ ಸ್ಕೂಲಲ್ಲಿ ಶೇಕ್ ಹ್ಯಾಂಡ್ ಕೊಡು ಅಂತೇಳಿ ಶೇಕ್ ಹ್ಯಾಂಡ್ ಚೆನ್ನಾಗಿ ಹೊತ್ಬಿಟ್ಟು, ಅಕ್ಕನಿಗೆ ಹೊಡಿತೀಯಾ, ನನ್ನ ಅಕ್ಕನಿಗೆ ಹೊಡಿತೀಯ ಅಂತ ಚೆನ್ನಾಗಿ ಕೈಗೆ ಚುತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಹಾಗೆ ಅಕ್ಕ ತಂಗಿಯರಿಗೂ ನಾನು ಹೊಡಿಲಿಕ್ಕೆ ಬಿಡ್ತಾ ಇರಲಿಲ್ಲ. ಈಗ ನೆನ್ಸ್ಕೊಳ್ತಾರೆ? ಇಲ್ಲ, ಅವರು ಕಾಣದೆ ತುಂಬ ಟೈಮ್ ಆಯಿತು ಪಾಪ. ಅವರು ನನ್ನ ಸುದ್ದಿಗೆ ಬರ್ತಿರ್ಲಿಲ್ಲ ಇವಳು ಜೋರಿದ್ದಾಳೆ ಅಂತ. ಆದರೆ ಬೇರೆ ಹುಡುಗರು ಹೇಳೋದ್ನಲ್ಲ, ಜೊತೆಗೆ ಆಟ ಆಡ್ತಾ ಇದ್ರು, ಅವರೆಲ್ಲ ಈಗೆಲ್ಲ ಸಿಗ್ತಾರೆ. ನಾವು ರಾಮನವಮಿ, ಗಣೇಶ ಚತುರ್ಥಿ ಬಂದ ತಕ್ಷಣ ನಾಟಕ ಆಡ್ತಿದ್ದೇನೋ ಅದೆಲ್ಲ ಈಗಲೂ ಹೇಳ್ಕೊಂಡು ನಗ್ತಾ ಇರ್ತಾರೆ. ಏನು ನಾಟಕ ಮಾಡ್ತಿದ್ವಿ, ಏನು ಡ್ಯಾನ್ಸ್ ಮಾಡ್ತಾ ಇದ್ವಿ. ಇಡೀ ಬೀದಿ ಮಕ್ಕಳನ್ನ ಸೇರಿ ಡ್ಯಾನ್ಸ್ ಮಾಡಿಸ್ತಿದ್ದೆ, ನಾಟಕ ಮಾಡಿಸ್ತಿದ್ದೆ ಚಿಕ್ಕದ್ರಿಂದಾನೆ. ನಮ್ಮದು ಟೀಮೇ ಇತ್ತು ಅಲ್ಲಿ. ಈಗಿನ ಮಕ್ಕಳಿಗೆ ಅದೆಲ್ಲ ಮಿಸ್ ಆಗುತ್ತೆ ಅನ್ಸುತ್ತೆ. ಅಯ್ಯೋ ಇಲ್ಲ, ಇಲ್ಲಿ ನಿಜವಾಗ್ಲೂ ಅವ್ರಿಗೆ ಅದು ಬೇಡ. ಮೊಬೈಲ್ ಅರ್ಧ ಮೊಬೈಲ್, ಇನ್ನು ಅರ್ಧ ಅವರ ಹೋಮ್ವರ್ಕ್ ಇದರಲ್ಲಿ. ಹೌದು, ಪ್ರೆಷರು. ಮತ್ತು ಟಿ ವಿ ಒಳಗೆ ಮುಳುಗ ಹೋಗ್ತಾರೇನು. ನಮಗೆ ಅದೇ ಆ ಶತ್ರುಗಳಿರಲಿಲ್ಲ ಅಂತ. ಯಾವುದು ಟಿವಿ, ಮೊಬೈಲ್, ಇನ್ಸ್ಟಾ, ಫೇಸ್ಬುಕ್, ಆ ಶತ್ರುಗಳಿಲ್ಲದಕ್ಕೆ ನಾವು ಬದುಕೊಂಡ್ವಿ. ಧಾರಾವಾಹಿಗಳಿರಲಿಲ್ಲ. ಸಂಡೇ ಒಂದು ಮೂವಿ, ಭಾನುವಾರ ಒಂದು ಮೂವಿ ಬರ್ತಾ ಇತ್ತು ಚಂದ. ಹೌದು, ಕಾದು ಕೂತು ಅದೊಂದು ಎಲ್ಲರೂ ತುಂಬ ಜನ ಬಂದು ನಮ್ಮ ಮನೆಯಲ್ಲಿ ಅವತ್ತು ಟಿವಿ ಅದು ಆನ್ ಆಗಬೇಕಲ್ಲ, ಆಂಟಿನ ತಿರುಗಿ ಪಕ್ಕದ ಮನೆಗೆ ಹೋಗಿ ಎಲ್ಲರೂ ಕೂತ್ಕೊಂಡು. ಆಮೇಲೆ ಮಹಾಭಾರತ, ರಾಮಾಯಣ ಮಹಾಭಾರತಗಳು ಸೀರೀಸ್ಗಳು ಬರ್ತಾ ಇದ್ವು. ಅದು ಬಿಟ್ಟರೆ ಬೇರೆ ಏನಿತ್ತು ಟಿವಿಯಲ್ಲಿ ಅಷ್ಟೇ. ಶಕ್ತಿಮಾನ್ ಅದೆಲ್ಲ ನೋಡ್ತಿರ್ಲಿಲ್ಲ ನಿಜವಾಗ್ಲೂ. ಇಲ್ಲ, ರಾಮಾಯಣ ಮಹಾಭಾರತ ನೋಡ್ತಾ ಇದ್ವಿ. ಸಂಡೇಸ್ ಒಂದು ನ್ಯೂಸ್ ಬರ್ತಿತ್ತಲ್ಲ, ಹೌದು, ಅದೊಂದು ಹೋಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಮತ್ತೆ ನ್ಯೂಸ್ ಮನೆಯಲ್ಲಿ ಟಿವಿ ಇತ್ತು. ಬರ್ತಾ ಇದ್ರು. ಮನೆಯಲ್ಲಿ ಮೊದಲಿಂದ ಇರಲಿಲ್ಲ. ನಾನೊಂದು 6ನೇ ತರಗತಿಗೆ ಹೋದಾಗ ಮನೆಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆವಾಗ. ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಕಲರ್. ಅದು ಯಾವಾಗ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ವು. ಆದರೆ ಈಗ ನನ್ನ ಮನೇಲಿ ಟಿವಿ ಇಲ್ಲ. ನೆಮ್ಮದಿಯ ಜೀವನ. ನನಗೆ ಏನು ಟಿವಿ ಮೊಬೈಲ್ ಅಭ್ಯಾಸ ಇಲ್ಲ. ಕೇಳಬೇಕು ಅನ್ಸಿದ್ರೆ ಫೋನಲ್ಲಿ ಸಿಗುತ್ತಲ್ಲ, ರೇಡಿಯೋನು ಬರುತ್ತೆ, ಎಲ್ಲನೂ ಸಿಗುತ್ತೆ. ಹಾಕೊಂಡು ನ್ಯೂಸ್ ಕೇಳ್ತೇನೆ, ಪೇಪರ್ ಓದ್ತೇನೆ, ಪುಸ್ತಕಗಳು ಓದೋದು ಅಭ್ಯಾಸ ಇದೆ. ಹಾಗಾಗಿ ಈಗಲೂ ನನಗೆ ಆ ಟಿವಿಯ ಶತ್ರು ಇಲ್ಲ. ಮೊಬೈಲ್ಗಳು ಕೆಲವೊಂದ್ಸರಿ ವಿಧಿ ಇಲ್ಲ, ಮಾಡಬೇಕಾಗತ್ತೆ ಕೆಲಸಕ್ಕಾಗಿ. ಹೌದು. ಕೆಲವರು ಆರ್ಟಿಕಲ್ ಕೇಳೋರು ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಕಳಿಸ್ಬಿಡಿ. ಈಗ ಮೊದಲಾದ್ರೆ ಕೂತ್ಕೊಂಡು ಸಿಸ್ಟಮ್ ಅಲ್ಲಿ ಬರೆದು ಕಳಿಸ್ಬೇಕಾಗಿತ್ತು. ಹೌದು. ಮತ್ತೆ ನಮ್ಮನ್ನ ಯಾವತ್ತೂ ಕೂಡ ಪ್ರೆಷರೈಸ್ಡ್ ಮಾಡಿ ಓದಿ ಕೂತ್ಕೊಳ್ಳಿ ಎಲ್ಲ ಹೇಳಿದ್ದಲ್ಲ. ನಮಗೆ ಟೈಮಿಂಗ್ಸ್ ಇತ್ತು. ಸಂಜೆ ಕ್ಲಾಸಿಂದ ಬಂದ ತಕ್ಷಣ ಆಟಕ್ಕೆ ಹೋದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡ್ಬಂದು ಮನೆ ಅಕ್ಕಪಕ್ಕದ ಹುಡುಗಿರೆಲ್ಲ ಸೇರಿ ಭಜನೆ ಮಾಡೋದು. ಈಗ ಎಲ್ಲಿ ಕೇಳುವುದಿಲ್ಲ, ಭಜನೆ ಮಾಡಬೇಕಿತ್ತು. 6:30 7 ಗಂಟೆ ಒಳಗೆ ಭಜನೆ. ರೈಮಿಂಗ್ಸ್ ಈಗ ರೀಲ್ಸ್, ನಾಟ್ ರೈಮಿಂಗ್ಸ್ ಅಲ್ಲ, ಭಜನೆ ಮಾಡಿ ಮತ್ತೆ ನಾವು ಓದಲಿಕ್ಕೆ ಕೂತ್ಕೊಳ್ಬೇಕಿತ್ತು. 9 ಗಂಟೆಗೆ ಊಟ ತಿಂಡಿ ಎಲ್ಲ ಮುಗಿದು ನಾವು ಮಲಗಾಗ್ತಿತ್ತು 9:30ಗೆಲ್ಲ. ಯಾರು ಕೊಡ್ತಿದ್ರು 10-11 ಗಂಟೆವರೆಗೆ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ಬಿಡ್ತಾ ಇದ್ವಿ ನಾವು. ನಮ್ಮ ತಂದೆ ಬೆಳಗ್ಗೆ ಏಳಿಸ್ಬಿಟ್ಟು ಓಡಿಸ್ತಿದ್ರು. ಒಂದು ನಮ್ಮ ಮನೆಯ ಮುಂದೆಯಾಗಿ ಮಾರ್ಕೆಟ್ಗಾಗಿ ಹೋಗಿ ಇನ್ನೊಂದು ಬ್ರಾಹ್ಮಣರ ಬೀದಿಗಾಗಿ ಒಂದು ಸರ್ಕಲ್ ಹಾಕಿ ಬರ್ಬೋದಿತ್ತು. ಅವರು ಓಡಿಸ್ತಾ ಇದ್ರು. ಓಡಿ ಬಂದಮೇಲೆ ಎಕ್ಸಸೈಸ್ ಮಾಡಿಸ್ತಾ ಇದ್ರು ಮನೇಲಿ. ಅದೆಲ್ಲ ಇತ್ತು. ನಮಗೆ ಒಂದು ಶಿಸ್ತುಬದ್ಧ ಜೀವನ ಕ್ರಮ ಇತ್ತು. ಅದು ಮಾಡ್ಕೊಳ್ತಾ ಇದ್ವಿ, ಕೆಲಸನೂ ಮಾಡ್ಕೊಳ್ತಾ ಇದ್ವಿ, ಓದ್ಕೊಳ್ತಾ ಇದ್ವಿ. ಈ ಹೈಸ್ಕೂಲ್ ಕಾಲೇಜಿಗೆ ಬಂದ ನಂತರದಲ್ಲಿ ಹೇಗೆ? ನಾನು ಸ್ವಲ್ಪ ಸ್ಟೂಡಿಯಸ್ಸೇ.
ನಾನು ಎಷ್ಟೋ ಕೀಟ್ಲೆ ಮಾಡಲಿ ತರಲೆ ಮಾಡಿದ್ರಿ ನನಗೆ ಓದಬೇಕು, ಚೆನ್ನಾಗಿ ಕಲಿಬೇಕು, ಅವತ್ತಿದ್ದು ಪಾಠ ಅವತ್ತು ಓದ್ಕೋಬೇಕು, ಅದೆಲ್ಲ ಇತ್ತು ನನಗೆ. ಪುನಃ ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ನನಗೆ ಚಿತ್ರ ಬಿಡಿಸೋದು ಬರೋದೇ ಇಲ್ಲ, ಅಂತೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹೋಗಿ ಚಿತ್ರಕಲೆ ಸ್ಪರ್ಧೆ ಇದ್ದರೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಹಾಗೆ ನಾನು 2 ವರ್ಷ ಬೆಟಗೇರಿ ಅಂತ ಹೇಳೋ ಶಾಲೆಯಲ್ಲಿ ಓದಿದ್ದು. ಆಮೇಲೆ ನನಗೆ ಸ್ವಲ್ಪ ಸೈನಸೈಟಿಸ್ ಪ್ರಾಬ್ಲಮ್ ಶುರುವಾಯಿತು, ಕೆಲವೊಂದು ಮೆಂಟಲಿ ಟಾರ್ಚರ್ಗಳು ಶುರುವಾಯಿತು. ಆಗ ನಾನು ವಾಪಸ್ ಮತ್ತೆ ಬಾಗ್ಮಂಡ್ಲದಲ್ಲೇ ಬಂದು ಓದಿದ್ದು. ನನಗೆ ಬಾಗ್ಮಂಡ್ಲ ಹೈಸ್ಕೂಲಲ್ಲಿ ತುಂಬ ಸಪೋರ್ಟ್. ಈಗಲೂ ನಾನು ಎಲ್ಲ ಟೀಚರ್ಸ್ನ ನೆನಪಿಸ್ಕೊಳ್ತೇನೆ. ಪ್ರತಿ ಟೀಚರ್ಸ್ ಕೂಡ ನನ್ನ ಬೆನ್ನ ಹಿಂದೆ ನಿಂತು ಬರೀ ಸ್ಟಡೀಸಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿದರು. ಆ ಶಾಲೆಯನ್ನು ನಾನು ತುಂಬ ನೆನಪಿಸ್ಕೊಳ್ತೇನೆ. ಟೀಚರ್ಸ್ಗಳನ್ನ ಕೂಡ ಪ್ರತಿಯೊಬ್ಬರು, ನಾನು ಅವರು ಇವರು ಅಂತ ಹೆಸರು ಮಾಡಲಿಕ್ಕೆ ಹೋಗೋದಿಲ್ಲ, ಪ್ರತಿಯೊಬ್ಬರು ಟೀಚರ್ ಕೂಡ ಈವೆನ್ ಟುಡೇ ಇವತ್ತು ನನಗೆ ಅವರ ಮಕ್ಕಳೆಲ್ಲ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾರೆ. ಅವರು ನನ್ನ ನೋಡಬೇಕಾದ್ರೆ ಅವ್ರ ಮುಖದಲ್ಲಿ ಅದೊಂದು ನಮ್ಮ ವಿದ್ಯಾರ್ಥಿ ಅಂತ ಹೇಳುವ ಖುಷಿ, ಆ ಹೆಮ್ಮೆ ಅದೆಲ್ಲ ನನಗೆ ಕಾಣಿಸ್ತದೆ. ಇವಾಗಲೂ ನಾವು ಚೆನ್ನಾಗಿದ್ದೇವೆ. ಆಗ ಭಯ ಇತ್ತು, ಈಗ ಒಂಥರ ಒಂದು ಪ್ರೀತಿ ವಾತ್ಸಲ್ಯ ಆ ಥರದಕ್ಕೆ ಇದಾಗಿದೆ. ಆದರೆ ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ತೇನೆ ತುಂಬ. ಹೈಸ್ಕೂಲ್ನಲ್ಲಿ ಓದಬೇಕಾದ್ರೇ ನನ್ನ ತರಗತಿಗೆ ಟೀಚರ್ ಯಾರಾಗಿದ್ದರು, ಅವರ ಮಗಳು ನನ್ನ ಕ್ಲಾಸ್ನಲ್ಲೇ ಇದ್ದರು. ನಾನು ಟಫ್ ಕಾಂಪಿಟೇಟರ್ ಅವರಿಗೆ. ನನಗೆ ಮತ್ತೆ ಹಠಪಟ್ಟರೆ ನಾನು ಮಾಡೇ ಮಾಡ್ತೇನೆ, ಅದು ಹಾಗೆ. ಆದರೆ ನನಗೆ ಮಾತ್ರ ಸಬ್ಜೆಕ್ಟ್ಸಲ್ಲಿ ಮಾರ್ಕ್ಸೇ ಬರೋದಿಲ್ಲ, 1 ಮಾರ್ಕ್ ಆದರೂ ಅವಳಿಗಿಂತ ಕಮ್ಮಿ ಬರೋದು. ಆವಾಗೆಲ್ಲ ನಿಮಗೆ ಗೊತ್ತಲ್ಲ, ಆ್ಯನ್ಯುವಲ್ ಡೇಯಲ್ಲಿ ಪ್ರತಿ ಸಬ್ಜೆಕ್ಟ್ಸಲ್ಲಿ ಫಸ್ಟ್ ಸೆಕೆಂಡ್ ಬಂದವರಿಗೆ ಪ್ರೈಸ್. ಮತ್ತು ಇಡೀ ಕಾಂಪಿಟೇಷನ್ ಯಾವುದು, ಹಾಡು, ಭಾಷಣ, ಪ್ರಬಂಧ, ಚಿತ್ರಕಲೆ ಮತ್ತು ಸ್ಪೋರ್ಟ್ಸ್ ಎಲ್ಲನೂ. ನನಗಂತೂ ಒಂದು ಸ್ಕೂಲ್ ಡೇಲಿ ಒಂದು 20 ಪ್ರೈಸ್ ಅಂತೂ ಇರ್ತಾಯಿತ್ತು, 20-25 ಪ್ರೈಸ್ ಅಂತೂ ಇದ್ದೇ ಇರ್ತಾಯಿತ್ತು. ಅದು ನಾನು ಆ ಶಾಲೆಗೆ ಸೇರಿ ಸ್ವಲ್ಪ ಟೈಮಲ್ಲಿ ಬೇರೆ ಬೇರೆ ಹೊರಗಡೆ ಕಾಂಪಿಟೇಷನ್ಸ್ಗೆ, ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಹೋಗಿ ನನಗೆ ಪ್ರೈಸಸ್ ಬರಲಿಕ್ಕೆ ಶುರುವಾಯಿತು. ನಾನು 2 ವರ್ಷ ಸಹ ನೋಡಿದ್ದೇನೆ, ಸ್ಕೂಲ್ ಡೇ ದಿನ ನನ್ನ ಪ್ರೈಸ್ ಮಿಸ್ ಆಗೋದು ಸ್ಟೇಜಲ್ಲಿ. ಆಮೇಲೆ ನೆಕ್ಸ್ಟ್ ಡೇ ರಜೆ ಇರ್ತಾಯಿತ್ತು ನಮಗೆ. ಅದರ ನೆಕ್ಸ್ಟ್ ಡೇ ನನ್ನನ್ನು ಸ್ಟಾಫ್ ರೂಮಿಗೆ ಕರೆದುಬಿಟ್ಟು ಹೇಳೋದು, ಅದು ನಿನ್ನ ಪ್ರೈಸ್ ಅದು ಸ್ಟೇಜಲ್ಲಿ ಕರೀಲಿಕ್ಕೆ ಬಿಟ್ಟೋಯ್ತು, ಅದು ಈಗ ತಗೊಂಡು ಹೋಗು ಅಂತೇಳಿ. ಅದು ನನ್ನ ಹೆಸರು ಮಾತ್ರ ಯಾಕೆ ಬಿಟ್ಟು ಹೋಗ್ತಾ ಇದ್ದದು ಅಂತ ನನಗೆ ಅದೊಂದು ಬೇಜಾರಾಗ್ತೈತೆ ಎವ್ರಿ ಟೈಮ್. ಆದರೆ ಕೆಲವೊಂದು ಸಬ್ಜೆಕ್ಟ್ಸಲ್ಲಿ ನನ್ನ ಮಾರ್ಕ್ಸ್ ತೆಗೆದಿದ್ರು ಕೂಡ ಪರ್ಪಸ್ಫುಲಿ ನನಗೆ ಕಮ್ಮಿ ಆಗ್ತಾಯಿತ್ತು, ಇಲ್ಲ ಒಂಥರ ಮೆಂಟಲ್ ಹೆರಾಶ್ಮೆಂಟ್. ನನಗೆ ಆಗ ಟೀಚರ್ಗಳ ಮೇಲೆ ಒಂಚೂರು ಬೇಜಾರಾಗ್ತಾಯಿತ್ತು. ನಾವು ಹಳ್ಳಿಯಿಂದ ಹೋಗಿ ಅಷ್ಟೆಲ್ಲ ಮಾಡಿದಾಗ ನಮಗೆ ಸರಿಯಾದ ಒಂದು ಗುರು ಮಾಡಬಾರ್ದು ಅದನ್ನು. ಮತ್ತು ಆ ಥರ ಮಾಡಿದಾಗ ಅವ್ರ ಜೊತೆ ಇದ್ದ ಇತರ ಟೀಚರ್ಸ್ಗಳು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಎಲ್ಲರಿಗೂ ಗೊತ್ತಿದೆ, ಈವನ್ ನನಗೆ ಮಾತಾಡ್ತಿರೋದು ಆ ಟೀಚರಿಗೂ ಗೊತ್ತಾಗ್ಬೋದು ಯಾರ ಬಗ್ಗೆ ಅಂತ ಹೇಳಿ. ಆ್ಯಂಡ್ ನನ್ನ ತರಗತಿಯ ಮಕ್ಕಳಿಗೂ ಗೊತ್ತಿತ್ತು ನನಗೆ ಆ ಥರ ಆಗ್ತಾ ಇದೆ ಅಂತ ಹೇಳಿ. ಅದು ನನಗೆ ಸ್ವಲ್ಪ ಮೆಂಟಲಿ ಹರಾಸ್ಮೆಂಟ್ ಆಗ್ಲಿಕ್ಕೆ ಶುರುವಾಯಿತು. ಇಲ್ಲ ಅಂತ ಹೇಳಿದ್ದು ಕಿರಿಕಿರಿ ಆಗ್ತಾ ಇದೆ. ಹೌದು, ತಾಯಿಗೂ ಗೊತ್ತಾಯಿತು ನಾನು ಯಾಕೋ ಇಷ್ಟಪಡ್ತಾ ಇಲ್ಲ ಅಲ್ಲಿ ಹೋಗಿ ಓದಲಿಕ್ಕೆ ಅಂತ ಹೇಳಿ. ಯಾಕಂದರೆ ನೀವು 100 ಔಟ್ ಆಫ್ 100 ತೆಗೆಯುವಾಗ ನಿಮ್ಮನ್ನು ತುಳಿಬೇಕಂತ ನಿಮಗೆ ನಿಮ್ಮ ಗುರುವೇ ಒಂದು ಮಾರ್ಕ್ ಪರ್ಪಸ್ಫುಲಿ ಕಮ್ಮಿ ಮಾಡಿದಾಗ ಅದು ಹರ್ಟ್ ಆಗುತ್ತೆ. ಒಂದು ಪ್ರೈಸ್ ಬರ್ತಾ ಇದೆ ಅಂತ ಹೇಳಿದನ್ನು ನಿಲ್ಲಿಸಿದಾಗ, ನಾನೊಬ್ಳು ಡಾನ್ಸರ್ ಅಂತ ಗೊತ್ತಿದ್ದು ನನಗೆ ಡಾನ್ಸ್ಗೆ ಅವಕಾಶ ಕೊಡದೇ ಇದ್ದಾಗ, ನನಗೆ ಶಾಲೆಯಲ್ಲಿ ಮಾತ್ರ ಬಹುಮಾನ ಬರಲ್ಲ, ಹೊರಗಡೆ ಹೋಗಿ ನಾನು ತೆಗಿತಾ ಇದ್ದೀನಿ ಅದರ್ ಕಾಂಪಿಟೇಷನ್ಸಲ್ಲಿ ಅಂದಾಗ ಅವರಿಗೂ ಗೊತ್ತಾಯಿತು ಮಾನಸಿಕವಾಗಿ ಇವಳು ಯಾಕೋ ನೋವಾಗ್ತಿದ್ದಾಳೆ ಅಂತ. ಅದು ಒಂದು ದುಃಖ ಇದೆ ನನಗೆ, ಒಬ್ಬರು ಗುರು ಹೀಗೆ ಮಾಡಬಾರ್ದಿತ್ತೇನೋ ಅಂತ ಹೇಳಿ. ಇವಾಗ ಕೆಲವ್ರನ್ನ ಕೇಳ್ತೇನೆ, ಅವರ ಮಗಳು ಏನು ಮಾಡ್ತಿದ್ದಾಳೆ, ಅವ್ರ ಮಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ಅದಕ್ಕಾಗಿ ಅಲ್ಲ ಅವರು ಫೈಟ್ ಮಾಡಿದ್ದು, ಮಗಳನ್ನು ಮೇಲೆ ತರಬೇಕು. ಬಿ ನೆಕ್ಸ್ಟ್ ಕಾಲೇಜ್ಗೆಲ್ಲ ಹೋದಾಗ ಹೇಗಿದ್ರಿ? ಹಾಂ, ನಾನು ಅದೇ ಸೈನ್ಸ್ ಮುಗಿಸಿ ನನಗೆ ಡಿಗ್ರಿಗೆ ಆಗಬೇಕಾದ್ರೆ ಈಗಲೂ ಕೂತ್ಕೊಂಡು ಯೋಚನೆ ಮಾಡ್ತೇನೆ, ಇಂಜಿನಿಯರಿಂಗು ಎಲ್ಲ ತೊಗೊಂಡು ಸಿವಿಲ್ಸು ಕಂಪ್ಯೂಟರ್ಸ್ ಎಲ್ಲ ಮಾಡಿದರೆ ಎಷ್ಟು ಬ್ರಿಡ್ಜ್ ಬೀಳಿಸ್ತಿದ್ನಪ್ಪ, ಎಷ್ಟು ಕಂಪ್ಯೂಟರ್ ಹೊಡೆದಾಗ್ತಿದ್ನಪ್ಪ. ಸ್ವಲ್ಪ ಅದರ ಬಗ್ಗೆ ನನಗೆ ಆಸಕ್ತಿ ಬರಲಿಲ್ಲ. ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ ಆ ಫೀಲ್ಡಿಗೆ ಹೋಗ್ಲಿಕ್ಕೆ ಇಷ್ಟ ಆಗಲಿಲ್ಲ ನನಗೆ. ಬಟ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ನನಗೆ, ಆರಾಮಾಗಿ ಹೋಗ್ಬೋದಿತ್ತು. ನಾನು ಸ್ವಲ್ಪ ಲೈಫ್ ಸೈನ್ಸೇ ಹೋಗ್ತೇನೆ ಅಂತ ಹೇಳಿ, ನಮಗೆ ಇವಾಗೆಲ್ಲ ಹೇಗಿದೆ ಅಂದರೆ ಅಗ್ರಿಕಲ್ಚರ್ ಸೈನ್ಸ್ ಎಲ್ಲ CET-ಯಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಟ್ಕೊಂಡಿದ್ರೆ ದೃಷ್ಟಿಕೋನ? ಇಲ್ಲ, ನನಗೆ ಜರ್ನಲಿಸಮ್ ಮಾಡಬೇಕು ಅಂತ ಆಸಕ್ತಿ ಇದ್ದದ್ದು. PUC-ಯಲ್ಲಿ ನಾನು ಆರ್ಟ್ಸ್ ತಗೊಂಡಿದ್ರೆ ಬಹುಶಃ ನಾನು ಜರ್ನಲಿಸಮೇ ಹೋಗ್ತಾ ಇದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದು ಅಂತ ಇತ್ತು ನನಗೆ IAS KS ಎಲ್ಲ ಗೊತ್ತಿಲ್ಲ, ಏನೋ ಒಂದು ಎಕ್ಸಾಮ್ ಬರೆದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತಷ್ಟೇ. ಈ IAS KS ಎಲ್ಲ ನನ್ನ ತಲೆಗೆ ಬಂದಿದ್ದು ನಾನು ಮಾಸ್ಟರ್ಸ್ ಮುಗಿಸಿ ಹೋದ್ಮೇಲೆ. ಹೌದು, ಆಯಿತಾ. ಆದರೆ ನಾನು ಆರ್ಟ್ಸ್ ತಗೋಬೇಕು ಅಂತ ಇದ್ದದ್ದು. ಆದರೆ ಅಲ್ಲಿ ನನ್ನ ಮಾರ್ಕ್ಸ್ ನೋಡಿ, ಇಲ್ಲ ಸೈನ್ಸ್ ನೀನು ಅಬವ್ 80, ಅದೂ ಒಂದಿದೆ. ನಮ್ಮ
SSLCಯಲ್ಲಿ ನಾವು 500ರ ಮೇಲೆ ತೆಗೆದದ್ದು ನಮ್ಮ ಬ್ಯಾಚ್ ಫಸ್ಟ್. ನಮಗೆ ದಿವಾಕರ್ ಸರ್ ಅಂತ ಹೇಳಿ ನಾವು ಎಷ್ಟು ಮಾರ್ಕ್ ತೆಗೆದಿದ್ದೇವೆ ಅಷ್ಟು ಹಣ ಕೊಟ್ಟಿದ್ರು ಗಿಫ್ಟ್ ಆಗಿ. ಮತ್ತು ನಮ್ಮ ಅಲ್ಲಿದ್ದು ಪ್ರಿನ್ಸಿಪಲ್ ಮ್ಯಾಮ್ ಜಾನಕಿ ಮ್ಯಾಮ್ ಅವರು ಗಿಫ್ಟ್ ಕೊಟ್ಟಿದ್ರು ನಮಗೆ. ಅಂದರೆ ಫಸ್ಟ್ ಟೈಮ್ ನೀವು 500 ಕ್ರಾಸ್ ಆಗಿದ್ದೀರಾ ನಮ್ಮ ಸ್ಕೂಲಲ್ಲಿ ಅಂತ ಹೇಳಿ. ಅಲ್ಲ, ನಾವಿಬ್ರು ಬಂದದ್ದು 500 ಅಬವ್. ನಮ್ಗಿಬ್ರಿಗೂ ಕೂಡ ನಾವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀವಿ ಅಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅವರು. ದೊಡ್ಡ ಅಮೌಂಟ್. ಈಗ 500 ರೂಪಾಯಿ ಈಗಲೂ ದೊಡ್ಡ ಅಮೌಂಟೇ. ಆಗ 500 ಪ್ಲಸ್ ತೆಗೆದದ್ದು ಸಂಗತಿ. ಅವಾಗೆಲ್ಲ ನೋಡಿ ನಮ್ದೆಲ್ಲ 500ರ ಮೇಲೆ ಮಾರ್ಕ್, ಈಗ 500ರ ಮೇಲೆ ಬಂದ್ರೆ ವಿಷಯ ಆಗ್ತದೆ. ಈಗ ನಾನು ಅದೇ ಪ್ರತಿ ಸಲ ಎಷ್ಟು ಬಂದಾಗ ಹೇಳ್ತಿದ್ದೆ, ಈಗ 600ಕ್ಕೆ 599 ಅಂಕ ಬಂದರೂ ತೃಪ್ತಿ ಇಲ್ಲ ಮನಸ್ಥಿತಿ. ನಮಗೆ ಅದು 518 ಸಮಥಿಂಗ್ ಏನೋ 15 ಕ್ರಾಸ್ ಆಗಿತ್ತು. ಒಳ್ಳೆಯ ಅಂಕ ಬಂದಿತ್ತು ನಮಗೆ. ಚೆನ್ನಾಗಿ ಓದ್ತಾ ಇದ್ವಿ ನಾವು. ಅವರು ಆ ಪ್ರೈಸ್ ಅದು ನಮಗೆ ಹೇಳಿದ್ರು, ಕೊಟ್ಟಿದ್ರು ನಮಗೆ ಆ ಪ್ರೈಸನ್ನು. ಮತ್ತು PUCಗೆ ಹೋದ್ಮೇಲೆ ನಾನು ಆಗಲೇ ಹೇಳಿದೆ ಅಲ್ಲ, ನನಗೆ ಯಾಕಾದರೂ ತೊಗೊಂಡಪ್ಪ ಅಂತ ಹೇಳಿ. ನನಗೆ ನನ್ನ ಡಾನ್ಸ್ ಎಳಿತಾ ಇತ್ತು. ನಾನೆಲ್ಲೂ ಕೂಡ ಈಗಿನವರೆಗೂ ನನ್ನ ನೃತ್ಯವನ್ನು ಬಿಡಲಿಲ್ಲ. ಅದು ತುಂಬ ಪ್ಯಾಷನ್ನಾಗಿ ನನ್ನೊಳಗೆ ತುಂಬಿಕೊಂಡಿದೆ. ನಾನು ಅದಕ್ಕಾಗಿ ತುಂಬ ಅವಕಾಶಗಳನ್ನ ಬಿಟ್ಕೊಟ್ಟಿದ್ದೇನೆ ಕೂಡ ನೃತ್ಯಕ್ಕಾಗಿ. ಬಟ್ ನನಗೆಲ್ಲೋ ಸೈನ್ಸ್ ನನ್ನ ಸೃಜನಾತ್ಮಕ ಕಲೆಗಳನ್ನ ಕಿತ್ಕೊಳ್ತಾ ಇದೆ ಅಂತ ಅನ್ನಿಸ್ಬಿಡ್ತು. ಈಗಲೂ ನೋಡಿ ನೀವು ಸೈನ್ಸ್ ವಿದ್ಯಾರ್ಥಿಗಳನ್ನು ತುಂಬ ಹೆಕ್ಟಿಕ್ಕಾಗಿ ಓದಿಸ್ತಾರೆ, ಮಾಡ್ತಾರೆ ಎಲ್ಲ. ಬಟ್ ನಾನು ಆ ರೀತಿ ಓದಕ್ಕೆ ರೆಡಿ ಇರಲಿಲ್ಲ. ನನಗೆ ಸ್ಪೀಚ್ ಹೋಗಬೇಕಿತ್ತು, ಕವಿತೆ ಬರಿಬೇಕಿತ್ತು. ನಾನು ಎಲ್ಲಿ ಮ್ಯಾನೇಜ್ ಮಾಡ್ಕೋತಾ ಇದ್ದೆ. ನನ್ನ ತಾಯಿ ಆ ಧೈರ್ಯ ಅದನ್ನು ನನಗೆ ಕಲಿಸಿದ್ರು, ನೀನು ಓದ್ಕೊಳ್ಬೇಕು, ಈಚೆ ಕೋ ಕರಿಕ್ಯುಲರ್ ಕೂಡ ಮುಂದೆ ಬರಬೇಕು ಅಂತ ಹೇಳಿ. ನಾನು ನನ್ನ 8ನೇ ತರಗತಿಯಲ್ಲಿ ಡಾನ್ಸ್ ಕಲಿಸ್ಲಿಕ್ಕೆ ಶುರು ಮಾಡಿದ್ದು. ನಾನು 8 ವರ್ಷ ಕಲಿತು. ನಾನು ಒಂದು 6ನೇ ವರ್ಷಕ್ಕೆ ನಾನು ಕಲೀಲಿಕ್ಕೆ ಹೋಗಿದ್ದೆ, 1ನೇ ಕ್ಲಾಸಿಗೆ. ನಾನೇನು ಫುಲ್ ಫ್ಲೆಜ್ ಟೀಚರ್ ಆಗಿ ಕಲಿಸಿಲ್ಲ. ನಮ್ಮ ಅಮ್ಮಂದೇನೆಂದರೆ, ಹಳ್ಳಿಯಿಂದ ನೀನೊಬ್ಳು ಹೋಗಿ ಕಲಿತಾ ಇದೆಯಾ ಟೌನಲ್ಲಿ, ನೀನು ಏನು ಕಲ್ತಿದ್ದೀಯ ಅದನ್ನು ಮಕ್ಕಳಿಗೆ ಹೇಳ್ಕೊಡು, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ವಿ. ನೀನು ಕಲ್ತಿದ್ದಷ್ಟು ಜ್ಞಾನ ಅವರಿಗೆ ಕೊಡ್ತಾ ಹೋಗೋಣ ಅಂತ ಹೇಳಿ. ಸೊ ನನಗೆ ಅದು ಫಸ್ಟ್ ಇಯರ್ ಒಂದು ಸ್ವಲ್ಪ ಕಿರಿಕಿರಿ ಆಯಿತು. ನನಗೆ ಅಷ್ಟು ಚೆಂದ ಓದಲಿಕ್ಕೆ ಆಗಲಿಲ್ಲ. ಓದ್ತಾ ಇದ್ದೆ, ನಾನು ಹೇಳಿದ್ನಲ್ಲ ನಮ್ಮ ಕನ್ನಡ ಇಂಗ್ಲೀಷು ಕಷ್ಟಗಳು. ಸೆಕೆಂಡ್ PUC ಆದ ನಂತರ ನಾನೇ ಡಿಸೈಡ್ ಮಾಡಿದೆ, ಇಲ್ಲ ನನಗೆ ಲೈಫ್ ಸೈನ್ಸ್ ಖುಷಿ ಇದೆ, ನನಗೆ ಬಯಾಲಜಿ ಝುವಾಲಜಿ ಒಳ್ಳೆ ಮಾರ್ಕ್ಸ್ ಕೂಡ ಇದೆ, ನಾನು ಅದಕ್ಕೆ ಜಾಯ್ನ್ ಆಗ್ತೇನೆ ಅಂತ ಹೇಳಿ. ಮತ್ತು ನಾವು ಅಲ್ಲಿ ಇನ್ನೊಂದು ಎಕ್ಸಾಮ್ ಬರ್ತೀವಿ, GKVK ಕ್ಯಾಂಪಸಲ್ಲಿ ಹೋಗಿ ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮು, ರಿಟರ್ನ್ ಎಕ್ಸಾಮ್ ಎಲ್ಲ ಆಗಿ ನನಗೆ ಫಾರೆಸ್ಟ್ರಿ ಕೂಡ ಅಲಾಟ್ ಆಯಿತು. ಎಗ್ರಿ ಮಾರ್ಕೆಟಿಂಗ್ ಕೂಡ ಸಿಕ್ತು. ಫಾರೆಸ್ಟ್ರಿಗೆ ಜಾಯ್ನ್ ಆಗೋದು ಅಂತ ಹೋದ್ವಿ. ನಮಗೆಲ್ಲಿ ಹಾಸ್ಟೆಲ್ ಪ್ರಾಬ್ಲಮ್ ಇತ್ತು ಆವಾಗ. ಮತ್ತು ತಂದೆ ಸೆಕೆಂಡ್ ಆಪ್ಷನ್ ಅಂದಾಗ ನಂಗೆ ಫಿಶರೀಸ್ ಬೇಕು ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ಮಂಗಳೂರಿನಲ್ಲಿ ಮಾತ್ರ ಈಗ ಪ್ರಸ್ತುತ ಫಿಶರೀಸ್ ಕಾಲೇಜ್ ಇರೋದು. ಅಲ್ಲಿ 44 ಸ್ಟೂಡೆಂಟ್ಸ್ ಇಂಟೇಕ್ ಇರ್ತದೆ ಅಷ್ಟೇ. ಸೊ ನನಗೆ ಅಲ್ಲಿಗೆ ವರ್ಷಕ್ಕೆ 1 ವರ್ಷಕ್ಕೆ. ಸೊ ನನಗೆ ಅಲ್ಲಿ ಸೀಟ್ ಆಯಿತು. ಎಷ್ಟು ಇಯರ್ ಕೋರ್ಸ್ ಅದು? 4 ವರ್ಷ. ಎಂಜಿನಿಯರಿಂಗ್ ಥರ ಪ್ರೊಫೆಷ್ನಲ್ ಡಿಗ್ರಿ ಅದು. ಎಲ್ಲ ಅಗ್ರಿಕಲ್ಚರ್, ಹಾರ್ಟಿ, ಫಿಶರೀಸ್ ಎಲ್ಲ 4 ವರ್ಷ ಓದಬೇಕಾಗತ್ತೆ. ಅದು ತುಂಬ ಚೆನ್ನಾಗಿತ್ತು. ಅದು 77 ಸಬ್ಜೆಕ್ಟ್ಸಲ್ಲಿ ನಾವು ಕಲಿಯೋದು, ಬೇರೆ ಬೇರೆ ಸಬ್ಜೆಕ್ಟ್ಸ್. 1 ವರ್ಷಕ್ಕೆ 2 ಸೆಮಿಸ್ಟರ್ ಥರನೇ ಆಗ್ತಾ ಇರುತ್ತೆ. ಸಾಗರದ ಬಗ್ಗೆ, ಮೀನಿನ ಬಗ್ಗೆ, ನದಿ ಬಗ್ಗೆ, ಕೆರೆ ಬಗ್ಗೆ ನನಗೆ ತುಂಬ ತುಂಬ ಆಸಕ್ತಿ ಇಲ್ಲ. ತುಂಬ ಸಬ್ಜೆಕ್ಟ್ಸಲ್ಲಿ ಅಬೌವ್ 90 ಸ್ಕೋರ್. ಬಗ್ಗೆ ಮಾತಾಡೋಣ ನೆಕ್ಸ್ಟ್. ಫಿಶರೀಸ್ ಅದು ಈ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅಲ್ಲಿ ಈ ಓದು, ನಿಮ್ಮ ಆಕ್ಟಿವಿಟೀಸು, ಅದ್ರ ಜೊತೆಗೆ ತರಲೆಗಳು ಇದ್ವಾ? ಮೊಬೈಲ್ ಇರಲಿಲ್ಲ. ನಾನು ಸ್ಪೋರ್ಟ್ಸಲ್ಲಿದ್ದೆ, ಶಟಲ್ ಆಡ್ತಾ ಇದ್ದೆ. ಯೂನಿವರ್ಸಿಟಿಗೆ ಆಡಿದ್ದೇನೆ ಕೂಡ ಒಂದ್ಸರಿ. ಮತ್ತು ಡಾನ್ಸ್, ನನಗಲ್ಲಿ ನನ್ನ ಲೆಕ್ಚರರ್ಸ್ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ನಾನೊಬ್ಳು ಈ ಥರ ಡಾನ್ಸ್ ರೈಟರ್ ಅಂತ ಹೋದಾಗ ಅವರೇ ಹೇಳಿದರು, ತುಂಬ ವರ್ಷಗಳ ನಂತರ ಈ ಥರ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಇಲ್ಲಿ ಒಂದು ಟೀಮ್ ಮಾಡಿ ಹೊರಗಡೆ ಹೋಗಿ ಫಿಶರೀಸ್ ಕಾಲೇಜ್ ರೆಪ್ರೆಸೆಂಟ್ ಮಾಡಿ ಅಂತ. ನಾವು ನಮ್ಮ ಜೂನಿಯರ್ಸ್ ಸೀನಿಯರ್ಸ್ ಎಲ್ಲ ಸೇರಿಕೊಂಡು ಒಂದು ನಾಟಕ ಟೀಮು, ಡಾನ್ಸ್ ಟೀಮು, ಒಂದು ಮ್ಯೂಸಿಕ್ ಹಾಡುವವರ ಗುಂಪು ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ನಾನು ಡಿಬೇಟ್ ಆ್ಯಂಡ್ ಸ್ಪೀಚಲ್ಲಿ ಸ್ಟೇಟ್ ಲೆವೆಲಲ್ಲಿ ತುಂಬ ಅವಾರ್ಡ್ಸ್ ತಗೊಂಡಿದ್ದೇನೆ ಅಲ್ಲಿ ಡಿಗ್ರಿ ಕಾಲೇಜಲ್ಲಿ ಇದ್ದಾಗ. ಮಂಗಳೂರು ನಿಮಗೆ ಗೊತ್ತಲ್ಲ, ತುಂಬ ಕಾಂಪಿಟೇಷನ್ಸ್ ಆಗೋದು. ಪ್ರತಿ ಕಾಂಪಿಟೇಷನ್ಸ್ಗೆ ಆಗ ನಮ್ಮದೊಂದು ಬೇರೆ ಕಾಲೇಜಿಂದ ಬರುವ ಒಂದು 3-4 ಮಕ್ಕಳಿದ್ದೆವು ನಾವು ಸ್ಟೂಡೆಂಟ್. ಆ ಕಾಂಪಿಟೇಷನ್ಗೆ ನಾವು ಹೋಗಿದ್ದೀವಿ ಅಂದರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲೇ ಫಿಕ್ಸ್ ಮಾಡ್ತಿದ್ವಿ, ಯಾವುದೋ ಒಂದು ಬರುತ್ತೆ ಬಿಡು ಅಂತ ಹೇಳಿ. ಅಂದರೆ ನಾವು ಹೋದಾಗ ನಮ್ಮನ್ನು ನೋಡಿ ಸ್ವಲ್ಪ ಡಿಮೋಟಿವೇಟ್ ಆದವರು ಇತ್ತು, ಇವರು ಬಂದಮೇಲೆ ಇನ್ನೆಂತ ನಾವು ಮಾಡೋದು ಅಂತ. ಅಷ್ಟು ಟಗ್ಗಿತ್ತು ನಮ್ಮ ಟೀಮ್. 4 ಇಯರ್ಸ್ ತುಂಬ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಕೂಡ ಹೋಗಿದ್ದೆ. ನನಗೆ ಅಲ್ಲಿ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹೌದು, ಪಾಠದ ವಿಷಯದಲ್ಲಿ ಸಹ ಹೌದು. ಆಮೇಲೆ ಈ ಥರ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಮೊದಲ ಪುಸ್ತಕ ಭಾವಲಹರಿ ನಾನು ರಿಲೀಸ್ ಮಾಡಿದ್ದು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ, 2ನೇ ವರ್ಷದ ಪದವಿಯಲ್ಲಿ ಇದ್ದಾಗ. ಅಲ್ಲಿ ಕೂಡ ಲೆಕ್ಚರರ್ಸ್ ಬರೆಯೋರು ಇದ್ದರು. ಅವರನ್ನು ಕವನ ಸಂಕಲನ, ಹೌದು.
ಹುಡುಗರ ಬಗ್ಗೆ ಎಲ್ಲ ಬರ್ತಿದ್ರೆ ಮೋಸ್ಟ್ಲಿ ಇದ್ದಿರಬಹುದಾ ಅಂತ ಅದರಲ್ಲಿ ಇರಬಹುದು ಅಂದ್ಕೊಳ್ತೇನೆ. ಟೀನೇಜಲ್ಲಿ ಈ ಹುಡುಗರ ಬಗ್ಗೆ ಎಲ್ಲ ಇಲ್ಲ ಎಲ್ಲ ಇಲ್ಲ. ನಾನು ಸೈನ್ಯದ ಬಗ್ಗೆ ಬರ್ದಿದ್ದೇನೆ, ಮಳೆಯ ಬಗ್ಗೆ ಬರ್ದಿದ್ದೇನೆ. ಈ ಹುಡುಗರ ಬಗ್ಗೆ ಸೆಳೆತ ಏನೋ ಒಂದು ಪ್ರೀತಿಯ ಬಗ್ಗೆ ಒಂದ ಎರಡು ಕವನ ಇದ್ದಿರಬಹುದು ಅದರಲ್ಲಿ. ನಿಮ್ಗೇನ ಪ್ರೀತಿ ಆಗಿತ್ತು? ಪ್ರೀತಿ ಆಗ್ತದೆ, ಸೆಳೆತ ಸೆಳೆತಗಳು ಸೆಳೆತಗಳು ಯಾವುದು ಕೈ ಸಿಗ್ಲಿಲ್ಲ. ಸ್ಟಡೀಸ್ ಒಮ್ಮೆ ಸೆಟಲ್ ಆಗ್ಬೇಕಲ್ಲ ಜೀವನದಲ್ಲಿ. ಆಗ ಕಾಗದ ಬರಿ ಲವ್ ಲೆಟರ್ ಎಲ್ಲ ಬರೆಯುವಂಥದ್ದು ಇಲ್ಲ, ಆ ಥರ ಸೀನ್ಗಳೆಲ್ಲ ಇರುವ ಕಾಲೇಜ್ ಎಲ್ಲ ನಮ್ದು ಸ್ಟ್ರಿಕ್ಟ್ ಇತ್ತು. ಗೊತ್ತಾದ್ರೆ ಕಜ್ಜಾ ಇರ್ತಿತ್ತು. ಮತ್ತೆ ಅಷ್ಟು ಧೈರ್ಯ ಇತ್ತು ನಮಗೆ. ಇಲ್ಲ, ನಾನು ಡಿಗ್ರಿ ಆಗ್ಬೋದು, ನನ್ನ MBA ಆಗ್ಬೋದು, ನನ್ನ ಮಾಸ್ಟರ್ಸಲ್ಲಿ ಕೂಡ ನನಗೆ ನಮ್ಮ HOD ಅವರು ತುಂಬ ಸಪೋರ್ಟ್ ಮಾಡೋರು. ನನಗೆ ಮಾಸ್ಟರ್ಸಲ್ಲಿ ನನ್ನ ಡಿಪಾರ್ಟ್ಮೆಂಟ್ ಕಾಮರ್ಸ್ ಆಯ್ತಲ್ಲ, ನಾನು ಕನ್ನಡ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಭಾರಿ ಕ್ಲೋಸ್. ಬಿಕಾಸ್ ಅವರು ತುಂಬ ಕಾಂಪಿಟೇಷನ್ಸ್ ಮಾಡೋರು, ಕಮ್ಮಟಗಳನ್ನ ಆಯೋಜನೆ ಮಾಡ್ತಾಯಿದ್ರು. ಕವಿತೆಗಳ ಬಗ್ಗೆ ಇರ್ಬೋದು, ಕತೆ ಬರವಣಿಗೆ ಬಗ್ಗೆ, ಸ್ಪೀಚ್ಗಳು, ಕವಿತೆ ಓದೋದು. ಡಾನ್ಸ್ ಬಗ್ಗೆ ಕೇಳಿದಾಗಲೇ ಅದ್ರ ಬಗ್ಗೆ ಮಾತಾಡ್ತೀನಿ. ಈ ಬರವಣಿಗೆ ಬಗ್ಗೆ ಹೇಗೆ ಆಸಕ್ತಿ? ಬರವಣಿಗೆ ನಮಗೆ ಮೊದಲು ಹುಟ್ಟಿದ್ದು ಓದುವ ಹವ್ಯಾಸ. ನಮ್ಮ ಅಮ್ಮ ತುಂಬ ಪುಸ್ತಕ ತರ್ತಾಯಿದ್ರು, ನಮ್ಮ ಅಪ್ಪನೂ ಓದೋರೇನೆ. ಅಕ್ಕ ಅಂತೂ ಬೇಗ ಡಿಗ್ರಿ ಕಾಲೇಜಸ್ಗೆಲ್ಲ ಹೊರಗಡೆ PUC ಅವಳು ಹೊರಗಡೆ ಓದಲಿಕ್ಕೆ. ಅವಳು ಹೊರಗಡೆ ಹೋದಾಗ ಅವಳ ವಿಸ್ತಾರ ಜಾಸ್ತಿ ಆಯಿತು, ವ್ಯಾಪ್ತಿ ಜಾಸ್ತಿ ಆಯಿತು. ಅವಳು ಪುಸ್ತಕಗಳನ್ನ ತಂದು ಕೊಡ್ತಾ ಇದ್ಲು, ಈ ಥರ ಓದಿ ಅಂತ ಹೇಳ್ತಾ ಇದ್ಲು. ಅವಳ ಕಾಲೇಜ್ನಲ್ಲಿ ಅವರ ಮ್ಯಾಗ್ಝಿನ್ಗಳು ತುಂಬ ವ್ಯಾಲ್ಯೂಯಬಲ್ ಆರ್ಟಿಕಲ್ಸ್ ಬರ್ತಾಯಿತ್ತು, ಅದರಲ್ಲಿ ಅವುಗಳನ್ನ ಓದ್ತಾ ಇದ್ವಿ. ಓದುವ ಹವ್ಯಾಸನೇ ನಮ್ಮನ್ನು ಬರೆಸಿತ್ತು. ನಾನು 10ನೇ ತರಗತಿಯಲ್ಲಿದ್ದಾಗ ಮೊದಲು ನಮ್ಮ ಮಡಿಕೇರಿ ದಸರಾ ಕವಿಗೋಷ್ಠಿಯಲ್ಲಿ ಕವಿತೆ ಓದಿದ್ದು, ಅದು ಪ್ರೇಮ ಕವನ. ನೆನಪಾಗ್ತಾ ಇಲ್ಲ. ಪ್ರೇಮ ಕವನ, ಹುಡುಗಾಟ ಬೇಡನಲ್ಲ, ನಾನಿನ್ನು ಮರೆತಿಲ್ಲ, ಸಮಥಿಂಗ್ ಹಂಗೆ ಗೊತ್ತಿಲ್ಲ. ಈವಾಗಲೂ ನಾನು ಕವಿತೆ ಬರಿತೇನಲ್ಲ, ತುಂಬ ಜನ ಕೇಳ್ತಾರೆ, ಯಾರು ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ, ಕೃಷ್ಣ ಕೃಷ್ಣ ಅಂತೇನೆ. ಇಲ್ಲ, ಯಾರನ್ನೋ ಇಟ್ಕೊಂಡು ಬರಿಬೇಕು ಅಂತ ಅನಿಸೋದಿಲ್ಲ. ಬಟ್ ಕೃಷ್ಣನ ಮೇಲೆ ಒಂದು ಪ್ರೀತಿ ಇದೆ ನನಗೆ. ಕೃಷ್ಣ, ಅವನನ್ನು ನಾವು ಪ್ರೇಮಿಸಿ ಆರಾಧಿಸುವುದು. ಬೇರೆ ಎಲ್ಲ ದೇವರನ್ನ ಪೂಜಿಸಿದ್ರೆ ಇವನನ್ನು ಪ್ರೇಮಿಸಿ ಆರಾಧಿಸುವುದು. ಕೃಷ್ಣನೂ ಅಷ್ಟೇ ಅಂತ, ಅದು ಕೃಷ್ಣನೂ ಅಷ್ಟೇ. ಹಾಗಾಗಿ ಇಲ್ಲ, ಯಾರ ಬಗ್ಗೆ ಅಂತೆಲ್ಲ ಬರ್ದಿದ್ದಿಲ್ಲ. ಈವಾಗಲೂ ಕೂಡ ನೀವು ಬೇರೆ ಯಾರೋ ಇದ್ದಾರೋ, ಯಾರ ಬಗ್ಗೆ ನಾವು ಬರಿತೀರಾ ಅಂದರೆ ನೋ, ಕವಿತೆ ಬರಿತೇವೆ ಅಷ್ಟೇ. ಕವಿತೆಯನ್ನು ಹಿಡ್ಕೊಂಡು ಕವಿಯನ್ನು ಇದು ಅಳಿಲಿಕ್ಕೆ ಹೋಗಬಾರ್ದು ಯಾವತ್ತೂ ಕೂಡ. ಮತ್ತು ಕೆಲವರಿಗೆ ಅನ್ನಿಸ್ಬೋದು, ಇಷ್ಟು ಪ್ರೀತಿ ಬಗ್ಗೆ ಹೇಳಿದರೆ ಕೂಡ ಎಷ್ಟು ಫೇಕ್ ಬರಿತೀಯ ನೀನು, ಪ್ರೀತಿ ಬಗ್ಗೆ ಹಿಂಗೆ ಬರೆದಿದ್ಯಾ, ಫೇಕ್ ಬರಿತೀಯ. ನೋ, ಅದು ಓದೋರಿಗೆ ಫೇಕ್ ಅಂತ ಅನಿಸ್ಬೋದು. ಅಲ್ಲ, ನೀನು ಹೀಗಿಲ್ಲದಿದ್ರು ಸಹ ನೀ ಹಾಗೆ ಬರೀತೀಯ, ಅದನ್ನೇ ನಾನು ಅದಕ್ಕೆ ಅಲ್ಲ, ನಾನು ಅದೇ ಹೇಳೋದು. ಕವಿತೆಯನ್ನು ಹಿಡ್ಕೊಂಡು ನೀವು ಕವಿಯನ್ನು ಅಳಿಲಿಕ್ಕೆ ಹೋಗಬೇಡಿ. ಆ ಕವಿತೆ ಕವಿ ಇವಳು ಇಷ್ಟು ಪ್ರೀತಿ ಬಗ್ಗೆ ಬರೆದಿದ್ದಾಳೆ, ಆದರೆ ಕಾಣ್ಲಿಕ್ಕೆ ಅವಳು ಹಾಗೆ ಇಲ್ಲ, ಹಾಗೆ ಪ್ರೀತಿ ಮಾಡೋದಿಲ್ಲ ಹೇಳಿದರೆ ಅದು ಸರಿ ಆಗೋದಿಲ್ಲ. ಸಾವಿನ ಬಗ್ಗೆ ಬರಿತೇವೆ ಅಂದರೆ ನಾವು ಸಾಯಲೇಬೇಕಂತ ಹೌದು. ನನಗೆ ನನ್ನದೇ ಆದ ಓದುಗರಿದ್ದಾರೆ, ಅದು ಇದೆ ಇವತ್ತಿಗೆ. ಈ ಸಂದರ್ಭದಲ್ಲಿ ನೀವು ನೋಡ್ಬೋದು, ಸತತ 2 ವರ್ಷ ನಾನು ಬರೀ ಪ್ರೇಮದ ಹನಿಕವಿತೆಗಳನ್ನೇ ಬರೆದೆ. ತುಂಬ ಜನ ಕೇಳ್ತಾರೆ, ಅದು ಹೇಗೆ ಸಾಧ್ಯ ನಿನಗೆ ಒಂದೇ ಸಬ್ಜೆಕ್ಟ್ ಇಟ್ಕೊಂಡು 2 ವರ್ಷ ಬರೆದಿದ್ಯಾ ಅಂತ ಹೇಳಿದರೆ. ಕವನಗಳನ್ನ ಓದಿ ಕಷ್ಟದವರು ಇರ್ತಾರೆ ಕವಿತೆಯನ್ನು ಇಷ್ಟಪಡೋರು ಇರ್ತಾರೆ, ಕವಿಯನ್ನು ಇಷ್ಟಪಡೋರು ಇರ್ತಾರೆ. ಆದರೆ ಯಾವತ್ತೂ ಕೂಡ ಏನು ನಾವು ಹೇಳ್ತೇವೆ, ಸೋಷಿಯಲ್ ಮೀಡಿಯಾ ಅಥವಾ ಆ ಲೈಫ್ ಅನ್ನೋದು ಅಲ್ಲಿ ಅದು ಈಚೆ ಬರಬಾರ್ದು, ವೈಯಕ್ತಿಕ ಜೀವನಕ್ಕೆ ಬರಬಾರ್ದು. ಆ ಫಾಲೋವರ್ಸ್ ಅಲ್ಲಿರ್ತಾರೆ. ನಾವು ಅವರನ್ನು ಕೂಡ ಏನು ರೆಸ್ಪೆಕ್ಟ್ ಮಾಡ್ತೇವೆ, ಕವಿತೆಯನ್ನು ಓದ್ತಾರೆ, ಕೇಳೋರು ಇದ್ದಾರೆ. ಹೌದೌದು, ವಾಟ್ಸಪ್ನಲ್ಲಿ ಕೇಳೋರು ತುಂಬ ಜನ ಇದ್ದಾರೆ. ನೋ ಪೋಸ್ಟಿಂಗ್ ಟುಡೇ, ನೋ ಸ್ಟೇಟಸ್ ಟುಡೇ ಅಂತ ಕೇಳೋರು ಇರ್ತಾರೆ. ಹಾಗೆ ದಿನಾ ಕೂತು ಬರೆಯೋದು ಅಂತಲ್ಲ, ಯಾವತ್ತೂ ಬರೆದಿರ್ತೇವೆ ಅದನ್ನು ಹಾಕ್ತಿರ್ತೇವೆ. ನೀವು ಬರೆಯುವಂಥ ಸನ್ನಿವೇಶ ಹೇಗಿರುತ್ತೆ? ತುಂಬ ದುಃಖ ಆದಾಗ ಚಂದದ ಪ್ರೇಮ ಕವಿತೆಗಳನ್ನ ನಾನು ಬರೆದಿರ್ತೇನೆ. ನಿಜವಾಗ್ಲೂ ಅದು ನನಗೆ ಇವಾಗಲೂ ಅರ್ಥ ಆಗಲ್ಲ. ಅದನ್ನು ತುಂಬ ನೋವಲ್ಲಿರ್ತೀನಿ, ದುಃಖದಲ್ಲಿರ್ತೀನಿ, ಚಂದ ಕವಿತೆ ಬರೋದು, ಅದಕ್ಕೆ ತುಂಬ ಅಪ್ರಿಸಿಯೇಷನ್ ಸಿಕ್ಕಿರತ್ತೆ ಅವತ್ತು. ಬಟ್ ಇದೇ ಸನ್ನಿವೇಶ ಬೇಕು ಅಂತಿಲ್ಲ. ನಾನು ಬೆಳಗಿನ ಸಂಜೆ ಕಿರಿಕಿರಿ ಇರುತ್ತೆ, ಏನೋ ಒಂದು ವಿಷಯಕ್ಕೆ ಏನೋ ಆಗಿರುತ್ತೆ, ಟೆನ್ಷನ್ ಬಂದಿರ್ತೀರಿ, ಆ ಟೈಮಲ್ಲಿ ಬರೆಯೋದು. ನನಗೆ ಟೆನ್ಷನಲ್ಲಿ ಬಂದಾಗ ನಾನು ಅದನ್ನು ಮನೆಗೆ ತರೋದಿಲ್ಲ ಟೆನ್ಷನನ್ನು. ನನಗೆ ನನ್ನ ಮನೆಯ ಎನ್ವಿರಾನ್ಮೆಂಟ್ ಕೂಡ ಹಾಳಾಗತ್ತೆ ಅಂತ ಹೇಳೋದು. ಆದರೆ ಕೆಲವೊಂದು ಸತಿ ವಿಧಿ ಇಲ್ಲ, ನಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಆದಾಗ ಫೈಲನ್ನು ನಾನು ಮನೆಗೆ ತಂದಿದ್ದು ಉಂಟು. ನನ್ನ ಮನೇಲಿ ಎಲ್ಲರೂ ಮಲಗಿದ ನಂತರ ನಾನು ಫೈಲ್ ಓಪನ್ ಮಾಡಿ ಕೂತ್ಕೊಂಡಿದ್ದು ಇದೆ. ಆದರೆ ಪ್ರೆಷರನ್ನು ನಾನು ಯಾವತ್ತೂ ಮನೆಗೆ ತರ್ತೇನೆ, ಇಲ್ಲಿ ಪರ್ಸ್ನಲ್ ಲೈಫ್. ಹೌದು. ಮತ್ತು ನನಗೆ ಓದ ತಕ್ಷಣ ಓದ್ಲಿಕ್ಕೆ ಕೊಡ್ತೇನೆ, ಅದೆಲ್ಲ ಸಾಧ್ಯ ಆಗೋದಿಲ್ಲ. ಚಿಕ್ಕ ಮಗಳಿದ್ದಾಳೆ, ಫ್ಯಾಮಿಲಿ ಇರುತ್ತೆ, ಹೌದು, ಮನೆ ಕೆಲಸವೂ ಇರುತ್ತೆ, ಅದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. 5:15 ನಾವೇನು ಮನೆ ತಲುಪೋದಿಲ್ಲ. ನಾನು 3 ತಾಲೂಕು ನೋಡ್ಕೊಳ್ತೇನೆ ಈಗ ಇದು ಮಡಿಕೇರಿ ಬಿಟ್ಟ ಮೇಲೆ ಮತ್ತು ಕುಶಾಲನಗರ, ಸೋಮಪೇಟೆ ನೋಡ್ಕೊಳ್ತೇನೆ. ಫೀಲ್ಡ್ ಹೋದರೆ ಲೇಟ್ ಆಗಿರ್ತದೆ.
ಆದರೆ ಪ್ರತಿದಿನ ಓದುವ ಹವ್ಯಾಸ ಇದೆ. ನಾನು ಏನಾದರೂ ಬರವಣಿಗೆಯನ್ನು ಕಡೇ ಪಕ್ಷ 1 ಗಂಟೆ ಆದರೂ ಮಾಡ್ತೇನೆ, ಅರ್ಧ ಗಂಟೆ ನೃತ್ಯಕ್ಕೆ ಮೀಸಲಿಡ್ತೇನೆ. ಜಾಸ್ತಿ ಟೈಮ್ ಸಿಕ್ಕಿದ ದಿನ ಜಾಸ್ತಿ ಮಾಡ್ತೇನೆ ನಾನು. ಬಟ್ ಆಫೀಸ್ನಲ್ಲಿ ಕೂತ್ಕೊಂಡು ಈ ಕೆಲಸಗಳನ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ನಾನು ಕಚೇರಿಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿಯೇ ಇರ್ತೇನೆ, ಅಲ್ಲಿ ಕವಿಯಾಗಿ, ನೃತ್ಯಗಾರ್ತಿಯಾಗಿ. ಹೌದು, ಮಗಳಿಗೆ ಅಮ್ಮ, ಗಂಡನಿಗೆ ಹೆಂಡತಿ, ಅತ್ತೆಗೆ ಸೊಸೆ ಇರಲೇಬೇಕಾಗತ್ತೆ. ನಮ್ದೊಂಥರ ಏನು ಹೇಳ್ತಾರೆ, ಮೋನೋ ಆ್ಯಕ್ಟಿಂಗ್ ಅಲ್ಲ ಹೆಣ್ಮಕ್ಳ ಜೀವನ. ಕೆಲವೊಂದ್ಸರಿ ವಿಧಿ ಇಲ್ಲ ತರಬೇಕಾಗತ್ತೆ, ಕೆಲವೊಂದ್ಸರಿ 6 ಗಂಟೆಗೆ ಎದ್ದು ಹೋಗ್ಬಿಡ್ತೇವೆ ಕೆಲಸಕ್ಕೆ, ಅನಿವಾರ್ಯತೆ ಇರುತ್ತೆ. ಅದನ್ನೆಲ್ಲ ನಾವು ಕಂಪ್ಲೇಂಟ್ ಮಾಡ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲವನ್ನು ಮೀರಿ ಕಷ್ಟಪಟ್ಟು ಒದ್ದಾಡೋರು ಇನ್ನೂ ಸಾಕಷ್ಟು ಜನ ಇರ್ತಾರೆ. ಹೌದು 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 ಹೌದು. ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನಾನು ಅದಕ್ಕೆ ನನ್ನ ಬದ್ಧತೆಯನ್ನು, ರೆಸ್ಪೆಕ್ಟನ್ನು ಕೊಡಲೇಬೇಕಾಗತ್ತೆ. ಮೊದಲು ಅದನ್ನು ನಾನು ಯೋಚನೆ ಮಾಡ್ತೇನೆ. ಅದಾದಮೇಲೆ ನನಗೇನು ಸಮಯ ಸಿಗುತ್ತೆ ಅದರಲ್ಲಿ ನಾನು ತೊಡಗಿಸ್ಕೊಳ್ತೇನೆ. ಆ್ಯಸ್ ಆಫ್ ನಾವು ನನಗೆ ನನ್ನ ಇಲಾಖೆಯಿಂದ ಏನೂ ತೊಂದರೆ ಇಲ್ಲ. ಅಂದರೆ ಯಾರು ಕೂಡ ಬರಿಬೇಡ, ಡಾನ್ಸ್ ಮಾಡಬೇಡ, ಎಸ್ಪೆಷಲಿ ನನ್ನ ಡಿಸ್ಟ್ರಿಕ್ಟಲ್ಲಿರುವ ಸ್ಟಾಫ್ಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ನನ್ನ ಹೈಯರ್ ಆಫೀಸರ್ಸ್ ಇರ್ಬೋದು, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವರು ಅಸೆಟ್ ಅಂತ ಹೇಳ್ತಾರೆ, ಖುಷಿ ಆಗುತ್ತೆ ನಮಗೆ. ಆ್ಯಸ್ ಲಾಂಗ್ ಆ್ಯಸ್ ನಾವು ಯಾರಿಗೂ ಕೂಡ ತೊಂದರೆ ಮಾಡದೇ ಇದ್ದರೆ, ನಮ್ಮಿಂದಾಗಿ ಸಮಾಜಕ್ಕೆ ಯಾವುದೇ ತೊಂದರೆ ಆಗದೇ ಇದ್ದರೆ ಎಲ್ಲರೂ ಕೂಡ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಮನೆಯಲ್ಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇದ್ದಾರೆ, ತೊಂದರೆ ಇಲ್ಲ. ನನ್ನ ಚಾಲೆಂಜ್ ಇರೋದು ಮಗಳದು. ನಾನು ಯಾವತ್ತೂ ಯೋಚನೆ ಮಾಡ್ತೀನಿ, ನಾನು ಯಾವತ್ತೂ ಅಂತ ಇದೆ ನನಗೆ ಅಚೀವ್ಮೆಂಟ್, ಅವಳಿಗೆ ಪನಿಷ್ಮೆಂಟ್ ಅಂತ ಹೇಳಿ. ಆದರೆ ಮ್ಯಾಟರ್ನಿಟಿ ಲೀವ್ ನಮಗೆ 6 ತಿಂಗಳಿರೋದ್ರಿಂದ 6ನೇ ತಿಂಗಳಾಗಬೇಕಾದ್ರೆ ನನಗೆ ನಮ್ಮ ನವೋದಯ ವಿದ್ಯಾಲಯ ಇದೆಯಲ್ಲ, ಅಲ್ಲಿಂದ ಡಾನ್ಸ್ ಕಲಿಸ್ಕೊಡ್ಬೋದಾ ಅಂತ ಹೇಳಿ ಕರೆ ಬಂತು. ನಮ್ಮ ಮಾರುತಿ ಸರ್, ಪ್ರಿನ್ಸಿಪಲ್ ಅವರೆಲ್ಲ ಕಾಲ್ ಮಾಡಿದರು. ನಾನು 6 ತಿಂಗಳು ಮನೆಯಲ್ಲಿ ಆರಾಮಾಗಿ ಮಲಗೋ ಜೀವಿ ಅಂತೂ ಅಲ್ಲ, ಕಷ್ಟದಲ್ಲಿದ್ದೆ ನಾನು. ಇವ್ರು ಕರೆದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಅಂದರೆ ಅವ್ರು ಕಂಡೀಷನ್ ಹಾಕಿದ್ರು 1 ಮಂತ್ ನೀವು ಇಲ್ಲೇ ಇರಬೇಕು ಅಂತ ಹೇಳಿ. ನನಗೂ ಸ್ವಲ್ಪ ಚೇಂಜಸ್ ಆಗುತ್ತೆ ಹೇಳಿ 6 ತಿಂಗಳ ಮಗುವನ್ನು ಚಾಪೆಯಲ್ಲಿ ಹಾಸಿ ಅವಳ ಮುಂದೆ ನಾನು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ನವೋದಯ ಸ್ಕೂಲಲ್ಲಿ. ಹಾಂ, ಅವಳು ಎಷ್ಟಾಯಿತು ಅಂದರೆ ಅಲ್ಲೊಂದು ಮ್ಯೂಸಿಕ್ ಹೊಡೆದ್ರೆ ಕೂತ್ಕೊಂಡು ಕುಣಿಯೋಷ್ಟು ಆಯಿತು. ಇವಾಗ ಅವಳಿಗೆ ಇಂಟ್ರೆಸ್ಟ್ ಇದೆ. ನಾನು ಎಲ್ಲಾದ್ರೂ ಕರ್ಕೊಂಡು ಹೋದರೆ ಫಸ್ಟ್ ಕಂಡೀಷನ್, ಅಮ್ಮ ನನ್ನ ಸ್ಟೇಜ್ ಹತ್ತಕ್ಕೆ ಬಿಡ್ತೀಯಾ, ಅಮ್ಮ ನನ್ನ ನೀ ಹಾಡು ಹೇಳಕ್ಕೆ ಬಿಡ್ತೀಯಾ, ಡಾನ್ಸ್ ಮಾಡೋಕ್ಕೆ ಬಿಡ್ತೀಯಾ. ಈಗ ಫೋನ್ ಮಾಡಿದ್ರು ಮೇಕಪ್ ತೊಗೊಂಡು ಬಾ, ಹೇರ್ ತಗೊಂಡು ಬಾ. ಹಾಂ, ಮೋಸ್ಟ್ಲಿ ನನ್ನ ಆ್ಯಕ್ಟಿವಿಟೀಸ್ ನಾನು ಅವಳನ್ನ ಕರ್ಕೊಂಡು ಹೋಗ್ತಾ ಇರೋದ್ರಿಂದ ಅವಳಿಗೆ ಇದರ ಬಗ್ಗೆ ಆಸಕ್ತಿ ಬೆಳೆದಿದೆ ಅಂತ ಅನಿಸುತ್ತೆ. ನಾನು ಡೀಲಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಅವಳು ಅದೇ 6 ತಿಂಗಳ ಟೈಮಲ್ಲೇ ನಾನು ಅವಳನ್ನ ಕರ್ಕೊಂಡು ಫೀಲ್ಡ್ ವರ್ಕಿಗೆ ಹೋಗಿದ್ದು. ಅದು ಸಣ್ಣ ಮಗು ಇದ್ದಾಗ. ಆಗ ಮಾತ್ರ ಪಾಪ ನಾನು ಅವಳಿಗೆ ಕಷ್ಟ ಕೊಡ್ತಾ ಇದ್ದೀನಿ ಅಂತ ಅನಿಸ್ತು ನನಗಂದರೆ. ಬೇರೆ ರಜೆ ಇಲ್ಲಲ್ಲ, ವಿಧಿ ಇಲ್ಲ. ಹಾಗೆ ಮಗಳು ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ನಮ್ಮ ಫ್ಲೋ ಜೊತೆ. ಅವಳಿಗೂ ಇಂಟ್ರೆಸ್ಟ್ ಇದೆ. ನಿಮಗೆಲ್ಲೋ ನೋವಿದೆಯಾ? ಯಾಕಂತಂದರೆ ಸಣ್ಣದ್ರಿಂದ ಹೇಳೋದು ಒಂದು 5 ವರ್ಷ ತನಕ ಬಾಂಡಿಂಗ್ ಇರಬೇಕಾಗುತ್ತೆ, ನಾ ಟೈಮ್ ಕೊಡಬೇಕಾಗುತ್ತೆ ಅವಳ ಜೊತೆಗೆ. ನನಗೆ ತುಂಬ ಇದೆ, ನನಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅದರಲ್ಲಿ. ನನಗೆ ನನ್ನ ನೃತ್ಯ ಅದರ ಬಗ್ಗೆ ಅಲ್ಲ, ನನಗೆ ಡ್ಯೂಟಿ ಸ್ವಲ್ಪ, ನನಗೆ ನನ್ನ ಮಗುವಿನ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ, ಅಮ್ಮ ಬೇಕು, ಆ ತಂದೆ ಹೊರಗಡೆ ಇರೋದ್ರಿಂದ ನನ್ನ ಜೊತೆಗಿರಬೇಕು ಅಂತ ಹೇಳಿ. ಆದರೆ ಅವಳು ತುಂಬ ಹ್ಯಾಪಿಯಾಗಿದ್ದಾಳೆ ಅಮ್ಮನ ಜೊತೆ. ಆದರೂ ಎಷ್ಟಿದ್ರೂ ತಾಯಿ ಜೊತೆ ಬೆಳೆಯುವ ಏಜ್ ಇದು. ಹೌದು, ನಾನು ತುಂಬ ಟೈಮ್, ಅಂದರೆ ಅವಳು 1 ವರ್ಷದಿಂದ 2 ವರ್ಷದವರೆಗೂ ನಾನು ನನ್ನ ಕಚೇರಿಯಲ್ಲೇ ಅವಳನ್ನು ಸಾಕಿದ್ದು. ಅಲ್ಲೇ ಚಾಪೆ ಹಾಸಿ, ಅಲ್ಲಿ ಚಾಪೆ ಹಾಸಿ, ಅಲ್ಲೇ ಕಂಬಳೆ ಹಾಸಿ ಮಲಗಿಸಿ, ಅಲ್ಲೇ ಊಟ ಕೊಟ್ಟು ಅಲ್ಲೇ ಸಾಕಿದ್ದು ನಾನು ಅವಳನ್ನ. ಆಲ್ಮೋಸ್ಟ್ 1 ಇಯರ್ ಅಲ್ಲೇ ಆಯಿತು. ಈಗ 1 ಇಯರಿಂದ ಅಮ್ಮ ಕರ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ. ಬಟ್ ಆ ಕಚೇರಿಯ ಜೀವನ ಕೂಡ ನಾನು ಆ ಮಗಳಿಗೆ ಕೊಡಬೇಕಾಗಿದ್ದಂತ ಆಗಿರಲಿಲ್ಲ. ಅವಳಿಗೆ ಆ ನಿದ್ರೆ, ಊಟಗಳನ್ನ, ಅವಳ ಟೈಮ್ಗಳು ಚೇಂಜ್ ಆಗ್ತಾ ಇತ್ತು. ಬಟ್ ವರ್ಕಿಂಗ್ ವುಮನ್ ಅಂತ ಹೇಳ್ತಿರಲ್ಲ, ವರ್ಕಿಂಗ್ ವುಮೆನ್ಗೆ ಯಾಕೆ ಪ್ರೆಷರ್ ಆಗುತ್ತೆ ಅಂತ ಹೇಳಿ ಇದೇ ಹೇಳೋದು. ಇದು ಪ್ರೆಷರ್ ಅಲ್ಲ, ಅವಳು ಅದನ್ನು ಜವಾಬ್ದಾರಿಯಾಗಿ ನಿರ್ವಹಿಸ್ತಾಳೆ, ಖುಷಿಯಿಂದನೇ ನಿರ್ವಹಿಸ್ತಾಳೆ. ಎಲ್ಲೋ ಒಂದು ಕಡೆ ನಮಗದು ಸ್ಟ್ರೆಸ್ ಆಗ್ತಾ ಇರುತ್ತೆ. ಈಗ ನೋಡಿ, ವಿಧಿ ಇಲ್ಲ, ಅಮ್ಮನ ಹತ್ರ ಬಿಡ್ತೇನೆ, ನಾವು ಅದು ಫೀಲ್ ಮಾಡ್ತಾ ಇರ್ತೇವೆ. ಅಯ್ಯೋ, ನಾನು ಮನೇಲಿದ್ದವಳನ್ನ ನೋಡ್ಕೋಬೇಕಿತ್ತು, ಮತ್ತು ಅವಳಿಗೆ ಕಲಿಸ್ಲಿಕ್ಕಿರಬಹುದು ಅಂಥದ್ದೆಲ್ಲ ನಾವು ಅವ್ಳಿಗೆ ಟೈಮ್ ಕೊಡಬೇಕಾಗತ್ತೆ. ಒಂದಂದರೆ ಅಮ್ಮ ಟೀಚರ್ ಆಗಿರೋದ್ರಿಂದ ಹೇಳುವಂಥದ್ದು ಕಲಿಸುವಂಥದ್ದು ಕಲಿಸ್ತಾಳೆ. ಅಜ್ಜಿಯ ಪ್ರೀತಿ ಆಗುತ್ತೆ, ಅಜ್ಜಿಯ ಪ್ರೀತಿ ಆಗುತ್ತೆ, ಹೌದು, ವ್ಯತ್ಯಾಸ ಇರುತ್ತೆ. ಹಾಗಾಗಿ ಈಗ ಇನ್ನು ಶಾಲೆಗೆ ಹೋಗೋ ಏಜ್ ಆದ್ರಿಂದ ಅಲ್ಲ, ನಾನು ಆಫೀಸಿಗೆ ಬರ್ತೀನಿ, ಅಮ್ಮ ಕರ್ಕೊಂಡು ಹೋಗೋದು. ಯಾವತ್ತು ಆಫೀಸಿಗೆ ಹೋಗ್ಬೇಡ, ಅವಳು ಯಾವತ್ತು ನೀನು ಅದು ಮಾಡಬೇಡ, ಇದು ಮಾಡಬೇಡ, ಆ ಥರ ಯಾವತ್ತೂ ಹೇಳಿಲ್ಲ. ಅಮ್ಮ ನಾನು ನಿನ್ನ ಜೊತೆ ಆಫೀಸಿಗೆ ಬರ್ತೀನಿ, ಗಲಾಟೆ ಮಾಡೋದಿಲ್ಲ, ನಾನೀಗ ದೊಡ್ಡವಳಾಗಿದ್ದೀನಿ ಹಾಗೆ ಹೇಳ್ತಾಳೆ. ಯಾರಾದರೂ ಬಂದರೆ, ಅಮ್ಮ ಎಲ್ಲಿ? ಅಮ್ಮ ಮೀನುಗಾರಿಕೆಯಲ್ಲಿ ಕೆಲಸ ಮಾಡ್ತಾರೆ, ಅವರು ಬಿಸಿ, ಅಷ್ಟು ಹೇಳೋದು. ಇವಾಗಲೂ ಫೋನ್ ಮಾಡಿದ್ರು ಅದನ್ನೇ ಹೇಳ್ತಾಳೆ, ಅಮ್ಮ ಬಿಸಿ ಇದೆಯಾ, ಕತ್ಲೆ ಆಯ್ತಾ, ಮನೆಗೆ ಹೋದ್ಯಾ ನೀನು, ಕತ್ಲೆ ಆಯ್ತಾ, ಹಾಗೆ ಕೇಳುವಷ್ಟು ಆಗಿದೆ.
ಬಾಗ್ಮಳ್ಳ ಅಮ್ಮನ ಮನೆಯಲ್ಲಿದ್ದಾಳೆ. ಆಯ್ತು, ಈಗ 3 ವರ್ಷ ಆಗಿದ್ರಿಂದ ಇನ್ನು ಸ್ಕೂಲ್ ಹಾಕಬೇಕಲ್ಲ, ಈಗ ನಾನು ಕರ್ಕೊಂಡು ಹೋಗ್ತೇನೆ ನೋಡೋಣ ಅಂತ. ಬಟ್ ನಿಮಗೆ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ರಿ, ಅಲ್ಲಿ ಅವಳು ಆಳೋದು, ಅವಳಿಗೆ ಫೀಡಿಂಗು, ಫುಡ್ ಕೊಡೋದು, ಬಟ್ ಇಲ್ಲಿ ಈ ಆಫೀಸ್ ಕೆಲಸನೂ ನೋಡ್ಕೋಬೇಕು. ಅದೇ ಹೇಳಿದ್ದು ನಾನು, ಹೆಣ್ಮಕ್ಳಿಗೆ, ದುಡಿಯುವ ಹೆಣ್ಮಕ್ಳು ಯಾಕೆ ಕಷ್ಟ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳಾಗ್ತವೆ ಅಂತಲೇ ಹೇಳಿ. ಫೀಡಿಂಗ್ ಇರೋದ್ರಿಂದ ಮಗುನ ನಾವೇ ಕರ್ಕೊಂಡು ಹೋಗಬೇಕಾಗತ್ತೆ. ಮ್ಯಾಕ್ಸಿಮಮ್ 1 ವರ್ಷ ರಜೆ ಹಾಕ್ಬೋದು ಅಷ್ಟೇ. ನಾವು 1 ವರ್ಷನೂ ರಜೆ ಹಾಕಿ ಖಾಲಿ ಮಾಡ್ಲಿಕ್ಕೆ ನಾವು ರೆಡಿ ಇರಲ್ಲ. ಒಂದು 9 ತಿಂಗಳು ಹಾಕೊಂಡಿರ್ತೇವೆ. ಫೀಡಿಂಗ್ ಮಾಡಲೇಬೇಕಾಗತ್ತೆ. ನಾನು ಅದು ಕೂಡ ಸರಿಯಾಗಿ ಅವಳಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. 2 ಇಯರ್ಸ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಎಲ್ಲ ದುಡಿಯುವ ಅಮ್ಮಂದಿರ ತೊಂದರೆಯೇ ಇದಾಗೋದು. ನಾವು 2 ವರ್ಷ ಕಂಪ್ಲೀಟಾಗಿ ಜಾಬ್ ಅಂತ ಹೋದಾಗ ಮಕ್ಕಳನ್ನ ಕೇರ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಇಲ್ಲ, ಅವಳು ಅಡ್ಜಸ್ಟ್ ಆದ್ಲು. ನನ್ನ ವರ್ಕ್ ಶೆಡ್ಯೂಲ್, ಆಚೆ ಓಡಾಟ, ಇದು ಕೆಲವೊಂದ್ಸರಿ ಮೀಟಿಂಗಿಗೂ ಕರ್ಕೊಂಡು ಹೋಗಬೇಕಾಗ್ತಾ ಇತ್ತು. ಕೆಲವೊಂದ್ಸರಿ ಮೀಟಿಂಗಲ್ಲಿ ನಿಲ್ಲಿಸಿ ಅಂತ ಹೇಳಿದ್ದು ಇದೆ ಅವಳಿಗೆ ಎದ್ದು. ಬಟ್ ಅರ್ಥ ಮಾಡ್ಕೊಳ್ತಾರೆ. ಹೌದು, ಮಕ್ಕಳ ಪ್ರಾಬ್ಲಮ್ ಇದೆ ಗೊತ್ತಾಗ್ತದೆ. ಯಾಕೆಂದರೆ ಎಲ್ಲರೂ ಮನೆಯಲ್ಲೂ ಮಕ್ಕಳಿರ್ತಾರೆ, ತೊಂದರೆ ಇದೆ. ಹಾಗಾಗಿ ಅದು ಯಾರು ಸಹ ತೊಂದರೆ ಅಂತ ಅಂದ್ಕೊಳ್ಳೋದಿಲ್ಲ. ಶೀಸ್ ಕೇರಿಂಗ್ ಹರ್, ಅದು ಭಾಗ ಆಗಿರ್ತದೆ. ಹೌದು, ಎಲ್ಲರಿಗೂ ಗೊತ್ತಿರೋದ್ರಿಂದ ಆಗೋಗುತ್ತೆ. ಬಟ್ ಕೆಲಸಕ್ಕೆ ನಾವು ಯಾವತ್ತೂ ಸಹ ಎಲ್ಲೂ ತೊಂದರೆ ಮಾಡ್ಕೊಳ್ಳೋದಿಲ್ಲ. ಒಂದು ಅರ್ಧ ಗಂಟೆ ಜಾಸ್ತಿ ಕೆಲಸ ಮಾಡಿ ಮುಗಿಸ್ಕೊಟ್ಟು ಬರ್ತೇವೆ. ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲಲ್ಲ. ಅದೇ 5 ವರ್ಷ ಟೈಮ್ ನಿಮಗೆ ಚಾಲೆಂಜಿಂಗ್ ನೋಡ್ಕೋಬೇಕು. ಹೌದು ಹೌದು, ಅದು ಎಲ್ಲರಿಗೆ, ನನಗೆ ಅಂತಲ್ಲ. ನಾನು ಆಗ್ಲಿಂದ ಅದೇ ಹೇಳೋದು, ಈ ಥರ ಆ್ಯಕ್ಟಿವಿಟೀಸ್ಗೆ ಹೋಗೋರ್ಗಿರ್ಬೋದು, ಕೋ ಕರಿಕ್ಯುಲರ್ ಇರೋರು, ಹಾಬೀಸ್ ಮುಂದುವರ್ಸ್ಕೊಂಡು ಹೋಗೋರು, ಕೆಲಸ ಮಾಡೋರು, ಅವ್ರಿಗೆ ಅದು ಚಾಲೆಂಜ್ ಇದ್ದದ್ದೇ. ಆದರೆ ಇವಾಗ ಅಂದ್ಕೊಳ್ತೇನೆ, ಎಷ್ಟು ಬೇಗ 3 ವರ್ಷ ಕಳೆದೋಯ್ತು, ಈಗ 5 ವರ್ಷವೂ ಬೇಗ ಕಳೆದು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಸಮಯವೂ ಕಳೆದು ಹೋಗುತ್ತೆ ಅಂತ ಹೇಳಿ. ಆದರೆ ಆ ಸಮಯ ಕೊಡದೇ ಇರೋದು ಸ್ವಲ್ಪ ನೋವಿದೆ ನನಗೆ. ಹೌದೌದು, ಕೆಲವೊಂದ್ಸರಿ ಮನೆ ತಲುಪೋದೇ 8 ಗಂಟೆ 9 ಗಂಟೆ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅದು ಮಲಗಿಬಿಟ್ಟಿರುತ್ತೆ. ಇನ್ನೊಂದು ಏನಾಗ್ತಿತ್ತು ಅಂದರೆ, ಆಫೀಸಿಂದ ಕರ್ಕೊಂಡು ನನಗೆ 20 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಕೂರಿಸ್ಕೊಂಡು ಮನೆಗೆ ಹೋಗೋಕೆ ಮಗು ಮಲಗಿಬಿಟ್ಟಿರ್ಬೇಕು. ಹಾಂ, ನೆಕ್ಸ್ಟ್ ಹೇಳ್ತಾ ಇದ್ದಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ. ಅವತ್ತು ರಾತ್ರಿ ಊಟ ಇಲ್ಲ, ಹಾಲಿಲ್ಲ, ಏನೂ ಇಲ್ಲ, ಹಾಗೆ ಮಲಗಿಬಿಡ್ತಾ ಇದ್ಲು. ಬೆಳಗ್ಗೆ ಹೇಳ್ತಾ ಇದ್ರು, ಬೆಳಗ್ಗೆ ಎದ್ದು ತಿಂಡಿ ತಿಂದು ಮತ್ತೆ ಆಫೀಸಿಗೆ ಕರ್ಕೊಂಡು ಹೋಗೋದು. ಅದು ನೋಡಿ ನೋಡಿ ನಮ್ಮಮ್ಮ ಕರ್ಕೊಂಡು ಹೋದ್ದು. ಅದಕ್ಕೆ ಸರಿಯಾಗಿ ಒಂದು ಊಟ ಕೊಡ್ಲಿಕ್ಕಾಗಲ್ಲ. ಮಕ್ಕಳು ಅಂದಾಗ ಇರುತ್ತೆ, ಒಂದು ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬೇಕು, ತಲೆಗೆ ಎಣ್ಣೆ ಹಚ್ಚಬೇಕು, ಅದೆಲ್ಲ ಇರುತ್ತೆ. ಅದು ಯಾವುದನ್ನು ನಂಗೆ ಅವಳಿಗೆ ಮಾಡ್ಲಿಕ್ಕಾಗಲಿಲ್ಲ. ಬಟ್ ಒಂದು ಅಡ್ವಾಂಟೇಜ್ ಆಯಿತು ಅಂದರೆ, ಅವಳು ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ತಾಳೆ, ನನಗೂ ಅದು ಇರೋದ್ರಿಂದ. ಮತ್ತು ಎಲ್ಲರೂ ಹೇಳ್ತಾರೆ ಆ ಮಕ್ಕಳು ಮೊಬೈಲ್ ಅಂತ. ಅವಳಿಗೆ ಹಂಗಿಲ್ಲ. ನಾನು ರೈಮ್ಸ್ ಕಲೀಲಿ ಅಂತ ಹಾಕ್ಕೊಟ್ರು ಅರ್ಧ ಗಂಟೆಯಲ್ಲಿ ಅಮ್ಮ ಸಾಕು ಅಂತ ಕೊಡ್ತಾಳೆ. ಮತ್ತು ನಾನು ಬರಿತೀನಮ್ಮ ಅಂತ ಹೇಳ್ತಾಳೆ. ನನಗೆ ಡ್ರೆಸ್ ಮಾಡಿಸ್ಕೊಡು, ನಾನು ಡ್ಯಾನ್ಸ್ ಮಾಡ್ತೀನಿ, ಅದು 24 hours ಬೇಕಾದ್ರೂ ಮಾಡ್ತಾ ಇರ್ತಾಳೆ ಡ್ಯಾನ್ಸ್. ಡ್ರೆಸ್ ಮಾಡಿಬಿಟ್ರೆ ಬರಲಿ ಅಂತ. ಅದೇ ನನಗೆ ಯಾರಾದರೂ ಗಂಡ್ಮಗು ಆಗಲಿ ಅಂತ ಹೇಳಿದ್ರೆ ನಂಗೆ ಅವಾಗ ಸಿಟ್ಟು ಬರ್ತಾ ಇತ್ತು. ನನಗೆ ಹೆಣ್ಮಗಳೇ ಬೇಕಿತ್ತು. ಅಂದರೆ ನನ್ನ ಲೆಗಸಿ ಕಂಟಿನ್ಯೂ ಆಗಬೇಕಿತ್ತಲ್ಲ, ಡಾನ್ಸ್ ಹೇಳ್ಕೊಡ್ಬೇಕಿತ್ತು. ಅದಕ್ಕೆ ಯಾರಾದರೂ ಹಾಗೆ ಹೇಳೋವಾಗ ಅವಾಗ ಸಿಟ್ಟು ಬರ್ತಾ ಇದ್ದಿದ್ದೀವಿ, ಹೆಣ್ಮಗು ಆಗಲಿ ಅಂತ ಹೇಳೋಕ್ಕೆ. ಎಲ್ಲ ಗಂಡ್ಮಗಳಾಗಲಿ ಅಂತ ಹೇಳೋದು ಈ ವಯಸ್ಸಾದವರೆಲ್ಲ. ಹೌದು, ಆಗೋದು. ಅವಾಗೆಲ್ಲ ಒಂದೊಂದ್ಸರಿ ಅಶ್ವಿನಿ ದೇವತೆಗಳು ಅಷ್ಟು ಹೇಳ್ಬಿಟ್ರೆ ಏನಪ್ಪ ಮಾಡೋದು ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ಇದು ಒಂಥರ ಚೆನ್ನಾಗೇ ಇದೆ. ಇನ್ನು ಆ ಡಾನ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಡಾನ್ಸಲ್ಲಿ ನೀವು ಇಂಟ್ರೆಸ್ಟ್ ಇತ್ತು, ಕಲಿತ್ರಿ, ಅಮ್ಮ ಕಳಿಸ್ತಾ ಇದ್ರು, ಇಲ್ಲಿ ಬಂದು ನೀವು ಸ್ಟಡಿ ಮಾಡ್ತಾ ಇದ್ರಿ, ಎಲ್ಲ ಕಲಿತ್ರಿ. ನಂತರ ಬೇರೆ ಬೇರೆ ಅವಕಾಶಗಳು ನಿಮಗೆ ಸಿಗ್ತಾ ಬಂತು. ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ಗಳನ್ನು ಕೊಡ್ತಾ ಇದ್ರಿ. ಜೊತೆಗೆ ನಿಮ್ಮ ತಂಡವನ್ನು ಕಟ್ಟಿದ್ರಿ. ಹೌದು ಹೌದು, ಆ ತಂಡದ ಬಗ್ಗೆ ಹೇಳಿ. ಜೊತೆಗೆ ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರಿ, ಓವರ್ ಆಲ್ ಪ್ರದರ್ಶನ? ತಂಡ ಕಟ್ಟಿದ್ದು ಕೂಡ ಅಮ್ಮನ ಆಸಕ್ತಿ. ಅಮ್ಮನಿಗೆ ಏನಂತ ಹೇಳಿದರೆ, ಅದು ನಾಟ್ಯ ಮಿಲನ ಅಂತ ಶುರು ಮಾಡಿದ್ದು. ಮಿಲನ ನೃತ್ಯ ತಂಡ ಅಂತ ಶುರು ಮಾಡಿದ್ರು. ನಾನು ಅದನ್ನು ಅಭಿನಯ ಕಲಾ ಮಿಲನ ಚಾರಿಟೇಬಲ್ ಟ್ರಸ್ಟ್ ಅಂತ ನಾನು ಜಾಬ್ ಆದಮೇಲೆ ಟ್ರಸ್ಟ್ ಮಾಡಿದೆ. ಅದರ ಅಂಡರಲ್ಲಿ ನಾಟ್ಯ ಮಿಲನ ನೃತ್ಯ ಶಾಲೆ ಅಂತ ಶುರು ಮಾಡಿದ್ವಿ. ನನ್ನ ತಾಯಿಗೆ ನನ್ನ ಮಕ್ಕಳು ಮಾತ್ರ ಅಲ್ಲ, ಎಲ್ಲರೂ ಕಲಿಬೇಕು ಅಂತ ತುಂಬ ಆಸೆ ಅವರಿಗೆ. ಎಲ್ಲರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳೋದು ಅವರು ಯಾವತ್ತು ನಮಗೆ ಸಹ ಹೇಳೋರು, ಒಳ್ಳೇದು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡ, ಯಾವತ್ತು ಆಗೋದು ಸಾಧ್ಯ ಇದೆ ಅವತ್ತು ಒಳ್ಳೇದು ಮಾಡು ಅಂತ ಸಮಾಜಮುಖಿ ಜೀವನ ಇತ್ತು. ಹೌದು, ನಾವು ಬಹುಶಃ ಈ ಥರ ಒಳ್ಳೆತನವನ್ನು ತಂದೆ ತಾಯಿಯಿಂದನೇ ಕಲಿತದ್ದು. ಒಂದು ಆದರ್ಶ ಜೀವನವನ್ನು ನಡೆಸಿದ್ದಾರೆ ಅವರು. ತಂದೆ ಆದರೂ ಹೇಳ್ತಾರೆ, ಅನ್ನ ಅನ್ನೋದು ಹಸಿದವನ ಆಸ್ತಿ. ಮನೆಗೆ ಯಾರು ಬಂದರೂ ಸಹ ಮನೇಲಿರೋದು ಅವರ ಹೊಟ್ಟೆ ತುಂಬಿಸಿ ಕಳಿಸ್ಬೇಕು ಅಂತ ಹೇಳಿ. ಯಾರು ಮನೆಗೆ ಹಸ್ಕೊಂಡು ಬರ್ತಾರೆ, ನಮ್ಮ ಮನೆಯಲ್ಲಿದ್ದದು ಕೂಡ ಅವರ ಆಸ್ತಿ ಅಂತ ಅವ್ರು ಹೇಳೋದು. ತುಂಬ ಜನ ಹೇಳಿಕೊಡೋದಿಲ್ಲಲ್ಲ ಈ ಥರ. ಅವ್ರ ತಾಯಿಗೊಂದು, ನಮ್ಮ ತಾಯಿಗೊಂದು ಆಸೆ ಇತ್ತು, ನಾವು ಮಕ್ಕಳಿಗೆ ಕಲಿಸೋದು ಮಾತ್ರ ಅಲ್ಲ, ಯಾರಿಗೆ ಅವಕಾಶ ಇಲ್ಲ ಅವರು ಸಹ ಅದನ್ನು ಕಲಿಬೇಕು ಅಂತ ಹೇಳಿ. ಆವಾಗ ನಮ್ಮದು ಹಳೆಯ ಮನೆ, ಆ ಮನೆಯಲ್ಲಿ ಒಂದು ದೊಡ್ಡ ಹಾಲ್. ಶನಿವಾರ ಭಾನುವಾರ ಆದರೆ ಸಾಕು, ಇಡೀ ಶಾಲೆಯ ಮಕ್ಕಳು ಅಲ್ಲಿ. ನಮ್ಮ ಅಮ್ಮಂದೇ ಒಂದು 20 ಸೀರೆ ಮಕ್ಕಳಿಗೆ ಡ್ಯಾನ್ಸ್ ಡ್ರೆಸ್ ಮಾಡಲಿಕ್ಕೆ ಕೊಡಲಿಕ್ಕೆ.
ಎಲ್ಲ ಮನೆಯಿಂದನೇ ಹಾಕಿ ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ವಿ. ಶಿವರಾತ್ರಿ, ರಾಮನವಮಿ, ಗಣೇಶ ಚತುರ್ಥಿ ಎಲ್ಲ ಊರಿನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಯಾವತ್ತೋ ಒಂದು ಸಮಯದಲ್ಲಿ ನಮ್ಮ ನೃತ್ಯವನ್ನು ನೋಡಿ ಆಗ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಿದ್ದವರು ಇಂಥ ಒಂದು ಹಳ್ಳಿಯಲ್ಲಿ ಈ ಥರ ಒಂದು ಡಾನ್ಸ್ ಟೀಮ್ ಇದೆಯಲ್ಲ ಹೇಳಿ ಅವರಿಂದ ನಾವು ಹೊರಗಡೆ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಶುರು ಮಾಡಿದ್ವು. ನನಗೆ ನೆನಪಾಗ್ತಾ ಇಲ್ಲ ಸರ್ ಯಾರಿದ್ದಾರೆ ಇದ್ರು ಅಂತ ಹೇಳಿ. ನಮ್ಮ ಮಂಜುನಾಥ್ ಸರ್ ಈಗ ಇದ್ದಾರೆ, ಮಂಜುನಾಥ್ ಸರ್. ಅವರು ನಂತರ ನನಗೆ ಪರಿಚಯ ಆಗ್ತಾ ಬಂದರು. ಅವ್ರನ್ನೂ ಪರಿಚಯ ಆಯಿತು ತುಂಬ ಹಿಂದೆ. ನನಗೆ ಹೆಸರು ಮರ್ತೋಗಿದೆ, ಫೇಸ್ ಮುಖ ಬರ್ತಾ ಇದೆ ಕಣ್ಮುಂದೆ. ಆಮೇಲೆ ನಾವು ಹೊರಗಡೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಕನ್ನಡ ಇದು ರಾಜ್ಯೋತ್ಸವದ ಸಮಯದಲ್ಲಿ ಮತ್ತು ಸಂಸ್ಕೃತಿ ಇಲಾಖೆ ವಿವಿಧ ಕಾರ್ಯಕ್ರಮಗಳಲ್ಲಿ ನಮ್ಮ ಟೀಮ್ ತಗೊಂಡು ಹೋಗಿ ನಾವು ಜಾನಪದ ಮಾಡ್ತಾ ಇದ್ವಿ ಮತ್ತು ಕನ್ನಡಕ್ಕೆ ಸಂಬಂಧಿಸಿದ ನೃತ್ಯಗಳನ್ನ ಮಾಡ್ತಾ ಇದ್ವಿ. ನಮ್ಮಲ್ಲಿ ವೆಸ್ಟರ್ನ್ ಆ ಥರ ನಾವು ಹೋಗಿರಲಿಲ್ಲ. ನಾನು ಭರತನಾಟ್ಯಂ ಕಲಾವಿದೆ ಆದ ಕಾರಣ ಸ್ವಲ್ಪ ಅದಕ್ಕೆ ನಾವು ಒತ್ತು ಕೊಟ್ವಿ. ನನಗೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಸಾಹಿತ್ಯಮುಖಿಯಾಗಿ ಮತ್ತು ನೃತ್ಯದಲ್ಲಿ ನನಗೆ ತುಂಬ ಅವಕಾಶಗಳನ್ನ ಕೊಟ್ಟಿದ್ದಾರೆ. ನಮ್ಮ ಟಿ ಪಿ ರಮೇಶ್ ಸರ್ ಅವರ ಹತ್ರ ಇರ್ಬೋದು, ಲೋಕೇಶ್ ಸಾಗರ್ ಸರ್ ಅವರು ಇರಬಹುದು, ನಮ್ಮ ಈಗಿನ ಕಿಶೋರ್ ಕಾಮತ್ ಸರ್ ಇರ್ಬೋದು. ತುಂಬ ಒಳ್ಳೆಯ ವೇದಿಕೆಯಲ್ಲಿ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಅವರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಕೂಡ. ನಾನು ಶಾಸ್ತ್ರೀಯ ನೃತ್ಯ ಕಲಾವಿದೆ ಆಗಿದ್ದಕ್ಕೆ ಅನಿಸುತ್ತೆ ನನಗೆ ಜಾನಪದ ನೃತ್ಯ ಪ್ರಕಾರದಲ್ಲಿ ತುಂಬ ಆಸಕ್ತಿ ಬೆಳೀಲಿಕ್ಕೆ ಶುರುವಾಯಿತು. ನಾನು ಮಂಗಳೂರು ಸೈಡು ಓದಲಿಕ್ಕೆ ಹೋದಾಗ ಅಲ್ಲಿ ವಿವಿಧ ಯಕ್ಷಗಾನ ಇರ್ಬೋದು, ಅಲ್ಲಿ ಕಂಗೀಲು ಕುಣಿತಗಳು, ಸಿದ್ಧವೇಷ ಆ ಥರ ಎಲ್ಲ ನೋಡಿ ತುಂಬ ಸೆಳೆತ ಆಗಲಿಕ್ಕೆ ಶುರುವಾಯಿತು ನನಗೆ. ಯಾಕೆ ಇದನ್ನು ಒಂದು ಕಲಿಸುವ ಚಿಂತನೆ ಮಾಡಬಾರ್ದು ಅಂತ ಹೇಳಿ ನಾವು ಯಾವತ್ತೂ ಕೂಡ ಹಣಕ್ಕಾಗಿ ನೃತ್ಯ ತರಗತಿಯನ್ನು ನಡೆಸಿಲ್ಲ. ನಾವು ಅಮ್ಮ ಇದ್ದಾಗಲೂ ಕೂಡ ನಾವು ಉಚಿತವಾಗಿ ಹೇಳ್ಕೊಡ್ತಾ ಇದ್ವಿ, ಈಗಲೂ ಉಚಿತವಾಗಿ. ಈಗ ಅಂದರೆ ನಮ್ಮ ಸಂಬಳದ ಒಂದು ಪಾಲನ್ನು ನಾವು ಅಲ್ಲಿ ಇಟ್ಟು ಮಾಡ್ತೇವೆ. ಹೌದು, ತುಂಬ ದೊಡ್ಡ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಟ್ರಾವೆಲಿಂಗ್ ಬೇರ್ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಅಟ್ಲೀಸ್ಟ್ ಅಲ್ಲ, ಆರ್ಗನೈಸರ್ಸನ್ನು ಕೇಳ್ಕೊಳ್ತೇವೆ. ಕೆಲವೊಂದು ಕಾರ್ಯಕ್ರಮ ನಾವು ಉಚಿತವಾಗಿಯೇ ಕೊಟ್ಟಿದ್ದೇವೆ. ರಿಕ್ವೆಸ್ಟ್ ಮಾಡಿ ಕರೆದ ಕಾರ್ಯಕ್ರಮ, ಅರೆಭಾಷೆಯ ಜಾನಪದ ಕಾರ್ಯಕ್ರಮ ಬೇಕು ಬಂದು ಕೊಡಿ ಅಂತ ಹೇಳಿದಾಗ ಉಚಿತವಾಗಿಯೇ ಬಂದು ಕೊಟ್ಟು ಹೋದ ಕಾರ್ಯಕ್ರಮಗಳು ತುಂಬ ಇದ್ದಾವೆ. ಎಕ್ಸ್ಪೆನ್ಸ್ ಕೊಡೋದಿಲ್ಲ, ಫ್ರೀಯಾಗಿ ಬಂದು ನಾನೇ ಬೇರ್ ಮಾಡ್ಕೊಂಡು ಅದು ನನ್ನ ತರಗತಿಯ ಮಕ್ಕಳಿಗೆ ಒಂದು ಅವಕಾಶ ಸಿಗಲಿ ಅಂತ ವೇದಿಕೆಯಲ್ಲಿ ಒಂದು ಜಾನಪದ ಕಲಾ ಪ್ರಕಾರ ಪ್ರೆಸೆಂಟ್ ಆಗಲಿ ಅಂತ ಹೇಳಿ ನಾನು ತುಂಬ ನೋವು ಅನುಭವಿಸಿದ್ದೇನೆ. ಆ ಫೀಲ್ಡಲ್ಲಿ ಕೂಡ ತುಂಬ ನೋವು ಅನುಭವಿಸಿದ್ದೇನೆ. ನನ್ನವರೇ ನನ್ನನ್ನು ಬಹಿಷ್ಕಾರ ಹಾಕಿದ್ದ ಒಂದು ಆ ಸಂದರ್ಭಗಳನ್ನು ಕೂಡ ನಾನು ಎದುರಿಸಿದ್ದೇನೆ. ನಾನು ತುಂಬ ಕಷ್ಟಪಟ್ಟಿದ್ದೇನೆ ಕೂಡ. ನಾನು ಸುಮ್ಮನೆ ಜಾನಪದ ನೃತ್ಯ ಮಾಡಲಿಕ್ಕೆ ಹೋಗಲಿಲ್ಲ. 2014ರಲ್ಲಿ ಯಾವಾಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು, ಆವಾಗ ನನ್ನನ್ನು ಕರೆದು ಅರೆಭಾಷಿಕ ಜನಾಂಗದವರ ಜಾನಪದ ನೃತ್ಯ ಮಾಡ್ತೀರಾ ಅಂತ ಹೇಳಿದಾಗ ನನಗನ್ನಿಸಿತು, ಆ ಭಾಷೆಯೊಳಗಾಗಿ ನನಗೆ ಏನು ಗೊತ್ತಿದೆ ನನ್ನ ಜಾನಪದ ಸಾಂಪ್ರದಾಯಿಕ ಪ್ರಕಾರಗಳು ಅಂತ ಹೇಳಿ ಹುಡುಕಿದ್ದೇನೆ. 1 ತಿಂಗಳು ಹುಡುಕಿದ್ದೇನೆ, ಹಳ್ಳಿ ಅಳ್ದಿದ್ದೇನೆ. ಹೌದು, ನನಗೆ ಬೈತಟ್ಕ ಜಾನಕಿ ಆಂಟಿ ಅವರು ತುಂಬ ಮಾರ್ಗದರ್ಶನ ಮಾಡಿದ್ರು ಆ ಟೈಮಲ್ಲಿ. ಈ ಥರ ಎಲ್ಲ ಒಂದು ಇದೆ ನೋಡು ಅಂತ ಹೇಳಿ. ನಮ್ಮ ಬಾಗ್ಮೆಳ್ಳದ ಹುತ್ರಿ ಕೋಲಾಟ ಟೀಮ್ ಅವ್ರ ಹತ್ರ ಹೋಗಿ ಆ ಗಂಡು ಕಲೆಯನ್ನು ನಾನು ಕಲಿತು ಹೆಣ್ಮಕ್ಳಿಗೆ ಕಲಿಸಿದ್ದೇನೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ತುಂಬ ಇದ್ರು, ಗಂಡ್ಮಕ್ಳನ್ನೇ ಬನ್ನಿ ಮಾಡಿ ಅಂತ. ನೀವು ನಮ್ಮ ಕಲಾವಿದರೆ ತಂಡದಲ್ಲಿ ಆಳ್ವಾಸ್ ನುಡಿಸಿರಿಗೆಲ್ಲ ನೀವು ಬಂದಿದ್ದೀರಾ ನಮ್ಮ ಜೊತೆ ಎಲ್ಲ, ಮೈಸೂರು ದಸರಾ. ಹಾಗೆ ಯಾರು ಬರ್ತಾರೆ ಇಷ್ಟಪಟ್ಟು ನಾವು ಕರೆದಿದ್ದೇವೆ. ಟೀಚರ್ಸ್ ಇರ್ಬೋದು, ನಿಮ್ಮ ಥರ ಜರ್ನಲಿಸ್ಟ್, ವರ್ಕ್ ಮಾಡೋರು, ಮಕ್ಕಳು, ಗೃಹಿಣಿಯರು ಎಲ್ಲರನ್ನೂ ಸೇರಿಸಿ ಒಂದು ಟೀಮ್ ಮಾಡಿ ಅವರ ಪ್ರತಿಭೆಗೆ ಒಂದು ವೇದಿಕೆ ಕಲ್ಪಿಸಿಕೊಡುವಂತಹದ್ದು. ನಾನು ಯಾವಾಗ ಅರೆಭಾಷೆ ಜಾನಪದ ನೃತ್ಯ ಪ್ರಕಾರ ಕಲೀಲಿಕ್ಕೆ ಹೋದೆ ನನಗೆ ಶಾಕ್ ಆಗಿದ್ದು, ಇಷ್ಟಿದೆಯಾ ಹೇಳಿ. ಮತ್ತು ಎಲ್ಲವನ್ನ ಮೂಲ ಜಾನಪದ ಕಲ್ತ್ಕೊಂಡು ಬಂದು ಅದನ್ನ ಒಂದು ಪ್ರದರ್ಶನ ಕಲೆಯಾಗಿ ಮಾಡಬೇಕಾದ್ರೆ ಯಾವ ಸಣ್ಣ ಬದಲಾವಣೆಗಳು ಬೇಕು, ಮೂಲಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ. ಹೌದು. ಮತ್ತೆ ಕೆಲವೊಂದು ಆಚರಣೆಗಳನ್ನು ಕೂಡ ನಾವು ಪ್ರದರ್ಶನ ಕಲೆಯಾಗಿ ತಂದದ್ದು. ಹುತ್ತರಿ ಆಚರಣೆ, ಕೈಲ್ ಮುಹೂರ್ತ ಆಚರಣೆ, ಅದು ಉಳಿಬೇಕು, ಗೊತ್ತಾಗಬೇಕು ಅಂತ ಹೇಳಿ. ಇವಾಗ ಹುತ್ತರಿ ಕೈಲ್ ಮುಹೂರ್ತ ಅಂದರೆ ಏನು ಹೇಳಿ, ಜಸ್ಟ್ ಟು ಡ್ರಿಂಕ್ಸ್ ಆ್ಯಂಡ್ ಈಟ್ ಅಷ್ಟೇ ಇದೆ. ಆಚರಣೆ ಇದೆ ಅದರಲ್ಲಿ. ಹೌದು, ಬಿಸು ಹೇಗೆ ಮಾಡ್ತಾರೆ ಗೊತ್ತೇ ಇಲ್ಲ, ಬಿಸು ಕಣಿಗೆ ಗೊತ್ತೇ ಇಲ್ಲ, ಕೆಡಾಸ ಏನು ಮಾಡ್ತಾ ಇದ್ರು ಅದು ಗೊತ್ತಿಲ್ಲ. ಅದನ್ನು ಈಗ ಬರುವ ಮಕ್ಕಳಿಗೂ ಕೂಡ ನಾನು ಮಕ್ಕಳು ಹೀಗೆ ಮಾಡ್ತಾರೆ ಅವರಿಗೆ ನಾನು ಏನಾರೊಂದು ಹೇಳ್ಕೊಡ್ತೇನೆ. ಭರತನಾಟ್ಯಮ್ದು ಏನಾರೊಂದು ಸೀನ್ ಹೇಳ್ತೇನೆ ಅಂದರೆ ಕೂರಿಸಿ ಅದರ ಹಿನ್ನೆಲೆ, ಅದರ ಪುರಾಣ, ಅದರ ಇತಿಹಾಸ, ಅದರ ಹಿಸ್ಟ್ರಿ, ನಾವು ಯಾಕೆ ಹೀಗೆ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಜಾನಪದ ಕಲಾ ಪ್ರಕಾರಗಳ ಬಗ್ಗೆ ತುಂಬ ಹೇಳ್ಕೊಟ್ಟಿದ್ದೇನೆ. ಬರೀ ಅರೆಭಾಷೆ ಜಾನಪದ ಸಂಪ್ರದಾಯ ಅಂತಲ್ಲ, ಇದೆ ತುಂಬ ಇದೆ. ಅಂದರೆ ನಮಗಷ್ಟು ವೇದಿಕೆ ಸಿಗತ್ತೆ, ಜಾನಪದ ಕಲಾ ಪ್ರಕಾರಗಳಿಗೆ ವೇದಿಕೆ ಸಿಗ್ತಾ ಇದೆ. ನಾವು ಕೊಡಗಿನೆಗೆ ಒಮ್ಮತ್ತಾಟ ಇರಬಹುದು, ಉರುಟು ಕೊಟ್ಟಾಟ ಇರ್ಬೋದು, ಅವುಗಳನ್ನು ಕಲಿಸ್ತೇವೆ. ಬರೀ ಅರೆಭಾಷೆ ಈಗ ಅಂತ ಏನಲ್ಲ. ನಾವು ಬಂಜಾರ ನೃತ್ಯ, ಲಂಬಾಣಿಯ ಬಂಜಾರ ನೃತ್ಯ ಕಲಿತೇವೆ, ಅಸ್ಸಾಮಿದು ಬಿಹು ನೃತ್ಯ ಕಲಿತೇವೆ. ಹೌದು, ನನಗೆ ಎಲ್ಲೆಲ್ಲೇ ಅವಕಾಶ ಆಗಿದೆ ಕಲೀಲಿಕ್ಕೆ ನಾನು ಹುಡ್ಕೊಂಡ್ಬಂದು ಹೋಗ್ಬಿಡ್ತೇನೆ. ಯಾರೊಬ್ರು ಅಸ್ಸಾಂ ಅವ್ರು ಸಿಕ್ಕಿದ್ರೆ ಸಾಕು, ಬಿಹು ಅಂತ ಕೇಳ್ತೇನೆ, ಅವ್ರ ಹತ್ರ ಕಲಿತು ಬಂದು ಇಲ್ಲಿ ಕಲಿಸ್ತೇನೆ. ಹಾಗೆ ಸಾಧ್ಯ ಇಲ್ಲದಿದ್ರೆ ಒಂದು ಟೀಚರ್ನಾದರೂ ಹುಡುಕಿ ನಾನು ಕಲಿತು ಇದು ಸರಿ ಇದೆಯಾ ಅಂತ ಕೇಳಿ ಬಂದು ನನ್ನ ಮಕ್ಕಳಿಗೆ ಕಲಿಸ್ಕೊಡ್ತೇನೆ. ನಾವು ಜಾನಪದದ ಬಗ್ಗೆ ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೇವೆ.
ಅದು ಹಾಗೆ ಈ ತಂಡ ಈಗಲೂ ಮುಂದುವರಿತಾ ಇದೆ. ನನ್ನದೇ ಆದ ಒಂದು ಮಿಲನ ನೃತ್ಯ ಬಳಗ, ಮಿಲನಕ್ಕ. ಎಷ್ಟು ಮಕ್ಕಳಿದ್ದಾರೆ ಪ್ರೆಸೆಂಟ್ ಕಲೀಲಿಕ್ಕೆ ನಮಗೊಂದು 200-300 ಮಕ್ಕಳಿದ್ದಾರೆ. ನಾನು ಟೀಮ್ ಅಂತ ಒಂದು 30 ಜನ ಮಾಡ್ತಿದ್ದೆ. ನನಗೆ ರೆಗ್ಯುಲರ್ ಕ್ಲಾಸಸ್ ತಗೊಳಕ್ಕೆ ಆಗ್ತಾ ಇಲ್ಲ, ನಾನು ವರ್ಕ್ ಮಾಡ್ತಾ ಇರೋದ್ರಿಂದ. ಬಾಗ್ಮಂಡ್ಲದಲ್ಲಿ ನನ್ನ ಪರ್ಮನೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ, ಸೋಮಾಪೇಟೆಯಲ್ಲಿ ಇದ್ದಾರೆ. ಕಲಿಸ್ತಾ ಇದ್ದಾರೆ. ನನಗೆ ಬೇಕಿದ್ದಿದ್ದು ಅದೇ. ನಾನು ಎಷ್ಟು ವರ್ಷ ಮಾಡ್ತೇನೆ ಗೊತ್ತಿಲ್ಲ, ನನ್ನ ಮಕ್ಕಳು ಕಲಿತು ಅವರು ಕೂಡ ಮತ್ತೆ 4 ಜನರಿಗೆ ಕಲಿಸುವಷ್ಟು ಆಗಬೇಕು. ಇಲ್ಲಾಂದ್ರೆ ನಾವು ಎಷ್ಟು ಕಲಿಸಿದ್ರು. ಹೌದು, ಹೇಳಿದ್ದೇನೆ, ಅದೊಂದು ಹೇಳ್ಬಿಟ್ಟಿದ್ದೇನೆ. ಅದು ನಮ್ಮ ಟ್ರಸ್ಟಿಂದ ಬೇರ್ ಮಾಡಿ ಕೊಡ್ತೇವೆ ಏನಿದ್ರು ಕೂಡ. ಕೆಲವೊಂದು ಸರಿ ಏನಾಗತ್ತಂದರೆ ನಾವು ಪ್ರೋಗ್ರಾಮ್ ಹೋದಾಗ ಸ್ವಲ್ಪ ಜಾಸ್ತಿ ಪೇ ಮಾಡಿರ್ತಾರೆ, ನಾವು ಅದನ್ನು ಅಕೌಂಟಲ್ಲಿ ಇಟ್ಟಿರ್ತೇವೆ, ಡಾನ್ಸಿಗೆ ಬಳಸ್ತೇವೆ. ಮಕ್ಕಳ ಒಂದು ಡ್ರೆಸ್ ಆಗಿರ್ಬೋದು, ಈಗ ಒಂದು ಪ್ರೋಗ್ರಾಮ್ ಆದರೆ ನಾನು ಒಂದು 25-30 ಸಾವಿರದ್ದು ಡ್ರೆಸ್ ಮಾಡಿಸಿ ತಂದುಬಿಡ್ತೇನೆ. ಅದನ್ನು ಮತ್ತೆ ನಮಗೊಂದು 2 ವರ್ಷಕ್ಕೆ ಸಾಕಾಗತ್ತೆ. ಒಂದು 50-60 ಸೀರೆಗಳಿದ್ದಾವೆ ಮಕ್ಕಳಿಗೆ ಇದು ಮಾಡಲಿಕ್ಕೆ. ಅಂದರೆ ಅವರು ನಮಗೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ, ನಮಗೆ ಕಾಸ್ಟ್ಯೂಮ್ ಮಾಡಲಿಕ್ಕೆ ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಅವರ ಪ್ರತಿಭೆ ನಿಂತು ಹೋಗಬಾರ್ದು. ನನ್ನ ಮಕ್ಕಳಿಗೆ ಬರೀ ಡಾನ್ಸ್ ಅಂತಲ್ಲ, ಅವರೊಂದು ಛದ್ಮವೇಷ ಮಾಡೋದು ಹೇಗೆ, ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಬೇರೆ ಒಂದು ಮಗುವನ್ನು ತಯಾರು ಮಾಡಿ ಸ್ಪರ್ಧೆಗೆ ಕರ್ಕೊಂಡು ಹೋಗಬೇಕು, ರಸಪ್ರಶ್ನೆಯಲ್ಲಿ ಭಾಗವಹಿಸಲಿಕ್ಕೆ ಅವ್ರನ್ನ ಕೂರಿಸಿ ಗೈಡ್ ಮಾಡೋದು. ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ನನ್ನ ಮಕ್ಕಳು ಪ್ರಬಂಧ ಸ್ಪರ್ಧೆಯಲ್ಲೂ ಸ್ಟೇಟ್ವರೆಗೆ ಹೋಗಿದ್ದಾರೆ, ಪ್ರತಿಭಾ ಕಾರಂಜಿಯಲ್ಲೂ ಅಭಿನಯ ಗೀತೆ ಅದರಲ್ಲೂ ಹೋಗಿದ್ದಾರೆ. ಸ್ಪೀಚ್ ಕ್ಲಾಸಲ್ಲಿ ಕೂತು ನೀನು ಡಾನ್ಸ್ ಮಾಡ್ತೀಯಾ ಅಂದರೆ ನಿಂಗೆ ಈ ಸ್ಪೀಚ್ ಮಾಡಲಿಕ್ಕೆ ಯಾಕಾಗಲ್ಲ? ಎಲ್ಲ ನನಗೆ ಬೇಕು. ಈಗ ನನ್ನ ಸ್ಟೂಡೆಂಟ್, ಸೀನಿಯರ್ ಸ್ಟೂಡೆಂಟು ಸುಷ್ಮಾ ಅಂತ, ಅವಳು ಅಕ್ಕ ನಾನು ಕವಿತೆ ಬರಿತೇನೆ ಅಂತ ಕವಿಗೋಷ್ಠಿ ಸಹ ಹೋದ್ಲು. ನಂಗೆ ಖುಷಿ ಆಯಿತು. ನಾನು ಬೆಳೆದಾಯಿತು ಅಥವಾ ಬೆಳೆದಿದ್ದೇನೆ ಸಾಕು, ನನ್ನಿಂದ ಇನ್ನೊಬ್ಬರು ಬರಬೇಕು, ಅದು ನನಗೆ ಆಸೆ. ಹಾಗಾಗಿ ಅವ್ರು ಸ್ಪೀಚ್ ಮಾಡ್ತಾರೆ, ಮಾಡಿಸ್ತೇನೆ. ನಿಮ್ಮ ಮಕ್ಕಳಿಗೆ ಕಲಿಸಿ, ನಿಮ್ಮ ಸ್ಕೂಲಿನ ನನ್ನ ಸ್ಟೂಡೆಂಟ್ಸ್ ಈಗ ಟೀಚರ್ಸ್ ಆಗಿದ್ದಾರೆ, ಕಾರ್ಪೊರೇಟ್ ವರ್ಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪ್ರೋಗ್ರಾಮ್ ದಿನ ಮಿಲನಕ್ಕ ಕರೆದ್ರು ಅಂತ ಬರ್ತಾರೆ. ಅದೊಂದು ಪ್ರೀತಿ ಸಂಪಾದಿಸಿದ್ದೇನಲ್ಲ ಅಂತ ಹೇಳೋದೊಂದು ಖುಷಿ ಇದೆ ನನಗೆ. ಸೊ ಇವತ್ತುವರೆಗೂ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಾವು ಮ್ಯಾಕ್ಸಿಮಮ್ ದೆಹಲಿ ಕನ್ನಡ ಸಂಘ ಹೋಗಿದ್ದೇವೆ, ಬಾಂಬೆ ಹೋಗಿದ್ದೇವೆ, ಆಳ್ವಾಸ್ ನುಡಿಸಿರಿ, ಮೈಸೂರು ದಸರಾ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಹೋಗಿದ್ದೇವೆ. ಜಾನಪದ ಉತ್ಸವ ಅಂತ ಸರ್ಕಾರ ಜಾನಪದ ಪರಿಷತ್ತಿಂದ ಮಾಡುತ್ತೆ, ಅದು ಮಲೆನಾಡು ಹಬ್ಬ, ಮಲೆನಾಡು ಉತ್ಸವ, ಮಹಿಳಾ ಜಾನಪದ ಹಬ್ಬ. ಮ್ಯಾಕ್ಸಿಮಮ್ ಎಲ್ಲ ನಮಗೆ ಕೊಡಗಿನಿಂದ ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಹೊರಗೆ ಯಾವ ಪ್ರದರ್ಶನಗಳಿರ್ತವೆ ಅವುಗಳಿಗೆ ಹೋಗಿದ್ದೇವೆ. ಈ ಜಾನಪದ ಇದರಲ್ಲಿ ನನ್ನ ಆಸಕ್ತಿ ಮತ್ತು ಪರಿಭಾಷೆ ಮತ್ತು ಆ ಸಂಸ್ಕೃತಿನ ಉಳಿಸುವ ಇದಕ್ಕೆ ಪಬ್ಲಿಕ್ ಟಿವಿ ಅವರು ಪಬ್ಲಿಕ್ ಹೀರೋ ಅಂತ ಹೇಳಿ ರೆಕಗ್ನೈಸ್ ಮಾಡಿದರು. ಅಂದರೆ ಒಂದು ಉಪಭಾಷೆ ಮತ್ತು ಅದಕ್ಕೆ ಸಂಬಂಧಿಸಿದ ಒಂದು ಸಂಸ್ಕೃತಿ ಕಲೆಯನ್ನು ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಖುಷಿ ಇದೆ, ನಡೀತಾ ಇದೆ. ಈ ಡಾನ್ಸಿಂಗ್ ಕ್ಷೇತ್ರದ ಓವರಾಲ್ ನಿಮ್ಮ ಸಾಧನೆ ಇರ್ಬೋದು, ನಿಮ್ಮ ಕಲಿಕೆಯನ್ನು ಮಕ್ಕಳಿಗೆ ಧಾರೆ ಏರದಂಥ ರೀತಿ, ಅದೆಲ್ಲ ನಿಮಗೆ ಖುಷಿ ಕೊಟ್ಟಿದೆ? ತುಂಬ ಖುಷಿ ಕೊಟ್ಟಿದೆ. ನಾನು ಆವಾಗಲೇ ಹೇಳಿದೆ, ನನಗೆ ಬೇರೆ ಜಾಬ್ ಆಫರ್ ಬಂದಾಗಲೂ ಕೂಡ ನಾನು ಡಾನ್ಸ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಬೇರೆ ಪೋಸ್ಟ್ ಹೋಗೋದನ್ನ ನಾನು ಹೌದು ಬಂದಿತ್ತು. ಕೆಲವೊಂದು ವೈಯಕ್ತಿಕ ಬೇರೆ ಕಾರಣಗಳು ಇದ್ವು, ಮತ್ತು ಇನ್ನೊಂದು ಮೇನ್ ರೀಸನ್ ಇದೆ. ನನ್ನ ಅಮ್ಮ ಅದೇ ಹೇಳ್ತಾ ಇದ್ರು, ನೀನು ದೊಡ್ಡ ಪೋಸ್ಟಿಗೆ ಹೋದರೆ ನಿಜ ಅಲ್ಲಿ 3 ದಿನ ಕೂರಲ್ಲ, ಯಾಕೆಂದರೆ ನಿನಗೆ ಡಾನ್ಸ್ ಮಾಡ್ಲಿಕ್ಕೆ ಆಗಲ್ಲ ಹಾಗೆ ಅಂತ ಹೇಳಿ. ಮತ್ತು ಅದಕ್ಕೂ ಮೀರಿ ಈಗ ಜಾಬಲ್ಲಿದ್ದೇನೆ ನಾನು. ನನಗೆ ತುಂಬ ಖುಷಿಯಾದದ್ದು, ನನ್ನ ಅಕ್ಕನ ಮಾವ ಅವರು ಪುಟ್ಟಯ್ಯ ಅಂತ ಹೇಳಿ, ಕೆದಂಬಾಡಿ ಪುಟ್ಟಯ್ಯ ಅಂತ ಹೇಳಿ, ಅವರು ರಿಟೈರ್ಡ್ ಪ್ರಿನ್ಸಿಪಲ್ಲು, ಮತ್ತು ನನ್ನ ತಂದೆ. ನಾನು ಹುದ್ದೆ ಸಿಕ್ಕಿ ನಾನು ಜಾಬಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗುವಾಗ ಅವರಿಬ್ಬರು ಈ ಮಾತು ಹೇಳಿದ್ರು, ತುಂಬ ಪ್ರಾಮಾಣಿಕವಾಗಿ, ತುಂಬ ಸಿನ್ಸಿಯರಾಗಿ, ನ್ಯಾಯಯುತವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕತೆಗೆ ಜಯ ತುಂಬ ಲೇಟ್ ಸಿಗೋದು, ಆದರೆ ಒಂದು ದಿನ ದೊಡ್ಡ ಮಟ್ಟವನ್ನು ಒಂದು ಒಳ್ಳೆ ಪೊಸಿಷನನ್ನು ನೀನು ಸೇರ್ತೀಯ. ಹಾಗಾಗಿ ಗೌರ್ಮೆಂಟ್ ಹುದ್ದೆ ಅಂದರೆ ಪ್ರಾಮಾಣಿಕತೆಗೆ ನೀನು ಬೆಲೆ ಕೊಡಬೇಕು ಅಂತ. ನನಗೆ ತುಂಬ ಖುಷಿ. ಯಾವ ತಂದೆ ತಾಯಿನೂ ಈಗಿನ ಪರಿಸ್ಥಿತಿ ಹೇಳ್ಕೊಳ್ಲಿಕ್ಕಿಲ್ಲ, ಅಲ್ಲ ಹೇಳೋರು ಇರ್ತಾರೆ, ತಂದೆ ತಾಯಿಯವರು ಕೆಟ್ಟವರು ಅಂತ ನಾನು ಹೇಳಲ್ಲ. ಅಂದರೆ ಈ ಥರ ಪ್ರಾಮಾಣಿಕವಾಗಿ ಇರೋ ಹೇಳಬೇಕು ತಂದೆ ತಾಯಿಯವರು ಅಂತ ಹೇಳ್ತೇನೆ ನಾನು. ನನಗೆ ಅವರು ಮತ್ತು ಮಾವ, ನನ್ನ ಸರ್ ಕೂಡ ಅವರು ಅದು ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಅಲ್ಲಿ ಕೂಡ ನನ್ನ ಜಾಬಿಗೆ ತೊಂದರೆ ಆಗಬಾರ್ದು, ನಾನು ನ್ಯಾಯಬದ್ಧವಾಗಿ ಕೆಲಸ ಮಾಡಬೇಕು. ಪ್ರಾಮಾಣಿಕತೆಯೂ ಹೌದು, ಬದ್ಧತೆಯಿಂದ ಕೆಲಸ ಮಾಡೋದು ಎರಡೂ ನೋಡ್ಕೋಬೇಕು. ಇಲ್ಲಿ ಕೂಡ ನನ್ನ ಹವ್ಯಾಸಕ್ಕೆ ಅದಕ್ಕೂ ಕೂಡ ತೊಂದರೆ ಆಗಬಾರ್ದು, ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು. ನೃತ್ಯ ಕ್ಷೇತ್ರದಲ್ಲಿ ಬಂದಂಥ ಪ್ರಶಸ್ತಿಗಳು? ನನಗೆ ಅಂದರೆ ಓವರಾಲ್ ನೃತ್ಯ ಸಾಹಿತ್ಯ ಎಲ್ಲ ಸೇರಿ ಪ್ರಶಸ್ತಿಗಳು ಬಂದಿದ್ದಾವೆ. ಈ ಸಾಹಿತ್ಯದಲ್ಲಿ ನೀವು ಬರೆದಂಥ ಕೃತಿಗಳು
ಯಾವ್ಯಾವ ಕೃತಿಗಳು? ನಾನು ಅದೇ ಹೇಳದ್ನಲ್ಲ, 2006ರಲ್ಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಬಾವಲಹರಿ ಕವನ ಸಂಕಲನ ಬಂದದ್ದು. ನನಗೆ ಆವಾಗ ರಾಜ್ಯ ಮಟ್ಟದ ಹಂಸಕಾವ್ಯ ಪ್ರಶಸ್ತಿ ಬಂತು ಆ ಪುಸ್ತಕಕ್ಕೆ. ಮಂಗಳ ಕಲಾ ಸಾಹಿತ್ಯ ವೇದಿಕೆ, ಆ ಮಂಗಳ ಪತ್ರಿಕೆ ಬರ್ತಾ ಇತ್ತಲ್ಲ, ಅವರ ಸಾಹಿತ್ಯ ವೇದಿಕೆಯಿಂದ ಬಂದದ್ದು. ನಾನು ಈಗ ಕೂತ್ಕೊಂಡು ಯೋಚನೆ ಮಾಡೋದು, ನನಗೆ ಒಂದು ನನ್ನ ಪುಸ್ತಕಕ್ಕೆ ಆವತ್ತೇ ಅವಾರ್ಡ್ ಬಂದಿಲ್ಲ. ಆವಾಗ ನೋಡಿ ಎಂಥದ್ದಿಲ್ಲ, ಮಾಧ್ಯಮಗಳು ಇಲ್ಲಲ್ಲ, ಗೊತ್ತಾಗೋದಿಲ್ಲ. ಅದು 2006ರಲ್ಲಿ ಬಂದದ್ದು. ಅಲ್ಲಿಂದ 2014ರವರೆಗೆ ನಾನು ಬರಿತಾ ಇದ್ದೆ ಹೊರತು ಪುಸ್ತಕ ಪ್ರಕಟಣೆಗೆ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬೆಂಗಳೂರಿನ ಚಿಗುರು ಕಲ್ಚರಲ್ ಅಕಾಡೆಮಿ ಅವರು ನನಗೆ ನಾರಿ ಶಕ್ತಿ ಅಂತ ಪುರಸ್ಕಾರ ಕೊಟ್ಟಿದ್ದರು. ಆಮೇಲೆ ನಮ್ಮ ಅರೆಭಾಷೆ ಅಕಾಡೆಮಿಯವರು ಎಲ್ಲ ಅಕಾಡೆಮಿಗಳ ಒಂದು ಸಮ್ಮೇಳನದಲ್ಲಿ ಭಾಷಾ ಗೌರವ ಅಂತ ಅದು ನನಗೆ ಕಾರವಾರದಲ್ಲಿ ಕಾರ್ಯಕ್ರಮ ಆದಾಗ ಅದು ಸಿಕ್ಕಿತ್ತು ಅಕಾಡೆಮಿಯಿಂದ. ಆಮೇಲೆ ಕೊಡಗಿನ ಮುಖ್ಯ ಬರಹಗಾರರು ಅಂತ ಹೇಳಿ ರೆಕಗ್ನಿಷನ್ ಕೊಟ್ಟಿದ್ದರು ಸಾಹಿತ್ಯ ಪರಿಷತ್ತಿನವರು. ಮತ್ತು ಮೈಸೂರಿನ ಗ್ರಾಮಾಂತರ ಬುದ್ಧಿಜೀವಿ ಬಳಗ ಅವರಿಂದ ದ.ರಾ.ಬೇಂದ್ರೆ ಪ್ರಶಸ್ತಿ ಮತ್ತು ಕುವೆಂಪು ಪ್ರಶಸ್ತಿ ಅದು 2 ಬಂದಿತ್ತು. ಮತ್ತು ಬೆಳಕು ಸಾಹಿತ್ಯ ಪರಿಷತ್ ಅವರಿಂದ ಅವರಿಂದನೂ ಕುವೆಂಪು ಪ್ರಶಸ್ತಿ ಅಂತ ಹೇಳಿ. ಓವರಾಲ್ ಪರ್ಫಾರ್ಮೆನ್ಸ್ನೆಲ್ಲ ಹೌದು, ಮ್ಯಾಕ್ಸಿಮಮ್ ನನ್ನ ಬರಹಗಳಿಗೆ ಬಂದಿದೆ. ಮತ್ತು ಕರಿತಾ ಇರ್ತಾರೆ ಹಲವಷ್ಟು ಸನ್ಮಾನಗಳು ಗೌರವಗಳು ಅಂತ ಹೇಳಿ. ಸಮಯ ಆದಾಗ ಹೋಗಿ ಸ್ವೀಕಾರ ಮಾಡ್ಕೊಂಡು ಬರೋದು. ಕೊಡಗಿನಲ್ಲಿ 5 ಮನೆಗಳು ಅಂತ ಹೇಳೋ ಒಂದು ವರ್ಕ್ ಮಾಡ್ತಾ ಇದ್ದೆ ನಾನು. ಅದು ತುಂಬ ಲಾಂಗ್ ಈವೆಂಟ್ ಟುಡೇ ನಾನು ಅದರ ಬಗ್ಗೆ ಮಾಡ್ತಾ ಇದ್ದೇನೆ. ನನಗೆ ಸುಮ್ಮನೆ ಕಾಟಾಚಾರಕ ವರ್ಕ್ ಮುಗಿಸ್ಲಿಕ್ಕೆ ನಾನು ರೆಡಿ ಇಲ್ಲ. ನಾನು ಬರೀ ಭಾನುವಾರ ಮಾತ್ರ ಈಗ ನನಗೆ ಟೈಮ್ ಸಿಗೋದು. ಆವಾಗ ಕೂಡ ನಾನು ಓದ್ತಾ ಇದ್ದೆ, ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೆ, ಭಾನುವಾರಗಳ ಟೈಮ್. 2014ರಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲೇ ನಾನು ಕೊಡಗಿನಲ್ಲಿ 5 ಮನೆ ಸಂಸ್ಕೃತಿ ಅಂತ ಪುಸ್ತಕವನ್ನು ಹೊರತಂದದ್ದು. ಅದೇ ಟೈಮಲ್ಲಿ ನಮ್ಮ ಅನಿಲ್ H.T. ಸರ್ ಅವರು ನಾನು ಎಲ್ಲ ಬರಿತಾ ಇದ್ದದನ್ನು ನೋಡಿ ಅವರ ವಾರ್ತಾ ಕಮ್ಯುನಿಕೇಷನ್ಸಿಂದ ಮೌನ ಮುರಿಯೋ ಸಮಯ ಅಂತ ಹೇಳಿ ಇನ್ನೊಂದು 2ನೇ ಕವನ ಸಂಕಲನವನ್ನು ಹೊರಗೆ ತಂದುಕೊಟ್ರು. ಆ ಕೊಡಗಿನಲ್ಲಿ 5 ಮನೆ ಸಂಸ್ಕೃತಿಗೆ ನಮ್ಮ ಕೊಡಗಿನ ಗೌರಮ್ಮ ದತ್ತಿ ಪ್ರಶಸ್ತಿ ಬಂತು. ಇಲ್ಲಿ ಕೊಡಗಿನಲ್ಲಿ 2014-15 ಸಾಲಿನಲ್ಲಿ ಪ್ರಶಸ್ತಿ ಬಂದಿತ್ತು. ಆ ವರ್ಷ ಬಿಡುಗಡೆ ಆಗಿತ್ತು, ಆ ವರ್ಷವೂ ಪ್ರಶಸ್ತಿ ಬಂತು. 2023ರಲ್ಲಿ ಧ್ಯಾನಕ್ಕೆ ಬಿದ್ದ ಅಕ್ಷರಗಳು ಅಂತ ಹೇಳಿ ನನ್ನ ಕವನ ಸಂಕಲನವನ್ನು 3ನೇ ಕವನ ಸಂಕಲನವನ್ನು ಹೊರಗೆ ತಂದದ್ದು. 23ರಲ್ಲಿ ನನಗೆ 24ರ ಪ್ರಶಸ್ತಿ ಸುಶೀಲಾ ಸೀತಾರಾಮ್ ಶೆಟ್ಟಿ ಅಂತ ಹೇಳಿ ಮುಂಬೈದು ಅವರ ಸ್ಮಾರಕ ಒಂದು ದತ್ತಿ ಪ್ರಶಸ್ತಿ, ಅದು ರಾಷ್ಟ್ರೀಯ ಪ್ರಶಸ್ತಿ. ಎದೆ ಬದುವಿನ ಹಾಡು ಅಂತ ಹೇಳಿ ಕವನ ಸಂಕಲನ, ಆ ಕವನ ಸಂಕಲನಕ್ಕೆ ಆ ಪ್ರಶಸ್ತಿಗೆ ಆಯ್ಕೆಯಾಗಿತ್ತು ನಂದು. ಅದಿನ್ನೂ ಪ್ರಕಟ ಮಾಡಲಿಲ್ಲ, ಹಸ್ತಪ್ರತಿ ಹಾಗೆ ಇದೆ. ಯಾವಾಗಕ್ಕೆ ನೋಡಬೇಕು. ಕವನಗಳನ್ನು ಓದುವವರ, ಪುಸ್ತಕಗಳನ್ನು ಕೊಂಡು ಓದುವವರ ಸಂಖ್ಯೆ ಜಾಸ್ತಿ ಆದಾಗ. ನೀವು ಇವರಿಗೆ ಪ್ರಕಟ ಮಾಡಿದಂಥ ಪುಸ್ತಕಗಳಿಗೆ ಸ್ಪಂದನೆ ಯಾವ ರೀತಿ? ಚೆನ್ನಾಗಿದೆ. ಧ್ಯಾನಕ್ಕೆ ಬಿದ್ದ ಅಕ್ಷರಗಳಿಗೆ ಚೆನ್ನಾಗಿದೆ. ಆದರೆ ಅದು ಪ್ರತಿಯೊಬ್ಬ ಬರಹಗಾರರದು ಹೀಗೆ ಅನಿಸುತ್ತೆ. ನಾವು 2 ವರ್ಷ ಹಿಂದೆ ಬರ್ದಿಯನ್ನು ಇವಾಗ ಕೂತ್ಕೊಂಡು ನಗಾಡ್ತೀವಿ, ಹೀಗೆಲ್ಲ ಬರಿತಾ ಇದ್ವ ನಾವು, ಅಪ್ಪ ಹೀಗೂ ಬರ್ದಿದ್ದೀನ ನಾನು ಅಂತ ಹೇಳಿ. ನನಗೀಗ ಧ್ಯಾನಕ್ಕೆ ಬಿದ್ದ ಅಕ್ಷರಗಳು ಓದಬೇಕಾದ್ರೆ ಇನ್ನೊಂದು ಸ್ವಲ್ಪ ಪಕ್ವ ಆಗಿದೆ ನನ್ನ ಬರವಣಿಗೆ. ನಾವು ಹೀಗೂ ಬರ್ದ ಮಾಡ್ಕೋಬೋದಿತ್ತು. ಆದರೆ ನನಗೆ ಒಳ್ಳೆಯ ರಿವ್ಯೂ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಏನು ಪ್ರಕಟ ಮಾಡಿರಲಿಲ್ಲ ಪುಸ್ತಕ, ನಾನು 500 ಪ್ರತಿಯೇ ತಂದದ್ದು. ನನ್ನ ಹತ್ರ ಇನ್ನೊಂದು 60 ಪುಸ್ತಕ ನಾನು ಬೇಕು ಅಂತ ಇಟ್ಕೊಂಡಿದ್ದೇನೆ ಅಷ್ಟೇ, ಮೆಮೊರಿಗೆ ಅಂತ. ನಂದು ಖರ್ಚಾಗಿದೆ, ಪುಸ್ತಕವನ್ನು ಖರೀದಿ ಮಾಡಿದ್ದಾರೆ. ನನಗೆ ಆನ್ಲೈನೆಲ್ಲ ಸೆಲ್ ಮಾಡುವಷ್ಟು ನನಗೆ ಪುರ್ಸೊತ್ತಾಗಿರಲಿಲ್ಲ. ಬಟ್ ನನ್ನ ಓದುಗರು ತಗೊಂಡು ಓದಿದ್ದಾರೆ. ಆ ಪುಸ್ತಕ ರಿಲೀಸ್ ಕಾರ್ಯಕ್ರಮವೂ ಚೆನ್ನಾಗೇ ಮಾಡಿದ್ದೆ ನಾನು, ಅಲ್ಲೂ ತುಂಬ ಪುಸ್ತಕ ಇದಾಯಿತು. ಹೌದು, 5 ಮನೆಗಳು ಒಂದು ಪ್ರಬಂಧ ಏನಿದೆ ಅದು ನಾನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕೆಲಸ. ನನಗದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು, ವಿಸ್ತಾರವಾಗಿ ಮಾಡ್ಬೋದಿತ್ತು ಅಂತ. ಆ ಪುಸ್ತಕ ತಂದಾಗ ಬರೀ ಕೊಡಗನ್ನು ಕಾನ್ಸಂಟ್ರೇಟ್ ಮಾಡಿದ್ದೆ. ಈಗ ನಾನು ಆ ಥರ 5 ಮನೆಗಳು ಅಥವಾ ತೊಟ್ಟಿ ಮನೆ 5 ಮನೆಗಳು ಎಲ್ಲೆಲ್ಲಿ ಇದ್ದಾವೆ ಕರ್ನಾಟಕದಲ್ಲಿ ಅಲ್ಲೆಲ್ಲ ಹೋಗಿ. ಹೌದು, ಈಗ ಉತ್ತರ ಕರ್ನಾಟಕದ ವಾಡೆಗಳು ತುಂಬ ಸಮಯ ಆಯಿತು, ಶ್ರಮ ಸಹ ಆಗ್ತಾ ಇದೆ. ಪ್ರತಿ ಭಾನುವಾರಗಳು ರಜೆಗಳೆಲ್ಲ ನನಗೆ ಅದಕ್ಕೆ ಹೋಗ್ತಾ ಇದ್ದಾವೆ. ಶಿವಮೊಗ್ಗ ಕಡೆ, ತೀರ್ಥಹಳ್ಳಿ, ಚಿಕ್ಕಮಗಳೂರು ಸೈಡೆಲ್ಲ ಆಯಿತು. ಇನ್ನು ಉತ್ತರ ಕರ್ನಾಟಕ, ರಾಮನಗರ ಆಚೆ ಸೈಡ್ ಹೋಗಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡದು ಅನ್ನೋದಕ್ಕಿಂತ ಅಲ್ಲಿ ಮೌಲ್ಯ ಬರಲಿ ಅಂತ ನಾನು ನೋಡ್ತಾ ಇದ್ದೇನೆ. ಸುಮ್ಮನೆ ಒಂದು ಏನೋ ಬರಿಬೋದು, ಏನೋ ಕೂಡ ಬರಿಬೋದು. ನಾನು ಇಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೂ ಯಾವ್ದಾದ್ರು ಊರಿಗೆ ಹೋಗೋ ಥರ ಮನೆ ಕಂಡ್ರು ನಿಲ್ಲಿಸಿ ಹೋಗಿ ಅರ್ಧ ದಿನ ಅಲ್ಲಿ ಕೂತು, ನನ್ನ ಪ್ಲಾನ್ ಚೇಂಜ್ ಆಗ ಅಲ್ಲಿ ಕೂತು. ಈಗ ಮೊನ್ನೆ ಮೈಸೂರಲ್ಲಿ ಹಾಗೆ ಆಯಿತು, ಬೇರೆ ಏನೋ ಕೆಲಸಕ್ಕೆ ಹೋದವಳು ಆ ಥರದೊಂದು ಮನೆ ಕಂಡು ಹೋಗಿ ಕೂತು. ಮ್ಯಾಕ್ಸಿಮಮ್ ಒಬ್ಳೇನೆ, ಇಲ್ದಿದ್ರೆ ಹಸ್ಬೆಂಡ್ ಜೀತು ಇರ್ತಾರೆ, ಇಲ್ಲ ಹೇಳಿದರೆ ನಂದು ಬ್ರದರ್ ಹೇಮಂತ್, ಅವನು ನಂದು ಆಲ್ವೇಸ್ ರೈಟ್ ಹ್ಯಾಂಡ್. ಫೋಟೋ ತೆಗಿಲಿಕ್ಕಿರ್ಬೋದು, ನನ್ನ ಏನೇ ವಿಡಿಯೋಸ್ ಎಡಿಟ್ ಮಾಡಿ ಕೊಡಲಿಕ್ಕಿರ್ಬೋದು, ಜೊತೆಗಿದ್ದಾನೆ ಅವನು. ಇರ್ತಾರೆ ಯಾರಾದರೂ ಒಬ್ರು, ಯಾರೂ ಇಲ್ಲ ಒಬ್ಳೆ ಹೋಗ್ತೇನೆ, ನೋ ಪ್ರಾಬ್ಲಮ್. ಅದು ಬಿಟ್ಟು ಬೇರೆ ಏನಾದರೂ? ಹೌದು, ಈಗ ನಾನು ಇದು ನನ್ನ ಡಿಲಿಟ್ ನೃತ್ಯದ ಬಗ್ಗೆ ಆದ್ದರಿಂದ
ಅದರಲ್ಲಿ ಸ್ವಲ್ಪ ನಾನು ಹೌದು ಕಾನ್ಸಂಟ್ರೇಟ್ ನಂದು ಅಲ್ಲಿ ಹೋಗ್ತಾ ಇದೆ. ಡಿಲಿಟ್ ಥೀಸಿಸ್ ಕೂಡ ನಾನು ಸುಮ್ಮನೆ ಬರೀಲಿಕ್ಕಾಗೋದಿಲ್ಲ. ಆಲ್ಮೋಸ್ಟ್ 1.5 ವರ್ಷ ಆಯಿತು. ಅಂದರೆ ನಾನು ಕೊಡಗಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗೌಡರ ಜಾನಪದ ಕುಣಿತಗಳು, ಇದು ನಾನು ಟಾಪಿಕ್ ತಗೊಂಡಿದ್ದು. ಜಸ್ಟ್ ಬಿಕಾಸ್ ನಾನು ಅದರ ಬಗ್ಗೆ ಆಲ್ರೆಡಿ ಅಧ್ಯಯನ ಮಾಡಿರೋದ್ರಿಂದ ಕಂಪ್ಯಾರೇಟಿವ್ ಸ್ಟಡಿಗಾಗಿ ನಾನೆಲ್ಲ ಅದಕ್ಕೆ ಸಂಬಂಧಿಸಿದ ನೃತ್ಯಗಳನ್ನ ತಗೊಂಡಿದ್ದೇನೆ. ಸಕಲೇಶ್ಪುರ ಚಿಕ್ಕಮಗಳೂರಿನ ಸುಗ್ಗಿ ಕುಣಿತಗಳಿರಬಹುದು, ಹಾಲಕ್ಕಿ ಜನಾಂಗದವರ ಸುಗ್ಗಿ ಕುಣಿತ ಇರಬಹುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅಂಟಿಗೆ ಪಿಂಟಿಗೆ ಅಂತ ಶಿವಮೊಗ್ಗ ಕಡೆ ಮತ್ತು ಉತ್ತರ ಕನ್ನಡ ಅಲ್ಲ ಉತ್ತರ ಕರ್ನಾಟಕಗಳಲ್ಲಿ ಅಲ್ಲಿ ಇದು ಮಾಡ್ತಾರೆ. ಇಲ್ಲಿ ಕೊಡಗಿನಲ್ಲಿ ಗೌಡೇತರರ ಅವರ ಹೊರತಾಗಿ ಬೇರೆ ಜನಾಂಗದವ್ರದ್ದು ಸಿಮಿಲರ್ ಡ್ಯಾನ್ಸ್ಗಳು ಯಾವುದಿದ್ದಾವೆ ನಾನು 1.5 ವರ್ಷದಿಂದ ಫೀಲ್ಡ್ ಸ್ಟಡೀಸ್ ಮಾಡ್ತಾ ಇದ್ದೇನೆ. ಇನ್ನೊಂದು ಇಲ್ಲ, ನಂದು ಫೀಲ್ಡ್ ಆಲ್ಮೋಸ್ಟ್ ಮುಗಿತಾ ಬಂತು. ಅದ್ರ ಜೊತೆಗೆ ಬರವಣಿಗೆನೂ ಕಂಪ್ಲೀಟ್ ಆಗ್ತಾ ಇದೆ, 1 ವರ್ಷದ ಒಳಗೆ ಅಂದ್ಕೊಳ್ತೇನೆ. ಸೊ ಅದು ಸ್ವಲ್ಪ ನಾನು ಸೀರಿಯಸ್ ಆಗಿ ಅದರ ಹಿಂದೆ ಇದ್ದೇನೆ ಇವಾಗ. ಒಂದು ದಿನದಲ್ಲಿ ಸಮಯ ಕೊಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಇದೆ. ನೀವು ನಿಮ್ಮ ಇದಕ್ಕೆ ಡ್ಯೂಟಿಗೂ ಕೊಡಬೇಕು, ಆ ಕಡೆ ಮಗಳಿಗೂ ಫೋನ್ ಮಾಡಿ ಮಾತಾಡ್ಕೋಬೇಕು, ಈ ಕಡೆ ನಿಮ್ಮ ಡಾನ್ಸ್ ಕ್ಲಾಸ್ ನೋಡ್ಕೋಬೇಕು, ಕವನ ಬರಿಬೇಕು ಕೂತ್ಕೊಂಡು. ಅಂದ್ರೆ ನಿಮ್ಮ ಸಮಯ ಎಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡಿದೆ ಅಂತ ನಿಮಗೊಂದು ಗಿಲ್ಟ್ ಇರೋದಿಲ್ಲ. ರಾತ್ರಿ ಮಲಗುವಾಗ ಇವತ್ತು ಫುಲ್ ಟೈಮ್ ವೇಸ್ಟ್ ಆಯ್ತಲ್ಲ ಅಂತ ಏನಿರೋದಿಲ್ಲ. ಯಾವತ್ತು ಮಲಗಬೇಕಾದ್ರೂ ಇಷ್ಟು ಬೇಗ 1 ಗಂಟೆ ಆಯ್ತಾ, ರಾತ್ರಿ ಆಗೋಯ್ತು, 1 ಗಂಟೆ ಬೇಕಿತ್ತು, ಹಾಗೆ ಅಂದ್ಕೊಂಡೆ ಮಲಗ್ತದೆ. ನನ್ನ ಸಮಯವನ್ನು ಒಳ್ಳೆದಕ್ಕೆ ಹೌದು. ಈಗ ನಾನು ಅಂತ ಹೇಳೋದಲ್ಲ, ಯಾರು ಹತ್ರ ಬ್ಯುಸಿ ಇದ್ದವ್ರು ಹೌದು ನಿದ್ದೆ ಒಂದು ಚೆನ್ನಾಗಿ ಬರುತ್ತೆ. ಇನ್ನೊಂದು ಬೇರೆ ಯಾವುದೇ ಕೆಟ್ಟ ಯೋಚನೆಗಳಿಗೋ ನೆಗೆಟಿವ್ ಇದಕ್ಕೋ ಟೈಮ್ ಇರೋದಿಲ್ಲಲ್ಲ. ಹಾಗಾಗಿ ಮತ್ತೆ 24 hours ಕೂಡ ನಿಮಗೆ ಅದು ಯುಟಿಲೈಸ್ ಆಗೋದೊಂದು ಸಾರ್ಥಕತೆ ಇರುತ್ತೆ ನಿಮಗೆ. ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆ ನಿಮ್ಮನ್ನು ಗುರುತಿಸಿದ್ದಕ್ಕಾಗಿ ಖುಷಿ ಇದೆಯಾ ಅಥವಾ ಏನಾದರೂ ಬೇಸರ ಏನಾದರೂ? ಬೇಸರ ಇದೆ. ಗುರುತಿಸುವವರು ಗುರುತಿಸಿದ್ದಾರೆ, ಕೆಲವರು ಬೇಕಂತೇನೆ ಕೈ ಬಿಟ್ಟಿದ್ದಾರೆ, ಎಳಿತಾ ಇರ್ತಾರೆ. ಅದಕ್ಕೆಲ್ಲ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸ ಆಗೋದಿಲ್ಲ. ಎಲ್ಲ ಇದ್ದದ್ದೇ ಹೇಳ್ತಾರಲ್ಲ, ನೀನು ಮುಂದೆ ಯಾರು ಕಾಲು ಎಳಿತಾ ಇದ್ದಾರಂದ್ರೆ ನೀನು ಮುಂದೆ ಹೋಗ್ತಾ ಇದ್ದ ಅಂದ್ರೇನೆ ನಿನ್ನ ಕಾಲು ಎಳಿತಾ ಇದ್ದಾರೆ. ಅದು ನೀನು ಎದ್ದು ಮುಂದೆ ನಡೀತಾ ಇದ್ಯಾ ಅಂದಾಗ್ಲೇ ಕಾಲು ಎಳೆಯೋರು ಹಿಂದೆ ಇರ್ತಾರೆ, ಎಳೆಯೋರು ಜಾಸ್ತಿ ಆಗ್ತಾರೆ. ನೀನು ಸಾಧಿಸ್ತೇ ಇದ್ದ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಅದು ಹಾಗೆ ಎಳಿತಾ ಇದ್ದಾರೆ ಅಂತ ಹೇಳಿದ್ರೆ ಅಂತ ನೀವು ಸಾಧನೆ ಮಾಡ್ತಾ ಇದ್ದಂಗೆ ಬೆಂತಟೋರೇ ಜಾಸ್ತಿ ಆಗ್ಬಿಟ್ರೆ ಹೌದು ನಿಂತು ಹೋಗುತ್ತೆ. ಮತ್ತೆ ಏನ್ ಗೊತ್ತಾ, ಯಾವತ್ತೂ ಕೂಡ ಇನ್ನೊಬ್ರು ಹೊಗಳ್ತಾರೆ, ಮತ್ತೊಬ್ರು ಬೆಂತಟ್ತಾರೆ, ಅದಕ್ಕಾಗಿ ಬರೆಯೋದು ಕಲಿಯೋದು ಮಾಡೋದಲ್ಲ. ನಮ್ಮ ಆತ್ಮತೃಪ್ತಿಗಾಗಿ ಮಾಡಿದಾಗ ನಮ್ಗದು ಖುಷಿ ಆಗುತ್ತೆ. ನಿಜವಾಗ್ಲೂ ಆತ್ಮತೃಪ್ತಿಗಾಗಿಯೇ ಮಾಡಬೇಕು ಅಂತ. ತುಂಬ ಜನ ಹೇಳ್ತಾರೆ, ಏನಕ್ಕೆ ಬೇಕು ನಿನಗೆ, ಜಾಬ್ ಇದೆ, ಸಂಬಳ ತೆಗಿತಾ ಇದೆಯಾ, ಸುಮ್ಮನೆ ಬೇರೆ ಇದು ನೋಡ್ಕೊಂಡು ಹೋಗ್ಬೋದು, ಅವಕಾಶಗಳಿದ್ದಾವೆ ನಿನಗೆ. ಎಲ್ಲರೂ ಬದುಕ್ತಾರೆ, ನಾವೆಲ್ಲರೂ ಹುಟ್ಟುತ್ತೇವೆ, ಎಲ್ಲರೂ ಬದುಕ್ತೇವೆ, ಎಲ್ಲರೂ ಒಂದಿನ ಸಾಯ್ತೇವೆ. ದುಡ್ಡಿನಿಂದ ಹೋಗಿದ್ರೆ ನಾನು ದುಡ್ಡಿನ ಹಿಂದೆ ಹೋಗ್ಬೋದಿತ್ತು, ನನಗೆ ಅದೇ ಹೇಳಿದ್ದು ನಾನು. ತುಂಬ ಕಡೆಯಲ್ಲೂ ಹೋಗ್ಬೋದಿತ್ತು ನಾನು. ಇಲ್ಲ, ನನಗೆ ಆತ್ಮತೃಪ್ತಿಯಿಂದ ಬದುಕೋದ್ರಲ್ಲಿ ತುಂಬ ಖುಷಿ ಇದೆ. ನಾನು ಹೇಳ್ತೇನಲ್ಲ, ನನ್ನ ಜನ ಅಂತ ಕರಿತೇನೆ. ನನ್ನ ತಾಲೂಕಿನಲ್ಲಿ ನಮ್ಮ ಮೀನುಗಾರರು ಇರ್ತಾರೆ, ನನ್ನ ಜನ ಅಂತ ಹೇಳಿ. ಅವ್ರ ಮನೆಯವ್ರ ಥರ ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯನ್ನು ನೀವು ಬೇರೆ ಹೇಗೋ ಇದ್ದು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಪ್ರೀತಿಯೇ ಬೇರೆ. ಎಷ್ಟೋ ದುಡ್ಡು ಇರ್ಬೋದು, ಬಟ್ ನಮ್ಮ ಮೇಡಮ್ ಬಂದ್ರು ಅಂತ ಎಲ್ಲರಿಗೂ ಹೇಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದು ಆ ಖುಷಿ ಇದೆ ನನಗೆ. ಮತ್ತೆ ದುಡ್ಡು ಎಲ್ಲವನ್ನು ಕೊಡ್ತದೆ ಅಂತ ಯಾರು ಹೇಳ್ತಾರೆ ಅಲ್ವಾ? ಈಗ ನಾವು ಹೇಳೋದು ಬಾಲ್ಯದಲ್ಲಿ ಎಂಥದ್ದು ಇರಲಿಲ್ಲ, ಎಲ್ಲವೂ ಅಲ್ಲ ಅಂತ ಹೇಳಿ. ಈಗ ನಾವು ಅದೇ ಬಾಲ್ಯನ ಹೇಳ್ತಾ ಇದ್ವಿ, ಎಲ್ಲಿತ್ತು ದುಡ್ಡು ನಮ್ಮ ಹತ್ರ? ಇಲ್ಲ. ಆದ್ರೆ ಖುಷಿ 10 ಪೈಸೆ ಎಲ್ಲವನ್ನ ಅನುಭವಿಸಿದ್ದೇವೆ. 10 ಪೈಸೆಗೆ ಗಟ್ಟಿ ಈಗ 10 ಪೈಸೆ ಇಲ್ಲ, ಬಟ್ ಆ ಖುಷಿ ಸಿಗೋದಿಲ್ಲಲ್ಲ. ನೀವೆಷ್ಟು ದುಡ್ಡು ಕೊಟ್ಟರೆ ಈಗ ಬಾಲ್ಯ ಸಿಗತ್ತಾ? ನಾನು ಈಗಲೂ ಮಳೆಗಾಲ ಬಂದಾಗ ಅಂದ್ಕೊಳ್ತೇನೆ, ಮನೆ ಹಿಂದೆ ನೀರು ಬಂದಿರುತ್ತೆ, ಮಾವಿನ ಮರದಿಂದ ಮಾವಿನ ಹಣ್ಣು ಬಿದ್ದಿರುತ್ತೆ, ಅದನ್ನು ಎತ್ತಿ ತಿಂತಾ ಇದ್ವಿ ಮೊದಲು. ಇವಾಗ ಆಗಲ್ವಲ್ಲ. ಅದು ದುಡ್ಡು ಕೊಟ್ಟರೆ ಸಿಗತ್ತಾ ನಿಮಗೆ? ಎಲ್ಲವನ್ನು ದುಡ್ಡಿಂದ ಹಳೆಯಕ್ಕೆ ಆಗೋದಿಲ್ಲ ಅಂತ ಹೇಳಿ ಲೈಫ್ ಸಾಕ್ತಾ ಇತ್ತು. ಈ ನಡುವಲ್ಲಿ ಮದುವೆ ಆಗುತ್ತೆ, ನಂತರ ಸಾಕ್ತಾ ಇರುತ್ತೆ. ಆಮೇಲೆ ದೊಡ್ಡ ಚಾಲೆಂಜ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ಎಲ್ಲೂ ಎದೆಗುಂದೋದಿಲ್ಲ. ಅದನ್ನೆಲ್ಲ ಮೆಟ್ಟಿ ನಿಂತು, ಅದು ಎದೆಗುಂದೋದಿಲ್ಲ ಅಥವಾ ಅನುಭವಿಸಿ ನಾವು ತೋರಿಸ್ಕೊಂಡಿಲ್ಲ ಗೊತ್ತಿಲ್ಲ, ಬಟ್ ಎಲ್ಲವನ್ನು ಮೆಟ್ಟಿ ನಿಂತು ಮುಂದೆ ಬಂದು ಪುನಃ ಮಿಲನ ಭರತ್ ಹಾಗೆಯೇ ಮುಂದುವರಿತೀನಿ ನಾನು ಅಂತ. ಹೌದು. ನಾನು ಮೊದಲಿಂದನೂ ಹೇಳೋದಷ್ಟೇನೆ, ಹೆಣ್ಮಕ್ಳಿಗೆ ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ನಮ್ಮ ತಾಯಿಯವರು ಯಾಕೆ ಓದಿ ಏನಕ್ಕೆ ಜಾಬ್ ತಗೊಳ್ಳಿ ಅಂತ ಹೇಳ್ತಾ ಇದ್ರು ಅಂದರೆ, ಜೀವನದಲ್ಲಿ ಯಾವುದೇ ತೊಂದರೆ ಬಂದಾಗ
ನೀವು ಆರ್ಥಿಕ ಸ್ವಾವಲಂಬಿಯಾಗಿ ಇದ್ದರೆ ಯಾವುದೇ ತೊಂದರೆಯಿಂದ ಮೀರಿ ನೀವು ಹೊರಗಡೆ ಬರ್ಬೋದು. ಯಾಕಂದರೆ ಆ ದುಡಿಯುವ ಒಂದು ಶಕ್ತಿ ಇದೆಯಲ್ಲ, ಅದು ಕೊಡುವ ಧೈರ್ಯ ತುಂಬ ದೊಡ್ಡದು. ದುಡಿಮೆ ಅಂತ ಹೇಳೋದೇ ಒಂದು ಆತ್ಮವಿಶ್ವಾಸ ಅಂತ ಹೇಳಿ. ಎಲ್ಲರ ಜೀವನದಲ್ಲೂ ಒಂದೊಂದು ಅಡೆತಡೆಗಳು ಬರುತ್ತೆ. ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಮುಗಿದು ಹೋಯ್ತು, ಅಲ್ಲಿಗೆ ನಿಂತಿತ್ತಷ್ಟೆ. ಅಯ್ಯೋ ನನಗಿವತ್ತು ಈ ಥರ ಕಷ್ಟ ಬಂದಿದೆ, ಅಯ್ಯೋ ನನಗೆ ಇವತ್ತು ಜೀವನದಲ್ಲಿ ಬಡತನ ಬಂದಿದೆ, ಕಷ್ಟ ಆಗ್ತಿದೆ, ನನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ, ಯಾರೂ ಇರೋದಿಲ್ಲ. ಯಾರು ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಆತ್ಮಶಕ್ತಿ ಅಷ್ಟೇ ಇರೋದು. ಆತ್ಮವಿಶ್ವಾಸದಿಂದ ಮುಂದೆ ಬರಬೇಕು ಅಂತ ಹೇಳಿ ನನ್ನ ಜೀವನದಲ್ಲೂ, ನನ್ನ ವೈಯಕ್ತಿಕ ಜೀವನದಲ್ಲೂ ನನಗೆ ತೊಂದರೆಗಳು ಬಂತು. ನಾನು ಅಲ್ಲಿಗೆ ನಿಲ್ಲಿಸಿದ್ದಿದ್ರೆ ಇವತ್ತು ನೀವು ನನ್ನನ್ನು ಕರೆದು ಇಲ್ಲಿ ಮಾತಾಡಿಸ್ತಾ ಇರಲಿಲ್ಲ. ಆದರೆ ಸಮಸ್ಯೆಗಳು ಇದ್ದಾಗ ನಾವು ಮಾಡಬೇಕಾಗಿದ್ದು ಏನು? ಸಮಸ್ಯೆಯನ್ನು ದೊಡ್ಡದು ಮಾಡ್ಕೊಂಡು ಹೋಗೋದಕ್ಕಿಂತ ಪರಿಹಾರ ಇದೆಯಾ? ಅದನ್ನು ಮೀರಿ ನಾನು ದಾಟಿ ಹೋಗಬಹುದಾ? ನನಗೆ ಬೇರೆ ಒಂದು ಬದುಕು ಇದೆಯಾ? ನಾನು ಅದನ್ನು ಯೋಚನೆ ಮಾಡಿದೆ ಅಷ್ಟೇ. ಎದೆ ಕುಂದಲಿಕ್ಕೆ ಅಥವಾ ನನ್ನ ಶಕ್ತಿ ಹುಡುಗಿ ಹೋಯಿತು ಅಂತ ನಾನು ಕೂತ್ಕೊಳ್ಳಲಿಕ್ಕೆ ಆ ಧೈರ್ಯವನ್ನು ನನಗೆ ಬೇರೆ ಯಾರೋ ಬಂದು ನನಗೆ ಕೊಟ್ಟದ್ದಲ್ಲ, ನಾನೇ ಅದನ್ನು ಬೆಳೆಸ್ಕೊಂಡು ಬಂದಿತ್ತು. ಹಾಗಾಗಿ ನನಗೆ ಲೈಫಲ್ಲಿ ಮುಂದೆ ಹೋಗೋ ನಿಮ್ಮ ಆಯ್ಕೆಗಳಿಗೆ ಅಲ್ಲಿ ಅವಕಾಶ ಇರಲಿಲ್ವಾ? ನಿಮ್ಮ ಇಷ್ಟದ ಹಾದಿ ಅಂತ ಹೇಳಿಗಿಂತ ನಾನು ನನ್ನ ಸಪೋರ್ಟಿಗೆ ಯಾರನ್ನೂ ಕಾಯ್ತಾ ಇರಲಿಲ್ಲ. ನನಗೆ ಇವಾಗಲೂ ಕೂಡ ನನ್ನ ಹಸ್ಬೆಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಬರ್ತಾರೆ. ಅವರು ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ನಾನು ಮುಂದೆ ಹೋಗ್ತೀನಿ ಅಂತ ಹೇಳುವ ಆನೆ ನಡೆದದ್ದೇ ಹಾದಿಯ ಧೈರ್ಯ ಒಂದು ನನಗೆ. ಯಾಕಂದರೆ ಅಷ್ಟು ತೊಡಗಿಸ್ಕೊಂಡಿದ್ದೇನೆ ನಾನು ಅದರಲ್ಲಿ. ಇಲ್ಲ, ಎಲ್ಲೋ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗ್ತಾ ಇದೆ, ಇಲ್ಲ ಇದು ಮುಂದೆ ಸಾಗೋದಿಲ್ಲ ಅಂತ ಹೇಳೋದೊಂದು ಅಷ್ಟೆ. ಯಾವಾಗ ನಮ್ಮ ಜೊತೆ ಹೋಗುವವರು ನಮಗೆ ರೈಟ್ ಪಾರ್ಟ್ನರ್ ಅಲ್ಲ, ರೈಟ್ ಪರ್ಸನ್ ಅಲ್ಲ, ನಾವು ಯಾರ ಜೊತೆ ಹೋಗ್ತಾ ಇದ್ದೇವೆ ದಾರಿ ಸರಿ ಇಲ್ಲ, ದಾರಿಲಿ ಹೋಗ್ತಾ ಇರುವಾಗ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿದಾಗ ಕಟ್ಕೊಂಡು ಹೋಗಿ ಸಫರ್ ಆಗೋದಕ್ಕಿಂತ ಆ ತಲೆನೋವುಗಳನ್ನ ಅಲ್ಲೇ ಬಿಟ್ಟು ನಮ್ಮ ದಾರಿಯನ್ನು ನಾವು ನೋಡ್ಕೊಂಡು ಹೋಗೋದು ಅದು ಜಾಣತನ ಅಂತ ನಾನು ಅಂದ್ಕೊಳ್ತೇನೆ. ಆ ಜಾಣತನವನ್ನು ನಾನು ಸ್ವಲ್ಪ ಬೇಗ ಹೌದು ನಾನು ಡಿಸೈಡ್ ಮಾಡ್ಕೊಳ್ಬೇಕಾಯ್ತು. ನನಗೆ ಮತ್ತೆ ನನ್ನ ಕಳೆದು ಹೋಗಿದ್ದರನ್ನ ನೆನಪಿನಲ್ಲಿ ಇಟ್ಕೊಂಡು ನನ್ನ ಇವತ್ತಿನ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕೆ ನಾನು ಸಿದ್ಧ ಇಲ್ಲ. ನನಗೆ ಆಗಲೇ ಅದೇ ಎಷ್ಟೋ ವರ್ಷದ ಕನಸುಗಳಿತ್ತು, ನಾನೇನೋ ಸಾಧಿಸಬೇಕು ಅಂತ ಹೇಳೋದು ನನ್ನಲ್ಲಿ ಇತ್ತು. ಅದಕ್ಕಾಗಿ ನಾನು ಮಾಡದ ಒಂದು ತಪ್ಪಿಗೆ ನಾನು ಕೊರಗಿಕೊಂಡು ಕೂರೋದರಲ್ಲಿ ನಾನು ಅಂತಲ್ಲ, ಯಾರಾದರೂ ಕೂಡ. ಹಾಗಾಗಿ ಮಾನಸಿಕವಾಗಿ ಯಾವ ರೀತಿ ನೀವು ಅದನ್ನು ಸಿದ್ಧರಾಗಿದ್ರಿ? ಇಲ್ಲ, ನನಗೆ ಧೈರ್ಯ ಇತ್ತು. ನಾನೇನು ಹೆದರ್ಕೊಂಡು ಕೂತ್ಕೊಳ್ಳೋ ಇದಿಲ್ಲ. ನನಗೆ ನನ್ನ ವೃತ್ತಿ, ನಾನು ಯಾಕೆ ನನ್ನ ಕೆಲಸವನ್ನು ಪ್ರೀತಿಸ್ತೇನೆ ತುಂಬ, ನಾನು ಯಾಕೆ ನನ್ನ ಜಾಬನ್ನು ಇಷ್ಟಪಟ್ಟು ಇಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ಅದೇ ನನಗೆ ಜೀವನ ಕೊಡ್ತಾ ಇದೆ. ನಾನು ತೆಗಿತಿರುವ ಸಂಬಳ ಇದೆಯಲ್ಲ, ಅದರಿಂದ ನಾನು ಜೀವನ ಮಾಡ್ತಾ ಇದ್ದೇನೆ. ಅದರ ಮೇಲೆ ನಂಗೆ ತುಂಬ ಬದ್ಧತೆ ಇದೆ. ಅದಕ್ಕಾಗಿ ನಾನು ವರ್ಕನ್ನು ಯಾಕಷ್ಟು ಪ್ರಾಮಾಣಿಕವಾಗಿ ತೊಗೊಂಡು ಹೋಗ್ತೇನೆ ಅಂತ ಹೇಳಿದರೆ ಆ ಸಂಬಳ ಇರ್ಬೋದು, ಆ ಕೆಲಸ ಇರ್ಬೋದು, ಅದು ಕೊಟ್ಟ ಗೌರವ ಇರ್ಬೋದು, ನನ್ನನ್ನು ಬದುಕಿಸ್ತಾ ಇದೆ, ಇವತ್ತು ಧೈರ್ಯ ಕೊಟ್ಟಿದೆ ನನಗೆ. ಬಹುಶಃ ನಿಮ್ಮ ಆ ಸಂದರ್ಭದ ಧೈರ್ಯಕ್ಕೆ ಮತ್ತೆ ನಾವು ಹಿಂದೆ ಹೋಗಬೇಕಾಗುತ್ತೆ. ನಿಮ್ಮ ಅಪ್ಪ ಅಮ್ಮನ ಆಗ ನಿಮ್ಮನ್ನು ಬೆಳೆಸಿದಂಥ ರೀತಿ ಜೊತೆಗೆ ಅವರು ನಿಮ್ಮಲ್ಲಿ ತುಂಬಿದಂತಹ ಧೈರ್ಯ, ಅವರಲ್ಲಿ ಇದ್ದಂತಹ ಧೈರ್ಯ ಹೌದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವುದೋ ಒಂದು ತೊಂದರೆಗಳು ಬಂದು ಹೋಗುತ್ತೆ ಸಮಾಜದಲ್ಲಿ, ಸಮಾಜವನ್ನು ಎದುರಿಸುವ ತೊಂದರೆಗಳು ಬಂದು ಹೋಗ್ತದೆ ಅಂತ ಹೇಳಬೇಕಾದ್ರೆ ಮೊದಲು ಅಪ್ಪ ಅಮ್ಮ ಹೆದರ್ಕೊಂಡ್ಬಿಡ್ತಾರೆ. ಅಯ್ಯೋ ಮಗಳ ಜೀವನ ಏನೋ, ಮಗಳ ಕತೆ ಏನೋ ಅಂತನೂ ಅವರು ಧೈರ್ಯ ಕೊಡಬೇಕು. ಹೌದು, ಯಾವ ಸಂಸಾರವನ್ನು ಓಡಿ ಯಾವ ಸಂಸಾರವನ್ನು ಹಾಳು ಮಾಡು ಅಂತ ಹೇಳೋದಲ್ಲ, ನಿನ್ನ ಮನಸ್ಸು ಓಡ್ಕೋಬೇಡ, ನಿನ್ನ ಏನು ಹೇಳ್ತಾರೆ ಒಂದು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ಬೇಡ. ಹೌದು, ಆ ಮಾನಸಿಕ ನೆಮ್ಮದಿ ಮುಖ್ಯ ಅಲ್ಲ, ಅದೇ ಇಲ್ದಿದ್ರೆ ನೀವು ಏನು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಕೋಟಿ ಕೊಟ್ಟು ಏನು ಜೀವನ ಮಾಡ್ತೀರ. ಅದನ್ನು ಕಳ್ಕೊಳ್ಳೋಕ್ಕಿರುವ ದಾರಿಯನ್ನು ಅಪ್ಪ ಅಮ್ಮ ಧೈರ್ಯದಿಂದ ಕಟ್ಕೊಂಡ್ರೆ ಹೆಣ್ಮಕ್ಳು ಗಂಡು ಮಕ್ಳಿಗೂ ಇದು ಅಪ್ಲೈ ಆಗುತ್ತೆ. ಯಾಕೆ ಬರೀ ಹೆಣ್ಮಕ್ಳು ಅಂತ ಹೇಳೋದು, ಎಲ್ಲರಿಗೂ ಕೂಡ ತಂದೆ ತಾಯಿಯರು ಕೊಡುವ ಧೈರ್ಯ ಎಲ್ಲರಿಗೆ ಸಹ ಬೇಕು. ಸೊ ಅದು ಪೇರೆಂಟ್ಸ್ಗಳು ಕೊಡಬೇಕು ಅಂತ ಹೇಳ್ತೇನೆ. ನಂತರದಲ್ಲಿ ಹೊಸ ಜೀವನ ಶುರು ಆಯಿತು. ಹೌದು, ಗಂಡ ಮಗಳು ಖುಷಿಯಾಗಿ ಸಾಕ್ತಾ ಇದೆ. ಹೌದು ಈಗ ಕೆಲವೊಂದು ಸರಿ ನಾನೇನೆ ಅಯ್ಯೋ ಸಾಕಪ್ಪ ಇನ್ನು ಡಾನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಒಂದೊಂದು ಸರಿ ಬೈತಾರೆ. ಅದು ಹೇಗಾಗ್ತದೆ, ಈಗ ನಮ್ಮ ನೌಕರ ಸಂಘದ ಕಾಂಪಿಟೇಷನ್ಸ್ ಎಲ್ಲ ಆದಾಗ ಅಯ್ಯೋ ಈ ಟೈಮ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗಲ್ಲ ನನಗೆ ಅಂದರೆ ಅದು ಹೇಗಾಗ್ತದೆ, ಹೋಗಬೇಕು ಈ ವರ್ಷ ಮಾಡು ಅಂತ ಹೇಳಿ ಎಲ್ಲೆಲ್ಲಿ ಸಾಧ್ಯ ಆಗತ್ತೆ ನನ್ನ ಜೊತೆಗೆ ಬಂದಿದ್ದಾರೆ ಅವರು. ಕಾರ್ಯಕ್ರಮಕ್ಕೆ ಕಾಂಪಿಟೇಷನ್ಸ್ ಎಲ್ಲೂ ಇರ್ಬೋದು ಜೊತೆಗೆ ಬಂದಿದ್ದಾರೆ. ನನಗೆ ಒಳ್ಳೆ ಸ್ನೇಹಿತರು ಕೂಡ ಇದ್ದಾರೆ, ಈ ಥರ ಎಲ್ಲ ಸಪೋರ್ಟ್ ಮಾಡೋರು, ಇಲ್ಲ ಮಾಡುವ ಆಗತ್ತೆ ಅಂತ ಹೇಳೋರು. ಕೆಲವೊಂದು ನನ್ನ ಬ್ಯಾಚ್ಮೇಟ್ಸ್ ಒಳ್ಳೆಯ ಹುದ್ದೆಯಲ್ಲಿರೋರು ಮೀಟ್ ಮಾಡಿದಾಗ ಅವರು ಒಂದೊಂದ್ಸತಿ ಹೇಳ್ತಾರೆ, ನೀನು ಡಿಸಿಷನ್ ತೊಗೊಂಡಾಗ ಇವಳು ಕೆಲಸ ಬಿಟ್ಟು ಡಾನ್ಸ್ ಅಂತ ಹೋಗ್ತಾಳಲ್ಲ ಅಂತಂದಾಗ ಅಂದ್ಕೊತಿದ್ವಿ, ಆದರೆ ನಾವೆಲ್ಲ ಇವತ್ತು ದೊಡ್ಡ ಪೋಸ್ಟಲ್ಲಿ ಇದ್ದೀವಿ, ಆದರೆ ನೀನು ನಿನ್ನ ಜೀವನ ನಡೆಸ್ತಾ ಇದೆಯಲ್ಲ ಅದು ಖುಷಿಯಾಗುತ್ತೆ ನಮಗೆ ನೋಡಿದ್ರೆ ಅಂತ ಹೇಳ್ತಾರೆ. ಇಷ್ಟೊತ್ತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ವಿ.
ಈಗ ಬ್ಯಾಕ್ ಟು ಜಾಬ್ ಮೀನು ಮೀನು ಮೀನುಗಾರಿಕೆಯ ಬಗ್ಗೆ ಆಗಲೇ ಸಾಕಷ್ಟು ಹೇಳಿದ್ರು, ಆಸಕ್ತಿ ಹೇಗೆ ಏನು ಎತ್ತ ಅಂತ. ಆ ಆಸಕ್ತಿ ಹೇಗೆ ಅಂತ ಹೇಳಿದ್ರೆ ಚಿನ್ನದ ಪೆಂಡೆಂಟ್ ಮಾಡ್ಕೊಂಡಿದ್ದೀರಿ. ಇದಕ್ಕಿಂತ ದೊಡ್ಡ ಡೆಡಿಕೇಶನ್ ಯಾವ್ದು ಬೇಕು? ಆ ಮೀನುಗಳ ಮೇಲಿನ ಸೆಳೆತ, ಆಸಕ್ತಿ, ಆ ವಿಚಾರದ ಬಗೆಗಿನ ಕುತೂಹಲ ಅಂತಲೂ ಹೇಳ್ಬೋದು. ಹೌದು ಹೌದು. ಅಲ್ಲಿಗೆ ಫೀಲ್ಡ್ಗೆ ಬಂದ್ರಿ. ಎಲ್ಲಿಂದ ನಿಮ್ಮ ಜಾಬ್ ಸ್ಟಾರ್ಟ್ ಆಗಿದ್ದು? ನನಗೆ ಫಸ್ಟ್ ಜಾಬ್ ನಾನು ಮಾಡಿದ್ದು ಚಿಕ್ಕಮಗಳೂರು ಜಿಲ್ಲೆಗೆ. ನನಗೆ ಅಲ್ಲಿಗೆ ಫಸ್ಟ್ ಪೋಸ್ಟಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಗ ಪ್ರೊಬೇಷನರಿಯಲ್ಲಿ ಅಲ್ಲಿಗೆ ಹೋಗಿದ್ದು. 2 years ಪ್ರೊಬೇಷನರಿ ಇರ್ತೇವೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. 2012 ಹೋಗಿದ್ದು. ನಂತರ ನನಗೆ ಸಿಕ್ಕಿದ್ದು ಕೊಡಗು, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮತ್ತು ಪುನಃ ಕೊಡಗಿಗೆ. ಅದರ ಮಧ್ಯದಲ್ಲಿ ನಾನು ಬೇರೆ ಪೋಸ್ಟಿಂಗ್ ಹೋಗೋ ಅವಕಾಶಗಳು ಬಂದವು. ಆ ಮಧ್ಯದಲ್ಲಿ ಒಂಚೂರು ನನಗೆ ಗಲಿಬಿಲಿ ಆಯಿತು. ಪ್ರಮೋಷನ್ ಅಲ್ಲ, ನಾನು ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದೆ, ಒಳ್ಳೆ ಹುದ್ದೆಗೆ ಹೋಗೋ ಅವಕಾಶ ಬಂತು. ಸ್ವಲ್ಪ ಗಲಿಬಿಲಿ ಮಾಡಿಕೊಂಡೆ, ಹೋಗೋದಾ ಬಿಡೋದಾ ಅಂತ ಹೇಳಿ. ನನಗೆ ನಾನು ಬೇಕು ಅಂತ ಓದಿದ ಸಬ್ಜೆಕ್ಟ್ ಇದು, ಬೇಕು ಅಂತ ಸಿಕ್ಕ ಜಾಬ್ ಕೂಡ ಇದು. ಬಿಟ್ಟು ಹೋಗೋದಾ ಅಥವಾ ಎಲ್ಲೋ ನನ್ನ ಬೆನ್ನಿಗೆ ಕಟ್ಕೊಂಡಿರುವ ನೃತ್ಯ, ಸಾಹಿತ್ಯ ಎಲ್ಲ ಬಿಟ್ಟು ಮುಂದೆ ಹೋಗ್ಬೇಕಾಗತ್ತಾ ಅಂತ ದುಡ್ಡು ಕೊಡ್ಲೂಬೋದಿತ್ತು, ಮಾಡ್ಕೊಳ್ಳೂಬೋದಿತ್ತು ಅಂತ ಹೇಳಿ ಇಲ್ಲ, ಯಾವತ್ತೂ ಕೂಡ ನಾನು ಆ ಚಿಂತೆಗೆ ಹೋಗಲಿಲ್ಲ. ಈಗ ಕೆಲವರಲ್ಲಿ ಭಾವನೆ ಇದೆ, ಕೆಲವರ ಕಾರಣದಿಂದ ಸರ್ಕಾರಿ ಹುದ್ದೆ ಅಂದರೆ ದುಡ್ಡು ಮಾಡ್ಬೋದು, ಇವ್ರೇನು ಕೆಲಸ ಮಾಡ್ತಾರೆ, ಇಲ್ಲ ಕೂತಲ್ಲಿಗೆ ಸಂಬಳ ಬರುತ್ತೆ, ಇಲ್ಲ ಒಂದು ಕಾಲದಲ್ಲಿ ಇದ್ದಿರ್ಬೋದೇನೋ ಆಫೀಸಲ್ಲಿ ಆರಾಮಾಗಿ ಮಲಗ್ತಾರೆ, ಅದೇನೋ ಒಂದು ಭಾವನೆ ಬಂದಿದ್ದಿರ್ಬೋದು. ಇಲ್ಲ, ಬಹಳಷ್ಟು ಯಂಗ್ಸ್ಟರ್ಸ್ ನಾನಿರೋದಕ್ಕೆ ಹೇಳ್ತಾ ಇದ್ದೇನೆ, ಸರ್ವಿಸ್ ಮೈಂಡಲ್ಲಿ ಬರ್ತಾ ಇದ್ದಾರೆ. ಈಗ ತುಂಬ ಜನ ನೋಡಿ, ಕಾರ್ಪೊರೇಟ್ ಸೆಕ್ಟರಿಗೆ ಹೋದರೆ, ಈಗ MBA ನಾನು ಹೇಳಿದೆ, ನಾನು ಪಾಸ್ ಆಗಿದ್ದೆ, ವರ್ಕ್ ಮಾಡ್ತಾ ಇದ್ದೆ, ಕಾರ್ಪೊರೇಟಿಗೆ ಹೋಗೋ ಅವಕಾಶ ಇತ್ತು, ಸಿಕ್ಕಿತ್ತು ಕೂಡ ನನಗೆ ಹುದ್ದೆ. ಆದರೆ ಬಿಟ್ಟು ಯಾಕೆ ಬರ್ತೀವಿ ಅಂದಾಗ, ಎಲ್ಲೋ ಒಂದು ಕಡೆ ಸರ್ವಿಸ್ ಅಂತ ಬಂದಾಗ ನಾವು ಗೌರ್ಮೆಂಟ್ ಹುದ್ದೆಯನ್ನೇ ಆಯ್ಕೆ ಮಾಡ್ಕೊಳ್ತೀವಿ, ನಮಗೆ ಸರ್ವಿಸ್ ಮಾಡಲಿಕ್ಕೆ ಈಸಿ ಅಂತ ಹೇಳಿ. ಕೆಟ್ಟ ನಿದರ್ಶನಗಳು ಕೂಡ ಇದೆ. ಅವ್ರು ಹಾಗೆ ಮಾಡಿದರು ಹೇಳ್ಬೋದು, ಒಳ್ಳೆಯದನ್ನು ಕೂಡ ನೋಡಬೇಕಂತ ಹೇಳಿ. ಎಲ್ಲರೂ ಕೂಡ ಕೆಟ್ಟ ಅಧಿಕಾರಿ ಆಗಿರೋದಿಲ್ಲ. ನನಗೂ ಕೆಲವೊಂದು ಸರಿ ನೋವಾಗತ್ತೆ, ಸರ್ಕಾರಿ ಅಧಿಕಾರಿಗಳನ್ನೆಲ್ಲರನ್ನ ಸೇರಿಸ್ಬಿಟ್ಟು ಇವ್ರು ಹೀಗೆ, ಇವರಿಂದ ಏನೋ ಕೆಲಸ ಆಗೋದಿಲ್ಲ ಅನ್ನುವಾಗ ನಿಜವಾಗ್ಲೂ ಕೆಲಸ ಮಾಡ್ತಾ ಇರೋರಿಗೂ ಹರ್ಟ್ ಆಗುತ್ತೆ. ನಾನು ತುಂಬ ಜನ ಅಧಿಕಾರಿಗಳನ್ನ ನೋಡಿದ್ದೇನೆ, ನಾವು ಕಲ್ತಿದ್ದೇವೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನನ್ನ ಇಲಾಖೆಯಲ್ಲಿ ನಾನು ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿದಾಗ ನಮಗೆ JD ಆಗಿದ್ದವರು, ಅವರು ಕೂಡ ನನಗೆ ಹೇಳ್ತಾ ಇದ್ರು, ನೇರವಾಗಿ ನಿಷ್ಠುರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಯಾರು ಏನು ಬಂದು ಪ್ರಶ್ನೆ ಕೇಳಿದ್ರು ಕೂಡ ನೀನು ಉತ್ತರ ಹೇಳ್ಬೋದು. ಯಾವಾಗ ನಿನ್ನ ನುಡಿ ನಡೆ ನೇರವಾಗಿದ್ದಾಗ, ಸತ್ಯವಾಗಿದ್ದಾಗ, ಯಾರು ಏನು ಕ್ವೆಶ್ಚನ್ ಮಾಡಿದ್ರು ಹೇಳ್ಬೋದು, ಯಾರು ಏನು ಡಾಕ್ಯುಮೆಂಟ್ ಕೇಳಿದ್ರು ಕೊಡ್ಬೋದು. ನೀನು ಸರಿಯಾಗಿಲ್ವೋ ಒಳಗಡೆ ಹೆದರಿಕೆ ಶುರುವಾಗುತ್ತೆ. ಆವಾಗ 106 ದಾರಿಗಳನ್ನ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಹುಡ್ಕೊಳ್ತೀರಾ ಅಂತ. ಎಟ್ ದ ಎಂಡ್ ನಾವು ಕೂಡ ಮನುಷ್ಯರೇ, ಗೊತ್ತಿದ್ದು ಮಾಡುವ ತಪ್ಪು, ಗೊತ್ತಿಲ್ಲದೆ ನಮ್ಮ ಕಡೆಯಿಂದನೂ ಕೆಲವೊಂದು ತಪ್ಪುಗಳಾಗಿರುತ್ತೆ. ಏನು ಪ್ರೊಸೀಜರಲ್ ತಪ್ಪುಗಳಾಗಿರ್ತವೆ, ಮಿಸ್ಟೇಕ್ ಆಗಿರುತ್ತೆ, ಏನೋ ಎಂಟ್ರಿ ಮಾಡೋದು ಮಾಡ್ತಿರ್ತೀವಿ, ಎಲ್ಲೋ ಒಂದು ಕಡೆ ರೂಲ್ ಬೆಂಡ್ ಮಾಡಿರ್ತೀವಿ, ಬ್ರೇಕ್ ಮಾಡೋದು ಬೇಡ ಅಂತ ಹೇಳಿ. ಮಾನವೀಯ ದೃಷ್ಟಿಯಿಂದ ಕೆಲಸ ಮಾಡಬೇಕಾದದ್ದು ಇರುತ್ತೆ ನಮಗೆ ಅಲ್ಲಿ ಕೂಡ, ಅದನ್ನು ಕೂಡ ನಾವು ಮರಿಬಾರ್ದು. ಎಲ್ಲೂ ಕೂಡ ನಮ್ಮ ನಿಯಮಗಳನ್ನು ಗಾಳಿಗೆ ತೂರದೆ, ನಮ್ಮ ರೂಲ್ಸ್ಗಳನ್ನ ನಾವು ಬ್ರೇಕ್ ಮಾಡದೆ, ಸ್ವಲ್ಪ ಬದಲಾವಣೆಗಳು ಮಾಡಿಕೊಂಡು ಕೆಲಸ ಮಾಡಿದರೆ ನಿಜವಾಗ್ಲೂ ಜನ ಇಷ್ಟಪಡ್ತಾರೆ. ಜನ ನೀವು ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರಿ ಅಧಿಕಾರಿಯಾಗಿ ಜನ ನಿಮ್ಮನ್ನು ಪ್ರೀತಿಸ್ತಾರೆ, ನನ್ನನ್ನು ಪ್ರೀತಿಸ್ತಾರೆ ಜನ. ಹೌದು ಅಂದರೆ ಸರ್ಕಾರಿ ವ್ಯವಸ್ಥೆ ಅಂದರೆ ಜನರಲ್ಲಿ ತುಂಬಿಕೊಂಡಿದೆ. ಅಲ್ಲ, ಆಗುತ್ತೆ ಕೆಲವೊಂದ್ಸರಿ ನಾವೇ ಸರ್ಕಾರಿ ಅಧಿಕಾರಿಯಾಗಿಯೇ ಕೆಲವೊಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಎಷ್ಟು ಒದ್ದಾಡ್ತೇವೆ. ಕೆಲವೊಂದ್ಸರಿ ಹೇಳ್ಬಾರ್ದು, ತಪ್ಪಾಗತ್ತೆ, ನಾವೇ ಹೋಗ್ಬೇಕಾಗತ್ತೆ. ಈಗ ನಮ್ಮ ತಂದೆ ತಾಯಿಯರೇ, ನಾನು ನನ್ನ ತಂದೆ ಒದ್ದಾಡೋದನ್ನ ನೋಡಿಯೇ ಒಂದ್ಸರಿ ನಾನು ಬರೆದಿದ್ದೆ, ಪ್ರತಿ ರೈತನ ಕಣ್ಣುಗಳಲ್ಲಿ ನನ್ನ ಅಪ್ಪನ ಅಸಹಾಯಕತೆಯನ್ನು ಕಾಣುತ್ತೇನೆ, ನಾನು ಮಾತನಾಡುವುದಿಲ್ಲ, ತಿಂಗಳ ಸಂಬಳದ ಋಣ ತಲೆಯ ಮೇಲೆ ಹೊತ್ತಿದ್ದೇನೆ. ನಾವು ಮಾತಾಡ್ಲಿಕ್ಕಿಲ್ಲ, ಹೌದು, ಆದರೆ ಅಪ್ಪನ ಪರಿಸ್ಥಿತಿ ನೋಡಿ ನಾವು ಬರ್ದಿದ್ದೇನೆ. ನಾನು ಕೆಲವೊಂದ್ಸರಿ ಅಸಹಾಯಕರಾಗ್ತೇವೆ, ಮಾತಾಡುವ ರೈಟ್ಸ್ ಇರೋದಿಲ್ಲ ನಮಗೆ, ಆ ಥರ ಅನ್ಸುತ್ತೆ. ಹೌದು, ಯಾಕೆಂದರೆ ನಾವು ಅವುಗಳನ್ನೆಲ್ಲ ಒಪ್ಪಿಕೊಂಡೇ ನಾವು ಈ ಕೆಲಸಕ್ಕೆ ಸೇರಿದ ಮೇಲೆ ಅದನ್ನು ನಾವು ಬ್ರೇಕ್ ಮಾಡುವ ಹಾಗಿಲ್ಲ. ನಾವು ಕೂಡ ಜಾಬಿಗೆ ಸೇರುವಾಗ ಪ್ರಾಮಾಣಿಕವಾಗಿರ್ತೇನೆ ಅಂತ ಹೇಳಿ ನಾನು ಪ್ರಮಾಣಿಸ್ತೇನೆ ಅಂತ ಸೈನ್ ಹಾಕಿ ಬಂದಿರ್ತೇವೆ. ಅದು ಕೂಡ ಒಂದು ಎಗ್ರಿಮೆಂಟ್ ನಾವು ಒಪ್ಕೊಳ್ಳೋದು. ಇದು ಕೂಡ ಕೆಲಸವನ್ನು ಬದ್ಧತೆಯಿಂದ ಮಾಡುತ್ತೇನೆ ಅಂತ ಹೇಳೋದು. ಮತ್ತು ನಾವು ಸರ್ಕಾರದ ವಿರುದ್ಧ ಮಾತನಾಡುವುದಿಲ್ಲ, ಹೇಳುವುದಿಲ್ಲ ಅನ್ನೋದನ್ನು ನಾವು ಒಪ್ಪಿಕೊಂಡು, ವ್ಯವಸ್ಥೆ ವಿರುದ್ಧ ಮಾತಾಡುವುದಿಲ್ಲ ಅಂತ ಒಪ್ಪಿಕೊಂಡು ಬಂದಿರ್ತೇವೆ. ಹೌದು, ಒಪ್ಪಿಕೊಂಡು ಬಂದಿರ್ತೇವೆ. ಹಾಗೆ ಕೆಲವೊಂದು ಸರಿ ಮಾತಾಡೋ ಪರಿಸ್ಥಿತಿ ಬಂದರೂ ಸುಮ್ಮನೆ ಕೂತ್ಕೋಬೇಕಾಗತ್ತೆ. ಇನ್ನೊಂದು, ಈ ಸರ್ಕಾರಿ ಅಧಿಕಾರಿಗಳು ಅಂದರೆ ಮೇಲಿಂದ ದೊಡ್ಡ ಮಟ್ಟದ ಒತ್ತಡ ಇರುತ್ತೆ, ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ, ಪ್ರಾಮಾಣಿಕತೆಗೆ ಬೆಲೆ ಇರೋದಿಲ್ಲ. ನಿಮ್ಗೆ ಆ ರೀತಿಯಾದ ಅನುಭವಗಳಾಗಿದ್ದಾವೆ?
ಎಲ್ಲಿ ಇರೋದಿಲ್ಲ ಒತ್ತಡ. ಈಗ ನೀವು ಹೋಗಿ ಒಬ್ಬರು ಲಕ್ಷ ದುಡಿಯೋ ಕಾರ್ಪೊರೇಟರನ್ನು ಕೇಳಿ, ನಿಂಗೆ ಒತ್ತಡ ಇಲ್ವಾ, ಸಂಬಳ ಬರುತ್ತಲ್ಲ. ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಒತ್ತಡ ಎಲ್ಲ ಕಡೆ ಇರುತ್ತೆ. ಮೇಲೆಯವರಿಗೂ ಕೂಡ ಅವರ ಕೆಲಸವನ್ನು ಮುಗಿಸುವ ಒತ್ತಡ ಇರುತ್ತೆ ಅವರಿಗೆ. ಅವರು ನಮ್ಮ ಮೇಲೆ ಪ್ರೆಷರ್ ಹಾಕ್ತಾರೆ, ನಾವು ಕೆಳಗಿನವರಿಗೆ. ಕೆಲವರು ಹೇಳ್ತಾರೆ, ಓ ಎಷ್ಟು ಟಾರ್ಚರ್ ಕೊಡ್ತೀರಾ ಮೇಡಮ್ ಅಂತ. ನಮಗೊಮ್ಮೆ ಕೆಲಸ ಆಗಬೇಕಾಗತ್ತೆ, ನಾವು ಅಯ್ಯೋ ಎಷ್ಟು ಕಿರಿಕಿರಿ ಮಾಡ್ತಾರಪ್ಪ ಅಂತ ಅಂದ್ಕೊಂಡಿರ್ತೇವೆ. ಕೊನೆಗೆ ಏನಾಗಬೇಕಾಗಿತ್ತು, ನಮಗೆ ಹೇಳಿದ ಕೆಲಸ ಅಲ್ಲಿ ಕಂಪ್ಲೀಟ್ ಆಗಬೇಕಿತ್ತು ಅಷ್ಟೇ. ಇಲ್ಲ, ಸಪೋರ್ಟ್ ಮಾಡ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ. ನಮ್ಮ ಜನಪ್ರತಿನಿಧಿಗಳು ನಮ್ಮನ್ನ ಕರೆದು ಈ ಥರ ಮಾಡಿದ್ದೀರಾ, ಖುಷಿ ಆಯಿತು ಅಂತ ಹೇಳ್ತಾರೆ. ಅವರು ಸಪೋರ್ಟ್ ಮಾಡ್ತಾರೆ. ಇಲ್ಲ ನೋಡಿ ನೀವು ಮಾಡಲಿಲ್ಲ, ಇದು ಮಾಡಿಕೊಡಿ ಅಂತ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದಾಗ ಜನರು ಕೂಡ ಓ ನಮ್ಮ ಆಫೀಸರ್ ಅಂತ ಹೇಳ್ತಾರೆ. ಎಲ್ಲ ಸೇರ್ತದೆ. ಪ್ರೆಷರ್ ಇದೆ, ಇಲ್ಲ ಅಂತ ಹೇಳೋದು. ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಅವರು ಒಂದು ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡ್ತಾ ಇರ್ತೇವೆ. ನಾವು ಏಜೆಂಟ್ಗಳ ಥರ ಇರ್ತೇವೆ, ಜನಗಳು ಮತ್ತು ರಾಜಕಾರಣಿಯ ಮಧ್ಯದಲ್ಲಿ. ಅಲ್ಲಿ ಸರ್ಕಾರದಿಂದ ಜನರಿಗೆ ತಲುಪಿಸುವ ಒಂದು ಮೀಡಿಯೇಟರ್ ಥರ ಇರ್ತೇವೆ. ಅವರು ಏನೋ ಒಂದು ಮಾಡಬೇಕು ಅಂತ ಇರ್ತಾರೆ, ನಮಗೆ ಅವರು ಹೇಳುವ ಗೈಡ್ಲೈನ್ ನಮ್ಮನ್ನು ಬಿಡ್ತಾ ಇರೋದಿಲ್ಲ, ಆವಾಗ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ಒಂದು ಕಾಮನ್. ನಾವು ಅದೇ ದೊಡ್ಡ ಕಿರಿಕಿರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು, ವೃತ್ತಿಯ ಭಾಗ ಆಗಿರ್ತದೆ. ಅದು ಎಲ್ಲಿ ನಮ್ಮ ಕ್ಯಾಪಸಿಟಿ ತೋರಿಸುತ್ತೆ ಅಂತ ಹೇಳಿದ್ರೆ, ನಾವು ಅದನ್ನೆಲ್ಲವನ್ನು ಕೂಲಾಗಿ ಮ್ಯಾನೇಜ್ ಮಾಡಿಕೊಂಡು ಕೆಲಸವನ್ನು ನಿರ್ವಹಿಸೋದಿದೆಯಲ್ಲ, ಅದು ನಮ್ಮ ಸ್ಕಿಲ್ಲನ್ನು, ನಮ್ಮ ಟ್ಯಾಕ್ಟಿಕ್ಕನ್ನು ಅಲ್ಲಿ ತೋರಿಸುತ್ತೆ. ಅದು ಅಂತಷ್ಟು. ನೀವು ಕ್ಷೇತ್ರಗಳಿಗೆ ಹೋದಾಗ ಮೀನುಗಳನ್ನ ನೋಡ್ತೀರಿ, ಬೇರೆ ಬೇರೆ ವೆರೈಟೀಸ್ ಮೀನುಗಳು ಮಾತಾಡ್ತಾವೆ ನಿಮ್ಮ ಜೊತೆ. ನೀವು ಮಾತಾಡಬಹುದು, ನಿಮ್ಮ ಸಂಗೀತವನ್ನು ಅದಕ್ಕೆ ಕೇಳಿಸಬಹುದು, ನಿಮ್ಮ ಬಿ ಪಿಯನ್ನು ಶಮನ ಮಾಡಿಕೊಳ್ಬಹುದು. ಬಹಳಷ್ಟು ಜನರಲ್ಲಿ ಏನಾಗ್ತದೆ ಅಂದರೆ, ತಿನ್ನೋದು, ಬಲೆ ಹಾಕೋದು, ಮೀನು ಹಿಡಿಯೋದು. ಈಗ ನನ್ನನ್ನು ಎಷ್ಟೋ ಜನ ಕಂಡ್ರೆ, ಮೇಡಮ್ ಮೀನು ಕೊಡ್ತೀರಾ ಹಾಗೆ ಕೇಳ್ತಾರೆ. ಇಲ್ಲ, ಮೀನುಗಾರಿಕೆ ಅನ್ನೋದು ಸಾಗರ ಎಷ್ಟು ದೊಡ್ಡದಿದೆ ಅಷ್ಟು ಆಳ. ಅದು ಬರೀ ಮೀನು ಸಾಕಾಣಿಕೆ ಅನ್ನೋದು ಅದರ ಒಂದು ಭಾಗ ಆಗಿರುತ್ತೆ. ಬರೀ ಮೀನು ಹಿಡಿಯೋದು, ಮೀನು ತಿನ್ನೋದು ಮಾತ್ರ ಅಲ್ಲ. ಆ ಮೀನನ್ನು ಮೊಟ್ಟೆ ಹಾಕಿಸೋದ್ರಿಂದ ಹಿಡಿದು ಆ ಮೊಟ್ಟೆಯನ್ನು ಹ್ಯಾಚ್ ಮಾಡಿ ಅದರಿಂದ ಮರಿ ತಂದು ಆ ಮರಿಯನ್ನು ರೇರ್ ಮಾಡಿ ರೈತರಿಗೆ ಕೊಟ್ಟು, ರೈತರು ಅದನ್ನು ಸಾಕಿ ಅವರು ಅದನ್ನು ಹಿಡಿದು ತಿನ್ನೋದು, ಹಿಡಿದು ಮಾರಿ ಆದಾಯ ಗಳಿಸೋದು, ಅದು ಒಂದು ಭಾಗ ಆಯಿತು ಅಂತ ಹೇಳಿದ್ರೆ. ಇನ್ನೊಂದು ನೈಸರ್ಗಿಕ ಸಮತೋಲನ ಅಂತ ಏನು ಹೇಳ್ತೇವೆ, ಜೈವಿಕ ವೈವಿಧ್ಯತೆ ಅಂತ ಹೇಳ್ತೇವೆ, ಅದನ್ನು ಕಾಪಾಡುವಲ್ಲಿ ಕೂಡ ನಮ್ಮ ಮೀನುಗಳು ಹೇಗೆ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ನೀವು ಡಾಲ್ಫಿನ್ ಕೇಳಿರಬಹುದು, ಅಥವಾ ಬೇರೆ ಮೀನುಗಳು. ಈಗ ನೀವು ಅಕ್ವೇರಿಯಮ್ಮಲ್ಲಿ ಸುಮ್ಮನೆ ಒಂದು ಅಲಂಕಾರಿಕ ಮೀನು ಸುಮ್ಮನೆ ಒಂದು ಮ್ಯೂಸಿಕ್ ಹಾಡ್ತಾ ಇರೋ, ಒಂದು 10 ದಿನ ಹಾಡಿ 11ನೇ ದಿನ ಬಂದು ಅವೇ ನಿಮ್ಮ ಸಂಗೀತ ಕೇಳ್ತಾ ಇರುತ್ತೆ. ಒಂದು ಸುಮ್ಮನೆ ಚಿಟಿಕೆ ಹೊಡೆದು ಅಭ್ಯಾಸ ಮಾಡಿ ಸ್ವಲ್ಪ ದಿನ ಆದಮೇಲೆ ಅದೇ ನಿಮ್ಮನ್ನ ಬಂದು ರೆಕಗ್ನೈಸ್ ಮಾಡುತ್ತೆ. ಒಂದು ಟ್ಯಾಂಕಲ್ಲಿ ಒಂದು ಮೀನಿಗೆ ಆಹಾರ ಹಾಕ್ತಾ ಇರ್ತೀರ. ನಾವು ನಮ್ಮ ಆಫೀಸಲ್ಲಿ ಮಾಡ್ತೇವೆ, ತುಂಬ ಅನ್ನ ತೊಗೊಂಡು ಹೋಗಿರ್ತೇವೆ, ಮಧ್ಯಾಹ್ನ ಲಂಚ್ ಆದಮೇಲೆ ಅದನ್ನು ಹಾಕಿದರೆ ನಾವು ಬಾಕ್ಸ್ ತೊಗೊಂಡ ಕಟ್ಟೆ ಹತ್ರ ಹೋಗೋ ಟೈಮಿಗೆ ಬಂದುಬಿಡ್ತಾವೆ, ಅಲ್ಲಿ ಕಾಯ್ತಾ ಇರ್ತವೆ, ಅನ್ನ ಹಾಕಿ ಬರ್ತೇವೆ. ಹಾಗೆ ಅವುಗಳು ಕೂಡ ಜೀವಿಗಳೇ. ಕೊಂದು ತಿನ್ನೋದು ಅದು ಸೆಕೆಂಡ್ರಿ, ಅವುಗಳು ಕೂಡ ಜೀವಿಗಳೇ, ಅವು ಕೂಡ ನಿಮಗೆ ರೆಸ್ಪಾಂಡ್ ಮಾಡ್ತವೆ. ಆ್ಯಂಡ್ ಈಗೆಲ್ಲ ಅಕ್ವೇರಿಯಂ ಇಡ್ತೇವೆ ಮನೆಯಲ್ಲಿ, ನಾವೇನು ಅಂದ್ಕೊಳ್ತೇವೆ, ಓ ಮೀನಿಟ್ರೆ ಚಂದ ಕಾಣ್ತದೆ ಅಂತ ಹೇಳಿ. ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅದರಿಂದ ಅಂತ ಹೇಳಿ. ಹೌದು, ಅಕ್ವೇರಿಯಂನಲ್ಲಿರುವ ಮೀನಿನ ಚಲನೆಯನ್ನು ದಿಟ್ಟಿಸಿ ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ರೆ ಬಾಡಿ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ಆ ಮೀನಿನಲ್ಲಿರುವ ಒಮೆಗಾ ಫ್ಯಾಟಿ ಆಸಿಡ್ಸಿಂದ, ನೀವು ಮಂಗಳೂರಿನಲ್ಲಿ ಒಂದು ಹಾಸ್ಪಿಟಲ್ ಹೆಸರು ಕೇಳಿರ್ಬೋದು, ಒಮೆಗಾ ಅಂತ ಹೇಳಿ. ಆ ಒಮೆಗಾ ಸಿಂಬಲನ್ನೇ ಅವರು ಹಾಕಿದ್ದಾರೆ. ಅದು ಹಾರ್ಟ್ ಸ್ಪೆಷಲಿಸ್ಟ್ ಇದು ಹಾಸ್ಪಿಟಲ್ ಅಲ್ಲ. ಅವ್ರು ಯಾಕಂದರೆ ಹಾರ್ಟಿಗೆ ಇಂಪಾರ್ಟೆಂಟ್ ಆಗಿರೋದು ಒಮೆಗಾ ಫ್ಯಾಟಿ ಆಸಿಡ್ಸ್. ಅದು ಯಥೇಚ್ಛವಾಗಿ ಮೀನಿನಲ್ಲಿ ಸಿಗುತ್ತೆ ಅಂತ ಹೇಳಿ. ಮತ್ತು ಪೌಷ್ಟಿಕಾಂಶಗಳು, ಈಗ ಒಣ ಮೀನನ್ನು ತಿನ್ನೋದು ಕೂಡ ತುಂಬ ಪ್ರೋಟೀನ್ ಯುಕ್ತ ಅದು ಅಂತ ಹೇಳಿ. ಸೊ ಬರೀ ಮೀನನ್ನು ನಾವು ಸಾಕೋದು, ಅದನ್ನು ಹಿಡಿದು ಮಾರೋದು ಆ್ಯಂಡ್ ಅಕ್ವೇರಿಯಂ ಇಟ್ಕೊಳ್ಳೋದು, ಅದಕ್ಕೆ ಮೀರಿನೂ ನಾವು ಒಂದು ಮಾನಸಿಕ ಒತ್ತಡ ಹೇಗೆ ಕಡಿಮೆ ಮಾಡುತ್ತೆ, ನಮ್ಮ ಆರೋಗ್ಯಕ್ಕೆ ಅದು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಒಂದು ನಿಸರ್ಗದಲ್ಲಿ ಆ ಜೀವ ವೈವಿಧ್ಯತೆ, ಆ ಒಂದು ಎಕಾಲಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಆ ಮೀನಿನ ಸಂತತಿ ಹೇಗೆ ಎಲ್ಲ ರೂಪದಲ್ಲೂ ಕೊನೆಗೆ ನಮ್ಮ ದೇಶದ GDP, ಎಕ್ಸ್ಪೋರ್ಟ್ ಇಂಪೋರ್ಟ್ ಅದನ್ನು ಹೇಗೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ ಅನ್ನೋ. ಈಗ ಬ್ಲೂ ಎಕಾನಮಿ ಅಂತ ಶುರು ಮಾಡಿದ್ದಾರೆ, ಅಲ್ಲಿವರೆಗೂ ಫಿಶರೀಸ್ ಇದೆ. ನಾವೊಂದು ಸಣ್ಣ ವ್ಯಾಪ್ತಿಯಲ್ಲಿ ನಮ್ಮ ಈ ಲೆವೆಲಲ್ಲಿ ಥಿಂಕ್ ಮಾಡ್ತಿರ್ತೇವೆ ಅಂತ ಹೇಳಿ ಅಷ್ಟೇ. ಅಲ್ಲಿವರೆಗೂ ಇದೆ ಫಿಶರೀಸ್ ಅನ್ನೋದು. ನಿಮಗೆ ಮೀನಿನ ಬಗ್ಗೆ ಪ್ರೀತಿ ಇದೆ, ಒಲವಿದೆ. ಮೀನು ತಿಂತೀರಾ? ಮೀನು ತಿಂತೇನೆ, ವೆರಿ ಮಚ್. ಯಾಕಂದ್ರೆ ನಮ್ಗೆ ಯಾವ್ದಾದ್ರು ಜಾಸ್ತಿ ಖುಷಿ ಆದ್ರೆ ಅದನ್ನು ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲ, ನಾನು ತಿಂತಿರ್ಲಿಲ್ಲ. ಈಗ 1.5 ವರ್ಷದಿಂದ ನಾನ್ ವೆಜ್ ತಿಂತಾ ಇರೋದು. ಅದರಲ್ಲಿ ನಾನು ಪ್ರಿಫರ್ ಮಾಡೋದು ಫಿಶ್. ಮತ್ತೆ ಮೀನು ಹಿಡಿದು ತಿನ್ನೋದೇ ಅಲ್ಲ ಇನ್ನೇನು. ಕೊಡಗಿನಲ್ಲಿ ಮಳೆಗಾಲ,
ಹೌದು, ಮೀನುಗಳು ಗದ್ದೆಗೆ ಹತ್ತುತ್ತವೆ ಹೌದು, ಹೌದು. ಮೀನು ಹಿಡಿಲಿಕ್ಕಾಗಿ. ಇದು ಹಿಡಿಯೋದಕ್ಕೆ ಸೂಕ್ತ ಸಮಯ ಇಲ್ಲ ಹೇಗೆ? ಅಂದರೆ ಈಗ ನೀವೇನು ಹೇಳ್ತಾ ಇದ್ದೀರಾ ಅದೆಲ್ಲ ಹಿಂದೆ ಸಾಂಪ್ರದಾಯಿಕ ಪ್ರಕಾರದಲ್ಲಿ ಕೂಳಿ ಹಾಕಿ ಹಿಡಿಯೋದು, ಪಡ ಹಾಕಿ ಮೀನು ಹಿಡಿಯೋದು ಅಂತ ಹೇಳಿ ಎಲ್ಲ ಇತ್ತು. ಆದರೆ ಈಗ ಬರ್ತಾ ಬರ್ತಾ ನಾವು ಪ್ರಕೃತಿ, ನಿಸರ್ಗ, ಈ ಎಕೋಲಜಿಕಲ್ ಬ್ಯಾಲೆನ್ಸ್, ಬಯೋಡೈವರ್ಸಿಟಿ ಅಂತೆಲ್ಲ ಏನು ಮಾತಾಡ್ತಾ ಇದ್ದೀವಿ, ಜೊತೆಗೆ ನಮ್ಮ ಗ್ಲೋಬಲ್ ವಾರ್ಮಿಂಗ್, ನಿಮಗೆ ಗೊತ್ತಿದೆ ಈ ವರ್ಷದ ಮಳೆ ಹೇಗಿದೆ, ಅದಕ್ಕೆ ವಾತಾವರಣ ಅಥವಾ ನಮ್ಮ ಬದಲಾವಣೆ, ಹವಾಮಾನದ ಬದಲಾವಣೆಯ ಎಫೆಕ್ಟ್ ಹೇಗಿದೆ ಅಂತೆಲ್ಲ ನಾವೀಗ ಓದ್ಕೊಳ್ತಾ ಇದ್ದೇವೆ. ಸೊ ನೀವು ಈಗ ಯೋಚನೆ ಮಾಡಿ, ಅಥವಾ ನಿಮ್ಮ ಬಾಲ್ಯವನ್ನು, ನಮಗೆ ಬಾಲ್ಯದಲ್ಲಿ ಎಷ್ಟು ಥರದ ಮೀನುಗಳು ಗದ್ದೆಗೆ ಹತ್ತಿ ಸಿಗ್ತಾ ಇತ್ತು, ಅದೇ ಪ್ರದೇಶದಲ್ಲಿ ಈಗ ಅದೇ ಮೀನುಗಳು ಅದೇ ಕ್ವಾಂಟಿಟಿಯಲ್ಲಿ ಸಿಗ್ತಾ ಇದ್ದಾವ? ಇಲ್ಲ. ಈಗ ಮತ್ತೆ ನಾವು ಯಾಕೆ ಈ ಬ್ಯಾನ್ ಅಂತ ಹೇಳೋದನ್ನು, ಮಾನ್ಸೂನ್ ಬ್ಯಾನ್, ಇವಾಗ ಮುಂಗಾರು ಇದು ಹಿಡುವಳಿ ನಿಷೇಧ ಅಂತ ನಾವು ಮಾನ್ಸೂನ್ ಬ್ಯಾನ್ ಅಂತ ಹೇಳಿ ಇಂಪೋಸ್ ಮಾಡ್ತಾ ಇದ್ದೀವಿ. ಹೌದು, ಈ 2 ತಿಂಗಳು ಜೂನ್ ಮತ್ತು ಜುಲೈಯಲ್ಲಿ ಮೀನನ್ನು ಹಿಡಿಬಾರ್ದು ಅಂತ ಹೇಳಿ. ನಾನು ಅದಕ್ಕೆ ಕೇಳಿದ್ದು, ಅಷ್ಟು ಮೀನು ಸಿಗ್ತಾ ಇದೆಯಾ ನಿಮಗೆ ಅಂತ ಹೇಳಿದ್ರೆ, ಇದು ಮೀನುಗಳು ನೈಸರ್ಗಿಕವಾಗಿ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಅವಧಿ. ಈಗ ಜೂನ್ ಜುಲೈ ಮುಂಗಾರು ಮಳೆ ಪ್ರಾರಂಭವಾದಾಗ ನಾವು ನಮ್ಮ ಫಾರ್ಮ್ಗಳಲ್ಲಿ ಏನು ಮೀನನ್ನು ಉತ್ಪಾದನೆ ಮಾಡ್ತೀವಿ, ಅದು ಆರ್ಟಿಫಿಷಿಯಲ್ ಆಗಿ ನಾವು ಇಂಡ್ಯೂಸ್ಡ್ ಬ್ರೀಡಿಂಗ್ ಮುಖಾಂತರ ನಾವು ಉತ್ಪಾದನೆ ಮಾಡ್ತಾ ಇರ್ತೇವೆ. ಯಾಕೆಂದರೆ ನಿಂತ ನೀರಲ್ಲಿ ಆ ಮೀನುಗಳು ಮೊಟ್ಟೆ ಇಡುವುದಿಲ್ಲ, ಮರಿ ಮಾಡುವುದಿಲ್ಲ. ಹಾಗೆ ನಾನು ತುಂಬ ಸೈಂಟಿಫಿಕ್ ಆಗಿ ಹೇಳ್ತಾ ಇಲ್ಲ, ಇಲ್ಲಿ ಜನರಲ್ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಈ 2 ತಿಂಗಳ ಅವಧಿಯಲ್ಲಿ ನಾವು ಎಷ್ಟು ಮೀನು ಹಿಡಿತೀವಿ, ನಾವು ಆ ಮರಿಗಳನ್ನ ಹಿಡಿದು ಹಾಕ್ತಾ ಇದ್ದೀವಿ. ಮುಂದೆ ಅದರ ಸಂತತಿ ಇಲ್ಲ, ಆ ಸಂತತಿಯನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಯಾವುದು ಹೊಟ್ಟೆಯಲ್ಲಿ ಮೊಟ್ಟೆ ಇರುವ ಮೀನನ್ನು ಹಿಡಿದು ಹಾಕ್ತಾ ಇದ್ದೀವಿ, ಆ ಮೊಟ್ಟೆ ಇನ್ನೂ ಹೊರಗೆ ಬಂದಿಲ್ಲ, ನಾವು ಹಿಡಿದು ಕೊಂದು ತಿಂತಾ ಇದ್ದೀವಿ. ಆ್ಯಂಡ್ ಈ ಮಾನ್ಸೂನ್ ಅವಧಿಯಲ್ಲಿ ಮೀನುಗಳು ಸಂತಾನೋತ್ಪತ್ತಿ ಮಾಡುವ ಕಾರಣಕ್ಕೆ ಈ 2 ತಿಂಗಳು ಮೀನು ಹಿಡಿಬೇಡಿ ಅಂತ ನಾವು ಹೇಳೋದು. ಇದು ಹೇಗೆ ಸಾಗರದಲ್ಲಿತ್ತು, ಕಡಲ ಮೀನುಗಾರಿಕೆಗೂ ಹೇಗೆ ನಿಷೇಧ ಇತ್ತು, ಈಗ ಒಳನಾಡು ಮೀನುಗಾರಿಕೆಗೂ ಇದೆ. ಅದಕ್ಕೆ ನಾವು ಹೇಳ್ತೀವಿ, ನೈಸರ್ಗಿಕ ಕೆರೆಗಳಲ್ಲಿ, ಸರ್ವ ಋತುಕೊಳಗಳಲ್ಲಿ, ನದಿ ಭಾಗಗಳಲ್ಲಿ, ಜಲಾಶಯಗಳಲ್ಲಿ ಮೀನು ಹಿಡಿಬೇಡಿ, ಇವಾಗ ಇದು ಮೀನು ಮೊಟ್ಟೆ ಇಡುವ ಮತ್ತು ಮರಿ ಮಾಡುವ ಅವಧಿ ಅಂತ ಹೇಳಿ ರೆಸ್ಟ್ ಮಾಡಿ ಅಂತ. ಯಾಕಂದರೆ ನಿಸರ್ಗಕ್ಕೆ ಗೊತ್ತಿದೆ ತನ್ನ ಸಂಪನ್ಮೂಲವನ್ನು, ತನ್ನ ಸಂಪತ್ತನ್ನು ಹೇಗೆ ತಾನೇ ಅದನ್ನು ಪುನಃ ರೀಪ್ರೊಡ್ಯೂಸ್ ಮಾಡೋದು ಅಂತ. ನಾವು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ, ಆ ರೀಪ್ರೊಡ್ಯೂಸ್ ಮಾಡುವ ಪವರ್ ಅಥವಾ ಕ್ಯಾಪಸಿಟಿ ಅದು ನಮಗಿಲ್ಲ, ಮನುಷ್ಯರಿಗೆ ನಮಗಿಲ್ಲ. ಹಾಗಾಗಿ ಆ ಒಂದು ಬ್ಯಾಲೆನ್ಸಿಂಗ್ ಅವಧಿಯನ್ನು ನಾವು ಎಲ್ಲ ಇದರಲ್ಲೂ ನಾವು ಕೊಡಬೇಕಾಗತ್ತೆ ನಿಸರ್ಗಕ್ಕೆ ಅಂತ. ಸೊ ಇದು ನಮ್ಮ ರಿಕ್ವೆಸ್ಟ್ ಕೂಡ, ಈ ಟೈಮಲ್ಲಿ ಸ್ವಲ್ಪ ಸಂತಾನೋತ್ಪತ್ತಿಗೆ ಅವಕಾಶ ಕೊಡಿ. ಮೇಯ್ನ್ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ನಮ್ಮ ಸ್ಥಳೀಯ ಪ್ರಭೇದಗಳು ನಾಶ ಹೊಂದತ್ತೆ ಅಂತ ಹೇಳಿ. ಈಗ ನಾವು ನೋಡಿ, ನಮ್ಮ ಇಲಾಖೆಯಿಂದ ನಾವು ಬೇರೆ ಬೇರೆ ತಳಿಯ ಮೀನುಗಳಿಗೆ ನಾವು ಸಪ್ಲೈ ಮಾಡ್ತೇವೆ ರೈತರಿಗೆ. ಆದರೆ ಸ್ಥಳೀಯ ಪ್ರಭೇದಗಳಿದ್ದಾವಲ್ಲ, ಅವುಗಳನ್ನು ಡೆವಲಪ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಂದು ತಳಿ ಇಲ್ಲಿಗ ನಮಗೆ ನೋಡಿ, ಕೊರ್ಲು, ಕುಚ್ಚು ಅಂತ ಹೇಳ್ತಾ ಇದ್ವಿ, ಮೊಟ್ಟೆ ಮೀನು ಅಂತ ನಾವು ಹಿಡಿತಾ ಇದ್ವಿ, ಕೊಯ್ಲೆ ಮೀನು ಅಂತೆಲ್ಲ ನಮಗೆ ಸಿಗ್ತಾ ಇತ್ತು. ಅದೆಲ್ಲ ನಮಗೆ ನಾವು ಡೆವಲಪ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ನಿಸರ್ಗದಲ್ಲೇ ಆ ಸ್ಥಳೀಯ ತಳಿಗಳು ಡೆವಲಪ್ ಆಗ್ತಾ ಹೋಗಬೇಕು ಅಂತ ಹೇಳಿ. ಅದು ಮಾತ್ರ ಅಲ್ಲ, ಸಾಮಾನ್ಯವಾಗಿ ಈಗ ಗೆಂಡೆ ಮೀನುಗಳಿರಬಹುದು, ನಾವೇನು ನಮ್ಮ ಕಾವೇರಿಯಲ್ಲಿ ಮಹಶೀರ್ ಮೀನು ಅಂತ ಕರಿತೇವೆ. ಹೌದು, ಅದು ನಮ್ಮ ಕಾವೇರಿಯನ್ನು ನೈಸರ್ಗಿಕವಾಗಿ ಹೌದು 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 ಅವುಗಳು ಕೂಡ ಉಳಿಬೇಕು ಅಂತ ಹೇಳಿದ್ರೆ, ಅವುಗಳು ಈಗ ನಮ್ಮ ಸ್ಥಳೀಯ ಪ್ರಭೇದವೇ ಆಗಿ ಹೋಗಿದೆ, ನಮ್ಮ ಕಾವೇರಿ ನದಿಯಲ್ಲಿದೆ ಅಂತ ಹೇಳಿದ ಮೇಲೆ ಅದರ ಸಂತತಿಯನ್ನೆಲ್ಲ ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಕ್ರಮಗಳು ಆಗಬೇಕಾಗತ್ತೆ ಅಂತ ಹೇಳಿ. ಈಗ ಮರಳು ಗಣಿಗಾರಿಕೆ ನಡೆಸೋದು, ಆ ದಡಗಳಿಗೆ ನಾವು ತೊಂದರೆ ಕೊಡೋದು, ಆ ನೀರಿನ ದಡದಲ್ಲಿ, ನದಿಯ ದಡದಲ್ಲಿ ನಾವು ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದಾಗ ಏನಾಗುತ್ತೆ, ಅವುಗಳ ಒಂದು ಸೇಫ್ ಝೋನ್ ಇದೆಯಲ್ಲ ಅದನ್ನು ನಾವು ನಾಶ ಮಾಡ್ದಂಗೆ ಆಗುತ್ತೆ. ಅವುಗಳ ಹ್ಯಾಬಿಟೇಟ್, ಆವಾಸ ಸ್ಥಾನ ಏನಿದೆ ಅದನ್ನು ನಾವು ನಾಶ ಮಾಡ್ದಂಗೆ ಆಗ್ಬಿಡುತ್ತೆ. ಕೊಡಗಿನಲ್ಲಿ ಎಲ್ಲಿ ಹೆಚ್ಚು ಮೀನುಗಳು ನಮಗೆ ಇಲ್ಲಿ ಕೊಡಗಿನಲ್ಲಿ ನಾವು ಸೋಮಾಪೇಟೆ ಕುಶಲನಗರ ಭಾಗ ಬಂದಾಗ ನಮಗಲ್ಲಿ ಜಲಾಶಯಗಳಿದ್ದಾವೆ, ಹಾರಂಗಿ, ಚಿಕ್ಲಿಹೊಳೆ ಜಲಾಶಯ ಇದ್ದಾವೆ. ಕಾವೇರಿ ನದಿ ಕೂಡ ತುಂಬ ಸಂಪದ್ಭರಿತವಾಗಿದೆ. ಆದರೆ ನಾವು ಕಾವೇರಿಯಲ್ಲಿ ಮಹಶೀರ್ ಇರುವ ಕಾರಣ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ ಇಲ್ಲಿ ನೆಲ್ಲಿಹುದಿಕೆರೆ ಬ್ರಿಡ್ಜಿಂದ ಶಿರಂಗಾಲದವರೆಗೆ ಮಹಶೀರ್ ಸಂರಕ್ಷಣೆಗಾಗಿ ಅದನ್ನು ಮೀಸಲಿಟ್ಟಿದ್ದೇವೆ. ಮತ್ತು ಭಾಗಮಂಡಲ ಪ್ರದೇಶ, ಆ ನದಿ ಭಾಗ, ಅಲ್ಲೆಲ್ಲ ದೇವರ ಮೀನು ಅಂತ ಕೇಳಿರ್ಬೋದು, ದೇವಾಲಯಗಳು ಎಲ್ಲಿದ್ದಾವೆ ಅಲ್ಲೆಲ್ಲ ದೇವರ ಮೀನು. ಯಾಕೆ ಆ ಕಾನ್ಸೆಪ್ಟ್ ಬಂತು ಅಂತ ಹೇಳಿದ್ರೆ, ಮನುಷ್ಯ ಕಡೆ ಪಕ್ಷ ಒಂದು ದೇವರಿಗೆ ಹೆದರ್ಬೋದಾ, ಆ ದೇವರ ಕಾರಣಕ್ಕೆ, ದೇವರ ಕಾಡು ಅದು ದೇವರದ್ದು, ಪವಿತ್ರವಾದದ್ದು, ಆ ಕಾರಣಕ್ಕಾಗಿ ಉಳಿಲಿ ಅಂತ ಹೇಳಿ ಆಯಾಯ ಪ್ರದೇಶಗಳಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಕಾವೇರಿ ನಿಸರ್ಗಧಾಮದಲ್ಲಿ ಕೂಡ ಸಂರಕ್ಷಣೆ ಆಗ್ತಾ ಇದೆ, ಕಾವೇರಿ ಬೆಲ್ಟಲ್ಲಿ ಕೂಡ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ. ಯಾಕಾಗಿ ಮಹಶೀರ್ ಸಮಸ್ಯೆ ಇದೆಯಾ? ಇಲ್ಲ, ಒಂದು ಕಾಲದಲ್ಲಿ ಬ್ರಿಟಿಷರು ಬರುವ ಸಮಯದಲ್ಲಿ
ಅದು ತುಂಬ ಬೇಟೆಯಾಡ್ತಿದ್ದ ಜೀವಿ, ಅದು ಮೀನು ಹೌದು. ಅದರ ಮಾಂಸ ಸ್ವಲ್ಪ ಬೇಗ ಕೆಡೋದು ಸ್ವಲ್ಪ ನಿಧಾನ ಆದ ಕಾರಣ ಅದನ್ನು ಹಿಡಿದು ಮಾಂಸ ಮಾಡಿ ರಫ್ತು ಕೂಡ ಮಾಡ್ತಾಯಿದ್ರು. ಮತ್ತು ಅದನ್ನು ಈ ಮಹಾಶಿರ್, ಈ ಸಿಂಧೂ ಕಣಿವೆಯ ನಾಗರಿಕತೆ ಕೇಳಿರಬಹುದು, ಅಲ್ಲಿ ಕೆಲವು ಮೀನುಗಳ ಚಿತ್ರ ಇದ್ದಾವೆ. ಅವುಗಳನ್ನು ಪುರಾತತ್ವ ತಜ್ಞರು ಏನು ಹೇಳ್ತಾರೆ, ಇದು ಮಹಾಶೀರ್ದೇ ಮೀನು ಅಂತ ಹೇಳ್ತಾರೆ. ಮತ್ತು ನಮ್ಮ ಮನು ಅವನಲ್ಲಿ ಮತ್ಸ್ಯಾವತಾರ ತಳೆದು ದೇವರು ಬಂದಿದ್ದು ಈ ಮಹಾಶೀರ್ನ ಅವತಾರದಲ್ಲಿ ತಳ್ಕೊಂಡು ಬಂದಿತ್ತು ಅಂತ ಹೇಳಿ ಪುರಾಣ ಕೂಡ ಹೇಳುತ್ತೆ. ಮತ್ತು ಮಹಾಶೀರ್ ಮೀನನ್ನು ಹೇಗೆ ಹಿಡಿಬೇಕು, ಹೇಗೆ ಸಾಂಬಾರು ಮಾಡಬೇಕು ಅಂತ ಹೇಳುವ ಕೆಲವು ಬರವಣಿಗೆಗಳು ಇತಿಹಾಸದಲ್ಲಿ ಸಿಗ್ತದೆ ಅಂತ ಹೇಳೋದು ಕೂಡ ಇದೆ. ಬಹಳಷ್ಟು ದೇಶಗಳು ಕೂಡ ಇದನ್ನು ನ್ಯಾಷನಲ್ ಫಿಶ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾವೆ. ಬಹಳಷ್ಟು ರಾಜ್ಯಗಳು ಕೂಡ ಇದನ್ನು ಸ್ಟೇಟ್ ಫಿಶ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾವೆ. ಆದರೆ ಒಂದು ಕಾಲದಲ್ಲಿ ಇದು ಕೆಡೋದಿಲ್ಲ ಬೇಗ ಅಂತ ಹೇಳಿ ಯಾವಾಗ ಹಿಡಿದು ರಫ್ತು ಮಾಡಲಿಕ್ಕೆ ಶುರು ಮಾಡಿದ್ರೋ ಅವುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಇದು ಒಂಥರ ಇಂಡಿಕೇಟರ್ ಸ್ಪೀಸಿಸ್. ನಿಮಗೆ ಗೊತ್ತಿರ್ಬೋದು, ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ, ಗಂಗಾ ನದಿಯ ಡಾಲ್ಫಿನನ್ನು ಇಂಡಿಕೇಟರ್ ಸ್ಪೀಸಿಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತು ನಮ್ಮ ದೇಶದ ಅಕ್ವಾಟಿಕ್ ಆ್ಯನಿಮಲ್ ಅಂತ ಡಿಕ್ಲೇರ್ ಆಗುತ್ತೆ ಅದು. ಯಾಕಂದರೆ ಗಂಗಾ ನದಿಯಲ್ಲಿ ಯಾವಾಗ ಪೊಲ್ಯೂಷನ್ ಜಾಸ್ತಿ ಆಗುತ್ತೋ ಈ ಡಾಲ್ಫಿನ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಗಂಗೆ ಯಾವಾಗ ಪ್ಯೂರ್ ಆಗ್ತಾ ಹೋಗ್ತಾಳೋ ಡಾಲ್ಫಿನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಗಂಗೆ ಶುದ್ಧ ಆಗಿದ್ದಾಳೋ ಅಶುದ್ಧಳಾಗಿದ್ದಾಳೋ ಅಂದರೆ ನದಿ ನೀರನ್ನ ಹೇಳ್ತಾ ಇರೋದು, ಅದನ್ನು ಡಾಲ್ಫಿನ್ಗಳು ಇಂಡಿಕೇಟ್ ಮಾಡ್ತವೆ ಅಂತ. ಅದೇ ರೀತಿ ಮಹಶೀರು ಪೊಲ್ಯೂಟ್ ವಾಟರಲ್ಲಿ ಇದು ಇರಲಿಕ್ಕೆ ಇಷ್ಟಪಡೋದಿಲ್ಲ. ಹೌದು, ನೀರು ತುಂಬ ಸೇಫ್ ಆಗಿದೆ, ತುಂಬ ಶುದ್ಧವಾಗಿದೆ ಅಂತ ಹೇಳೋದನ್ನು ಈ ಮಹಶೀರ್ ಮೀನುಗಳು ಇಂಡಿಕೇಟ್ ಮಾಡ್ತವೆ. ಮತ್ತು ಫಾರ್ ಎಕ್ಸಾಂಪಲ್ ನಮ್ಮ ಕೊಡಗಿನ ಉದಾಹರಣೆಯನ್ನು ತಗೊಳ್ಳೋಣ. ಮೊದಲೆಲ್ಲ ನಮ್ಮ ಇದರಲ್ಲಿ ಜೇನು ಕೃಷಿ ನಾವು ತುಂಬ ಚೆನ್ನಾಗಿ ಮಾಡ್ತಾ ಇದ್ವಿ. ಕಾಫಿ ತೋಟದಲ್ಲಿ ತುಂಬ ಜೇನು ಹುಳಗಳು ಇರ್ತಾ ಇದ್ವು, ಜೇನು ಚೆನ್ನಾಗಿ ಬರ್ತಾ ಇತ್ತು, ಬ್ಲಾಸಮ್ ಕಾಫಿ ಕ್ರಾಪು ಚೆನ್ನಾಗಿ ಬರ್ತಾ ಇತ್ತು ಅಂತ ಎರಡೂ ಅಡ್ವಾಂಟೇಜ್ ಹೇಳ್ತಾರೆ. ನಾವು ನಮ್ಮ ಕೆಮಿಕಲ್ ಸಿಂಪಡಣೆ ಯಾವುದೋ ಒಂದು ಕಾರಣಕ್ಕೆ ಆ ಜೇನು ಹುಳ, ಸೊ ಒಂದು ಜೇನು ಹುಳ ನಮಗೆ ಎಷ್ಟೆಲ್ಲ ಎಫೆಕ್ಟ್ ಮಾಡಲಿಕ್ಕೆ ಶುರುವಾಯಿತು. ಅದೇ ರೀತಿ ಒಂದು ಮೀನು ಕೂಡ ಬಯೋಲಾಜಿಕಲಿ ತುಂಬ ನೈಸರ್ಗಿಕವಾಗಿ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಮಹಶೀರ್ಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ಹೋಯಿತೋ, ನಿಮಗೆ ಗೊತ್ತಿರ್ಬೋದು IUCN ರೆಡ್ ಲಿಸ್ಟ್ ಅಂತ ಹೇಳಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಅದು ಏನು ಸಂಸ್ಥೆ ಇದೆ, ಅದು ಡಿಕ್ಲೇರ್ ಮಾಡುತ್ತೆ ಮಹಶೀರ್ ಅನ್ನೋದು ಎಂಡೇಂಜರ್ಡ್ ಆಗಿದೆ, ಅಳಿವಿನ ಅಂಚಿನಲ್ಲಿದೆ, ಮಹಶೀರ್ಗಳ ಸಂಖ್ಯೆ ಇಲ್ಲ, ನಾವಿನ್ನೂ ಉಳಿಸಬೇಕು ಅಂತ ಡಿಕ್ಲೇರ್ ಮಾಡುತ್ತೆ. ಮಹಶೀರ್ ಎಲ್ಲೆಲ್ಲ ಇದೆ ಅಂತ ನೋಡಬೇಕಾದ್ರೆ ನಮ್ಮ ಕಾವೇರಿ ನದಿಯಲ್ಲಿದೆ, ನಮ್ಮ ಕುಮಾರಧಾರನ ನೇತ್ರಾವತಿ ನದಿಗಳಲ್ಲಿ ಇದೆ. ಸೊ ಅವು ಕೋಲ್ಡ್ ವಾಟರ್ ಫಿಶಸ್, ಅವುಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಬಂತು. ಸೊ ನಮ್ಮ ಹಾರಂಗಿಯಲ್ಲಿ ಕಾವೇರಿ ಬೆಲ್ಟ್ ಅಂಡ್ ನೇತ್ರಾವತಿ, ಕಾವೇರಿ ಬೆಲ್ಟ್ ಫುಲ್ ಇದೆ, ನೇತ್ರಾವತಿ ಇದೆ, ಚಿಕ್ಕಮಗಳೂರು ನಮ್ಮ ಮಲೆನಾಡು ಏರಿಯಾದಲ್ಲಿ ಇದೆ, ಚಿಕ್ಕಮಗಳೂರು ಇದರಲ್ಲಿ ಇದೆ, ನಮ್ಮ ಶೃಂಗೇರಿಯಲ್ಲಿ ಕೂಡ ಕಂಡುಬರುತ್ತೆ, ತುಂಗಾ ನದಿಯಲ್ಲಿ. ಸೊ IUCN ಏನು ಮಾಡ್ತು, ರೆಡ್ ಲಿಸ್ಟಿಗೆ ಹಾಕಿ ಎಂಡೇಂಜರ್ಡ್ ಅಂತ ಡಿಕ್ಲೇರ್ ಮಾಡಿದಾಗ ನಮ್ಮ ಕಾವೇರಿ ನದಿಯಲ್ಲೂ ಇದೆ, ಸಂರಕ್ಷಣೆ ಮಾಡಬೇಕಾಯಿತು ನಾವು. ಸೊ ಅವುಗಳನ್ನ ಸಂರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಅವುಗಳನ್ನ ಉತ್ಪಾದಿಸುವಗಳ ಸಂಖ್ಯೆಯನ್ನು ಕೂಡ ನಾವು ಜಾಸ್ತಿ ಮಾಡಬೇಕಾದ ಅವಶ್ಯಕತೆ ಕಂಡು ಬಂದಾಗ ನಮ್ಮ ಹಾರಂಗಿಯಲ್ಲಿ, ನಮ್ಮ ದೇಶದಲ್ಲಿ ಇದು ಹಾರಂಗಿಯಲ್ಲಿ ಕೂಡ ಎರಡೇ ಇರೋದು, ಒಂದು ಲೋನಾವಾಲ ಬಿಟ್ಟರೆ ಇಲ್ಲಿ ನಮ್ಮ ಹಾರಂಗಿಯಲ್ಲಿರೋದು. ಇಲ್ಲಿ ಮಹಶೀರ್ಗಳನ್ನು ಮರಿಗಳನ್ನು ಉತ್ಪಾದನೆ ಮಾಡಿ ಆ ಮರಿಗಳನ್ನು ಕಾವೇರಿ ನದಿಗೆ ದಾಸ್ತಾನು ಮಾಡಿ ಆಮೇಲೆ ನಾವು ಅದರ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದ್ವಿ. IUCN ರೆಡ್ ಲಿಸ್ಟ್ ಇವಾಗ ಎಂಡೇಂಜರ್ಡ್ ಮಹಶೀರನ್ನು ಲೀಸ್ಟ್ ಕನ್ಸರ್ನ್ಗೆ ತಂದಿದೆ, ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಶೀರ್ಗಳಿದ್ದಾವೆ. ಅದು ಕೂಡ ಮೆನ್ಷನ್ ಮಾಡಿದೆ, ಕರ್ನಾಟಕ ಮೀನುಗಾರಿಕಾ ಇಲಾಖೆ ಎಫರ್ಟನ್ನು ಅದು ಮೆನ್ಷನ್ ಮಾಡಿದೆ, ಅವರ ಎಫರ್ಟಿಂದ. ಹೌದು, ಅಂದರೆ ಇಲಾಖೆಯ ಪಾತ್ರ ಇದೆ. ಸೊ ನಮಗೆ ಪ್ರತಿ ವರ್ಷ ಕೂಡ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟಿಂದ ಮಹಶೀರ್ಗಳನ್ನ ಉತ್ಪತ್ತಿ ಮಾಡಿ ಅದನ್ನು ಕಾವೇರಿ ನದಿಗೆ ನಾವೊಂದು 50,000ದಿಂದ 1,00,000ದವರೆಗೂ ಮೀನು ಮರಿಗಳು ಕಾವೇರಿಗೆ ಬಿಡ್ತೇವೆ. ಹಾರಂಗಿಯಲ್ಲಿ ಮತ್ಸ್ಯಧಾಮ ಅಂತ ಡಿಕ್ಲೇರ್ ಮಾಡಿದ್ದೇವೆ, ಕಾವೇರಿ ನಿಸರ್ಗಧಾಮವನ್ನು ಮತ್ಸ್ಯಧಾಮ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಕಾವೇರಿ ನದಿ ಕಂಪ್ಲೀಟ್ ಹೇಳಿದೆ, ನೆಲ್ಲಿಹುದಿಕೇರಿಯಿಂದ ಶ್ರೀರಂಗಾಲ ಮಹಶೀರ್ ಸಂರಕ್ಷಣೆಗಾಗಿ ಇರುವ ಕಾರಣ ನಾವು ಅಲ್ಲಿ ಆ ನದಿ ಪಾತ್ರದಲ್ಲಿ ಬಿಡ್ತೇವೆ. ಕೆಲವು ನಮ್ಮ ಫಾರಂನಿಂದ ಬೇರೆ ರಾಜ್ಯಗಳಿಗೆ, ಬೇರೆ ಜಿಲ್ಲೆಗಳಿಗೆ ಕೂಡ ಮರಿಗಳನ್ನ ತಗೊಂಡು ಹೋಗಿ ಸಂರಕ್ಷಣೆ. ಇಲ್ಲ, ಮಹಶೀರ್ ಬಗ್ಗೆ ಅವೇರ್ನೆಸ್ ಇದೆ, ನಮ್ಮ ಕೊಡಗಿನಲ್ಲಿ ಅವೇರ್ನೆಸ್ ಇದೆ. ನಮಗೆ ಕೊಡಗು ವನ್ಯಜೀವಿ ಸಂರಕ್ಷಣೆ ವೈಲ್ಡ್ ಲೈಫ್ ಸೊಸೈಟಿ, ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಏನಿದೆ, ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅವರ ಸಹಕಾರದಲ್ಲಿ ನಾವು ಸಂರಕ್ಷಣೆ ಕೆಲಸವನ್ನು ತಗೊಳ್ತಾ ಇದ್ದೇವೆ. ಸಾಕಷ್ಟು ವಿಚಾರ ಮಾತಾಡಿದ್ವಿ. ಮೀನುಗಳ ಬಗ್ಗೆ
ಮಾತಾಡ್ಸೋದ್ರೆ ಇನ್ನು ಸುಮಾರು ವಿಚಾರಗಳಿದ್ದಾವೆ. ಅದಕ್ಕಾಗಿ ಒಂದು ಸಪ್ರೇಟ್ ಮಾತುಕತೆನ ಇಡೋಣ ಅನ್ನೋದು ನನ್ನದು. ಸಮಯ ಮಾಡಿಕೊಂಡು ಈಗ ಮಳೆಗಾಲಕ್ಕೆ ಸಂಬಂಧಪಟ್ಟಾಗಿ ಮಾತಾಡಿದ್ರಿ, ಅದು ಬಿಟ್ಟಂತೆ ಬೇರೆ ಅನೇಕ ಸಂಗತಿಗಳಿದ್ದಾವೆ. ಹೌದು, ನಾನು ಹೇಳದ್ನಲ್ಲ, ಮೀನ್ ಅಂತ ಹೇಳಿದ್ರೆ ಅದೇ ಸಾಗರದೊಳಗೆ ಏನು ಕೌತುಕಗಳು ಸಾವಿರಾರು ಇದಾವೆಲ್ಲ, ಅದು ಅಷ್ಟಿದೆ ಮೀನುಗಾರಿಕೆಯಲ್ಲಿ ಕೂಡ ಅಂತ ಹೇಳಿ. ಕೌತುಕಗಳು ಅದರ ಬಗ್ಗೆ ನಿಮಗೆ ಗೊತ್ತಿದೆ, ಒಂದಷ್ಟು ಜನರಿಗೆ ಗೊತ್ತಿದೆ, ಆದರೆ ಬಹುಸಂಖ್ಯಾತ ಜನರಿಗೆ ಗೊತ್ತಿಲ್ಲ. ಅವುಗಳನ್ನ ತಿಳಿಸುವಂಥ ಕಾರ್ಯವನ್ನು ನಾವು ಮಾಡೋಣ. ಆದರೆ ಈಗ ಆಲ್ರೆಡಿ ಸಾಕಷ್ಟು ಸಮಯ ಮಾತಾಡಿದ್ವಿ. ಮುಂದೆ ಅದಕ್ಕಾಗಿಯೇ ಮೀನಿನ ಪರ್ಟಿಕ್ಯುಲರ್ ಆಗಿ ಮೀನಿಗಾಗಿ ವಿಚಾರವನ್ನು ಇಟ್ಕೊಂಡು ಆ ಕುರಿತಾಗಿ ಮಾತಾಡುವ. ಬೇಕಾದರೆ ಖುದ್ದು ನಿಮ್ಮಲ್ಲಿಗೆ ಬಂದು ಅಲ್ಲಿ ನೋಡಿಕೊಂಡು ಮಾತಾಡೋದು ಅವಕಾಶ ಆಗಲಿ. ಈ ಮಳೆಗಾಲ ಕಳೆದ ನಂತರ ಅದಕ್ಕೊಂದು ಅವಕಾಶ ಮಾಡಿಕೊಡೋಣ. ನಾವು ಅನೇಕ ವಿಚಾರಗಳನ್ನ ಮಾತಾಡಿದ್ವಿ. ಈಗ ಮುಂದಕ್ಕೆ ನಿಮ್ಮದೇ ಆದಂತಹ ಪ್ಲ್ಯಾನ್ಸ್ಗಳನ್ನ ಹಾಕೊಂಡಿರ್ತೀವಿ. ಒಂದು ನಿಮ್ಮ ಡ್ಯೂಟಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಬರವಣಿಗೆ ಇರ್ಬೋದು, ನೃತ್ಯದ ಬಗ್ಗೆ ಇರ್ಬೋದು, ಅದರ ಬಗ್ಗೆ ಏನು ಮುಂದಿನ ಪರಿಕಲ್ಪನೆ, ಪ್ಲ್ಯಾನ್ಸ್ ಏನಿದೆ? ಮುಂದೆ ನಾನು ಆವಾಗಲೇ ಹೇಳಿದೆ, 2 ವರ್ಷದಿಂದ ಒಂದು ಪ್ರೇಮ ಕವಿತೆಗಳನ್ನ ಬರಿತಾ ಇದ್ವಿ, ಕೃಷ್ಣನ ಬಗ್ಗೆ ಬರಿತಾ ಇದ್ವಿ ಅಂತ ಹೇಳಿ. ಸೊ ಅದನ್ನೊಂದು ಸ್ಟೇಜ್ ಮೇಲೆ ಯಾವುದಾದ್ರೂ ಒಂದು ರೂಪದಲ್ಲಿ ಪ್ರೊಡಕ್ಷನ್ ತರಬೇಕು ಅಂತ ಒಂದಿದೆ. ಅಂದರೆ ಕರಣಗಳ ರೂಪದಲ್ಲಿ ಅದನ್ನು ತರಬೇಕು ಅಂತ ಒಂದು ಐಡಿಯಾಸ್ ಹಾಕ್ಕೊಂಡಿದ್ದೇವೆ. ನನ್ನ ಡಿಲೀಟ್ ಜೊತೆಗೆ 5 ಮನೆಗಳು ಪುಸ್ತಕ, ಅದರ ಜೊತೆಗೆ ಒಂದು ನನ್ನ ಮೀನುಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಪುಸ್ತಕವನ್ನು ಹೊರತರುವ ಕೆಲಸದಲ್ಲಿದ್ದೇನೆ. ತುಂಬ ಜನ ಈ ಪ್ರೇಮ ಕವಿತೆಗಳ ಸಂಕಲನ ತರಲಿಕ್ಕೆ. ಎಷ್ಟು ಕವಿತೆಗಳಿದಾವೆ ಈಗ ಆಲ್ರೆಡಿ? ಪ್ರೇಮ ಕವಿತೆಗಳು ಬರ್ತೀವಿ. ಪ್ರೇಮ ಕವಿತೆಗಳು 2 ವರ್ಷ ಅಂತ ಹೇಳಿದ್ರೆ ಒಂದು 700 ಅಂತೂ ಇದೆ. ದಿನಕ್ಕೆ ಒಂದು ಬರೀತೀರಾ, 2 ಬರ್ತೀರಾ? ಇಲ್ಲ, ಬರ್ದಿರ್ತೀನಿ ತುಂಬ. ನಾನು ಅಲ್ಲಿ ಹಾಕೋಕ್ಕಾಗಿ ಬರ್ದಿರೋದಲ್ಲ, ನಂದು ನನಗೆ ಫ್ಲಾಶ್ ಆದಾಗ ನನಗೆ ಬರಿಬೇಕು ಅನಿಸಿದಾಗ ಬರ್ದಿಟ್ಟಿದ್ದನ್ನು ಸುಮ್ಮನೆ. ನಿಮ್ಮ ಸ್ಟೇಟಸ್ ಅಲ್ಲಿ ಫಾಲೋ ಮಾಡೋರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋರಿಗೆ ಒಂದು ಅಂದಾಜು ಬಂದಿರುತ್ತೆ. ಇಲ್ಲಿ ಬಂದಿರೋದು ಅಷ್ಟೇ ಅಲ್ಲ, ಬತ್ತಳಿಕೆಯಲ್ಲಿ ಇದೆ ಸುಮಾರು ಅಂತ. ಕೆಲವರು ತಮಾಷೆ ಮಾಡ್ತಾರೆ, ಇದು ಡಾನ್ಸ್ ಅಲ್ಲಿ ಡಿಲೀಟ್ ಅಲ್ಲ, ನಿಮಗೆ ಪ್ರೇಮ ಕವಿತೆ ಡಿಲೀಟ್ ಕೊಡಬೇಕು ಅದು ಹೀಗೆ ಅಂತ ಹೇಳಿ. ಬಟ್ ಅದು ನಾನು ಯಾವುದೋ ಒಂದು ಹಂತದಲ್ಲಿ ಸುಮ್ಮನೆ ಶುರು ಮಾಡಿದ್ದಷ್ಟೇ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಾನು ಒಂದು ಪ್ರೀತಿಯ ಒಂದು ಪದ ಇಟ್ಕೊಂಡು ಇಷ್ಟೆಲ್ಲ ಬರೀತೀನಿ, ಅದು ನಾನು ಅಷ್ಟು ಒಳ್ಳೆ ಪ್ರೀತಿಸುವವಳು ಅಲ್ಲ ಅಂತ ಅನ್ಕೊಳ್ತೇನೆ. ಅಲ್ಲ, ಪ್ರೀತಿಸುವವಳು ಅಲ್ಲ ಅಂತಾನೆ ಅನ್ಕೊಳ್ತೇನೆ. ಅಲ್ಲ, ಅಷ್ಟು ಚಂದ ಪ್ರೀತಿ ಮಾಡ್ಲಿಕ್ಕೆ ಬರ್ತದೆ ಅಂತ ಅನ್ಕೊಳ್ಳೋದಿಲ್ಲ ನಾನು. ಬಟ್ ಬರಿಸ್ತು ಅದೇನೋ ಒಂದು ಬರವಣಿಗೆಯ ಮೇಲಿನ ಪ್ರೀತಿ ಧ್ಯಾನ ಇರಬಹುದು, ಅದಷ್ಟು ಬರೆಸ್ತಾ ಇದೆ. ಹಾಗದೊಂದು ಪ್ರಾಜೆಕ್ಟ್ ಇದೆ. ಮತ್ತು ಅದೇ ನಮ್ಮ ಜಾನಪದ ಇದರದ್ದು ಕಂಟಿನ್ಯೂ ಆಗ್ತಾ ಇದೆ. ಕೊಡಗನ್ನು ಬಿಟ್ಟು ನಾವು ಹೊರಗಡೆಯ ಪ್ರದೇಶದ್ದು ಜಾನಪದ ಕಲೆಗಳನ್ನು ಒಂದು ಮಕ್ಕಳಿಗೆ ಕಲಿಸಿ ಅದರ ಬಗ್ಗೆನೇ ಸ್ವಲ್ಪ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದು. ಪ್ಲ್ಯಾನ್ಗಳಾಗ್ತಾ ಇರುತ್ತೆ, ನಮಗೆ ಎಷ್ಟು ಸಮಯ ಸಿಗುತ್ತೆ ಆ ಸಮಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೇವೆ ಅಂತ ಹೇಳಿ. ಒಂದೆರಡು ವಿಚಾರನ ಚುಟುಕಾಗಿ ನೆನಪು ಮಾಡ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಆದಂತಹ ತುಂಬ ಖುಷಿಯ ಬೆಳವಣಿಗೆ ಘಟನೆ ಏನು ಅಂತ ಹೇಳಿದ್ರೆ? ಸ್ವಲ್ಪ ನಿಂತಾನೆ ಮರ್ತೋಯ್ತಾ? ಹಾಂ, ಕೇಳಿ. ನಿಮ್ಮ ಜೀವನದಾದಂತಹ ಖುಷಿಯ ಘಟನೆ, ತುಂಬ ಖುಷಿ ಪಡುವಂಥದ್ದು, ಯಾವತ್ತಿಗೂ ಸದಾ ನೆನಪಲ್ಲಿರುತ್ತೆ, ಇದು ನೆನಪಿಸ್ಕೊಂಡ್ರೆ ನನಗೆ ಫುಲ್ ಖುಷಿಯಾಗಿರ್ತೀನಪ್ಪ ಅಂತ. ನಾನು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಹೋಗಿದ್ದೆಲ್ಲ, ನನಗೆ 3 ವರ್ಷ ನ್ಯಾಷನಲ್ ಲೆವೆಲ್ಗೆ ಚಾನ್ಸ್ ಸಿಕ್ತು ಕೂಡ ಹೋಗೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ಮೈ ರೀಸನ್ಸ್. ಆದರೆ 4th ಟೈಮ್ ನಾನು ಆ ಚಾನ್ಸ್ ಬಿಡ್ಲಿಕ್ಕೆ ಹೋಗಲಿಲ್ಲ. ಅವತ್ತು ಫಸ್ಟ್ ಟೈಮೇ ನನಗೆ ಗೋಲ್ಡ್ ಮೆಡಲ್ ಬಂದುಬಿಡ್ತು, ನಾಗ್ಪುರ್, ಮಹಾರಾಷ್ಟ್ರದಲ್ಲಿ, ಕಳೆದ ವರ್ಷ. ಸೊ ಅದು ನಂಗೆ ತುಂಬ ಮೆಮೊರೇಬಲ್. ಹೌದು, ಎಲ್ಲ ಕಡೆಯಿಂದ ಬಂದ ಪಾರ್ಟಿಸಿಪೆಂಟ್, ಒಂದು 30 ಅಷ್ಟು ಇರ್ತಾರೆ ಅಲ್ಲಿ ಪಾರ್ಟಿಸಿಪೆಂಟ್ಸ್, ಎಲ್ಲರೂ ದ ಬೆಸ್ಟ್ ಬಂದಿರ್ತಾರೆ ಸ್ಟೇಟಿಂದ. ಸೊ ಅದು ಯಾಕೆ ಖುಷಿ ಅಂತ ಹೇಳಿದರೆ, ಆಗ ನನ್ನ ಮಗಳು ಚಿಕ್ಕವಳು, ಅವಳನ್ನು ಸೊಂಟದ ಮೇಲೆ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕಿತ್ತು. ನಾನು ಕರ್ಕೊಂಡು ಹೋಗಿದ್ದೆ ಅವಳನ್ನು. ಹೌದು, ನಾನು ರಾತ್ರಿ ಅವಳನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ನನ್ನ ತಟ್ಟುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಅವಳು ಮಲಗಿದ ಮೇಲೆ 11 ಗಂಟೆಯಿಂದ 12:30ವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದದ್ದು ಡಾನ್ಸ್. ಪರಿಶ್ರಮ ಅಲ್ಲಿ ನನಗೆ ಫಲ ಕೊಡ್ತು ಅಂತ ಹೇಳಿ ಅದು ತುಂಬ ಮೆಮೊರೇಬಲ್ ನನಗೆ. ತುಂಬ ಬೇಸರ ಅನ್ಸುವಂಥದ್ದು, ಇಂಥ ಘಟನೆ ಯಾವತ್ತೂ ಆಗಬಾರ್ದಪ್ಪ ನನ್ನ ಜೀವನದಲ್ಲಿ ಅಂತ ಅನ್ಸಿದ್ರೆ? ಇಲ್ಲ, ಆಯಾಯ ಕ್ಷಣಕ್ಕೆ ದುಃಖ ಆಗಿ ನಾನು ಅದನ್ನು ಮರೆತುಬಿಟ್ಟಿದ್ದೇನೆ. ಅಯ್ಯೋ ಆಯ್ತು ಹೋಗೋಣ, ಇಲ್ಲ ಹಿಂಗಾಗೋಯ್ತಲ್ಲ, ಆಗಬಾರ್ದಿತ್ತು ಅನ್ನೋ ಆ ಥರ ಏನು ದುಃಖವನ್ನು ಬೆನ್ನಿಗೆ ಕಟ್ಕೊಂಡು ಅದನ್ನು ನೆನಪಿಸ್ಕೊಂಡು ನಾನೇನು ಮುಂದೆ ಹೋಗ್ತಾ ಇಲ್ಲ. ಒಂದನ್ನು ನೆನ್ಪಿಟ್ಕೊಳ್ತೇನೆ, ನಡೆವರೆಡವತೆ ಕುಳಿತವರೆಡವರೆ ಅಂತ ಹೇಳಿ ರಾಘವಾಂಕ ಅವರು ಹೇಳ್ತಾರಲ್ಲ. ನಾವು ತಪ್ಪು ಮಾಡಿರ್ಬೋದು, ನಮ್ಮನ್ನು ತಳ್ಳಿ ಬೀಳಿಸಿರಬಹುದು, ನಾವು ನಡೀತಾ ಇದ್ದೀವಿ, ಅದಕ್ಕೆ ಸಾಕ್ಷಿ ಅದು. ಹೌದು, ನಾವು ಕೂತ್ಕೊಂಡೇ ಇದ್ದರೆ ಇತಿಹಾಸ ಸೃಷ್ಟಿ ಮಾಡೋದು ಹೋಗಲಿ, ಒಂದು ಹೆಜ್ಜೆ ಗುರುತು ಕೂಡ ನಮ್ಮಿಂದ ಮೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಜ್ಜೆ ಗುರುತು ಮೂಡಿಸ್ತೀವಿ ಅಂದರೆ ನಡೀತೀವಿ ಅಂದರೆ ಎಡವಿ ಬೀಳ್ತೀವಿ, ಇಲ್ಲ ತಳ್ಳಿ ಬೀಳಿಸ್ತಾರೆ. ಅದು ಆ ಕ್ಷಣಕ್ಕೆ ಮಾತ್ರ ಹೇಳ್ಬೇಕು, ಮುಂದೆ ನಡೀತಾ ಇರಬೇಕು. ಮಿಲನ ಭರತ್ ಅವರೇ, ಸುಮಾರು ವಿಷಯ ಮಾತಾಡಿದ್ವಿ. ಒಂದು 3 ವಾರದಿಂದ ಕರಿತಾ ಇದ್ದೆ ನಾನು. ನಾನೇ ನಿಮಗೆ ಟೈಮ್ ಕೊಡ್ಲಿಕ್ಕೆ ಆಗಿರಲಿಲ್ಲ. 3 ವಾರದಿಂದ ಬನ್ನಿ ಅಂತ ಹೇಳ್ತಾ ಇದ್ದೆ. ಇವತ್ತು ಸಮಯ ಮಾಡ್ಕೊಂಡು ಬಂದ್ರಿ.
ನಮಗೆ ತಿಳಿದಷ್ಟು ಮಟ್ಟಿಗೆ ನನಗೆ ಕೇಳಬೇಕು ಅನ್ಸಿದ್ದೀನಿ, ಕೇಳಿದ್ದೀನಿ. ನಿಮಗೆ ಏನೆಲ್ಲ ಹೇಳೋಕ್ಕೆ ಸಾಧ್ಯ ಹೇಳಿದಿರಿ. ಯಾವ್ದಾದ್ರು ಮರೆತೋಗಿದ್ರೆ ನೆನಪಾದ್ರೆ ನೆಕ್ಸ್ಟ್ ಸಿಕ್ಕಾಗ ಮಾತಾಡ್ಕೊಳ್ಳೋಣ. ನನಗೂ ಖುಷಿ ಆಯಿತು. ಇಷ್ಟು ದಿನ ಹೊರಗಡೆ ಹಾಗೆ ಮಾತಾಡ್ತಿದ್ವಿ, ಇದು ಫಸ್ಟ್ ಟೈಮ್ ನಾವು ಹೀಗೆ ಫಾರ್ಮಲ್ ಆಗಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಖುಷಿ ಆಯಿತು ನನಗೂ ಕೂಡ ಇಲ್ಲಿ ಬಂದು ಮಾತಾಡಿ. ಇಷ್ಟೊತ್ತು ಕಾರ್ಯಕ್ರಮ ನೋಡಿದ್ರಿ ನಮ್ಮ ಜೊತೆ. ನಿಮ್ಮ ಸಮಯವನ್ನು ಸಹಜ ಮಳೆಗಾಲದಲ್ಲಿ ಬ್ಯುಸಿ ಒತ್ತಡ ಇದ್ದೇ ಇರುತ್ತೆ, ಅದು ನಡುವಲ್ಲೂ ನಮಗಾಗಿ ಸಮಯ ಮೀಸಲಿಟ್ಟಿದ್ದಕ್ಕಾಗಿ ಕೂರ್ಗ್ ಬಸ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಒಂದು ಪುಟ್ಟ ಹುಡುಗರು ಇದೆ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಬಗ್ಗೆನೂ ನೀವು ಕೇಳಿದ್ದೀರಾ. ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನನ್ನನ್ನು ಕರೆಸಿ ಮಾತಾಡಿದ ನಿಮ್ಮ ಚಾನಲ್ ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮಿಲನ ಭರತ್ ಅವರು ಸಾಕಷ್ಟು ಸಾಧನೆಗಳನ್ನ ಆಲ್ರೆಡಿ ಮಾಡಿದ್ದಾರೆ, ಮುಂದೆಯೂ ಕೂಡ ಅನೇಕ ಕನಸುಗಳನ್ನು ಹೊತ್ತಿದ್ದಾರೆ. ಆ ಕನಸುಗಳೆಲ್ಲ ಈಡೇರಲಿ. ಪ್ರೇಮ ಕವನಗಳು ಆದಷ್ಟು ಬೇಗ ಸಂಕಲನ ರೂಪದಲ್ಲಿ ಬರಲಿ. ನಿಮಗಾಗಿ, ನಿಮ್ಮ ಪ್ರೇಮ ಕವನಗಳಿಗಾಗಿ ಕಾತರತೆಯಿಂದ ಕಾಯ್ತಿರೋರಿಗೆ ನಿರಾಸೆ ಮಾಡಬೇಡಿ, ಬೇಗ ಅದು ಈಡೇರಲಿ ಅನ್ನೋಂಥ ಆಶಯ. ಜೊತೆಗೆ ನೀವು ಏನೇನು ಅಂದ್ಕೊಂಡಿದ್ದೀರಿ ನಮ್ಮ ಜೊತೆ ಹಂಚ್ಕೊಂಡ್ರಿ, ಅದೆಲ್ಲವೂ ಕೂಡ ಈಡೇರಲಿ. ಎಲ್ಲ ಮುಂದೆ ಇಡುವಂತಹ ಎಲ್ಲ ಪ್ರಯತ್ನಗಳು ಯಶಸ್ವಿಯತ್ತ ಸಾಗಲಿ ಅನ್ನೋಂತಹ ಹಾರೈಕೆ ನಮ್ಮ ಕಡೆಯಿಂದ. ವೀಕ್ಷಕರೇ, ಇದರೊಂದಿಗೆ ಈ ಎಪಿಸೋಡನ್ನು ಮುಗಿಸ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಕೊನೆಯದಾಗಿ ನಾನು ಹೇಳ್ತೀನಿ, ಅಲ್ಲಿ ಗೊತ್ತಲ್ಲ, ಕೂರ್ಗ್ ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಈ ಇನ್ ಆ್ಯಂಡ್ ಔಟ್ ಕೂಡ ಒಂದು. ನಿಮ್ಮ ಪರಿಕಲ್ಪನೆಯಲ್ಲಿ ಇಂಥ ಗೆಸ್ಟ್ ನಮ್ಮ ಈ ಕಾರ್ಯಕ್ರಮದ ಈ ಗೆಸ್ಟ್ ಚೇರ್ನಲ್ಲಿ ಕೂರಬೇಕು ಅಂತ ಇದ್ದರೆ, ಸಜೆಷನ್ ಇದ್ದರೆ ನಮಗೆ ಕಮೆಂಟ್ ಮಾಡಿ, ಜೊತೆಗೆ ನೇರವಾಗಿ ಸಿಕ್ಕಾಗ ನಮಗೆ ಹೇಳಿ. ಅವರನ್ನು ಕೂಡ ಸಾಧ್ಯವಾದ ಸಮಯದಲ್ಲಿ ಕರೆಸಿ ಅವರ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರು ಬಂದು ನಮ್ಮ ಚಾನಲನ್ನು ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಖುಷಿಯಾಗಿದ್ದರೆ, ವಿಚಾರಗಳು ಖುಷಿಯಾಗಿದ್ದರೆ 4 ಜನಕ್ಕೆ ಹಂಚಿ. ನಿಮ್ಮ ವಿಚಾರಗಳನ್ನು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೂರ್ಗ್ ಬಸ್ ಪೇಜನ್ನು ಫಾಲೋ ಮಾಡಿ. ಫೇಸ್ಬುಕ್ನಲ್ಲೂ ಕೂಡ ಇದ್ದೀವಿ, ಫಾಲೋ ಮಾಡಿ. ಕಮೆಂಟ್ ಮಾಡ್ತಾಯಿರಿ. ನಿಮ್ಮ ಬಂಧನ ಬೆಸುಗೆ ಹೀಗೆ ಸಾಗಲಿ. ಈಗಾಗಲೇ ಸಹಕಾರ ಕೊಡ್ತಾ ಇದ್ದೀರಿ, ಮುಂದೆಯೂ ಕೂಡ ಸಹಕಾರದ ನಿರೀಕ್ಷೆಯಲ್ಲಿ ಇದ್ದೀನಿ. ಮುಂದೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಗೆ, ವಿಶೇಷ ಸಾಧಕರು ಇರ್ಬೋದು ಅಥವಾ ಸಾಧನೆಯ ಹಾದಿಯಲ್ಲಿ ಸಾಗ್ತಾ ಇರುವವರು ಇರ್ಬೋದು, ಅವರೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಕಿಶೋರ್ ರೈ ಕತ್ತಲೆಕಾಡು. ಇದರೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದಗಳು.